ಹೊರಗ್ ಬರ್ತಾ ಇದೀವಿ ಗುರುಜಿ. ನಾವು ಹೊಲದಲ್ಲಿರೋದು ಮನೆ. ಏನ್ ನೋವು? ಮನೆ ಹೊಲದಲ್ಲಿದೆ ಗುರುಜಿ. ಹೊರಗಡೆ ಬರ್ತಾ ಇದೀನಿ. ಓಕೆ, ನೀವು ಹೊಲದ ಹತ್ರ ಮನೆ ಕಟ್ಟಿರೋದಾ? ಹೊಲದಲ್ಲಿ ಶೆಡ್ ಮಾಡ್ಕೊಂಡಿದೀವಿ ಗುರುಜಿ. ಆಯ್ತವ. ಏನ್ ಮಾಡ್ಕೊಂಡಿರೋದು? ರೈತ ವೃತ್ತಿ ಮಾಡೋದಾ? ಗುರುಜಿ ನಾವು ರೈತರು ಗುರುಜಿ. ಒಳ್ಳೇದಾಗ್ಲಿ ತಾಯಿ. ಮತ್ತೆ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಅಲ್ಲೇ ಒಂದು 5-6 ತಿಂಗಳಿಂದ ನೋಡ್ತಿದ್ದೀನಿ ಗುರುಜಿ. ಊಟ ಮಾಡಿದ್ರಾ? ಆಯ್ತು ಗುರುಜಿ, ಊಟ ಇದ್ದ ತಕ್ಷಣ ಆಯ್ತು. ಈಗಿನ್ನೂ ಆಯ್ತು ಅಂತ? ಎಷ್ಟು ದಿನದಿಂದ ಟ್ರೈ ಮಾಡ್ತಿದ್ದೀನಿ ಗುರುಜಿ, ಬರ್ತಾ ಇಲ್ಲ. ಅಯ್ಯೋ ದೇವ್ರೆ, ಎಷ್ಟು ದಿನದಿಂದ ಟ್ರೈ ಮಾಡ್ತಿದ್ದೀರಿ? ನಾನು ನೋಡ್ದಾಗಿನಿಂದಲೂ ತುಂಬಾ ಟ್ರೈ ಮಾಡಿದೆ. ತುಂಬಾ ನನಗೆ ಎಷ್ಟು ಖುಷಿ ಆಗ್ತಿದೆ ಗುರುಜಿ. ಖುಷಿ ಎಂಜಾಯ್ ಮಾಡ್ತೀರಿ, ನಾಳೆಗ್ ಮಾತಾಡೋಣ. ಖುಷಿ ಆಗ್ತಿದೆ ಪಾಪ, ಎಂಜಾಯ್ ಮಾಡ್ಬೇಕು ನಾನು ಇವನ್ನ. ಸಿಕ್ಕಿದ್ದೆ ನನಗೆ ಏನೋ ಗುರುಜಿ. ಬೆಳಗ್ಗೆ ತಕ್ಷಣ ಬೆಳಗ್ಗೆಯಿಂದಲೂ ಸುಮ್ನೆ ಹೇಳ್ತಾನೆ ಇದ್ದೆ, ಮನೆ ನೆಮ್ಮದಿಲ್ಲದ, ನನಗೆ ಇರಕ್ ಆಗ್ತಾ ಇಲ್ಲ. ಕಾರ್ಯಕ್ರಮ ನೋಡ್ಬಿಟ್ಟು ಎಷ್ಟೊಂದು ಅಂದ್ರೆ ನಾನು ಎಷ್ಟು ಸಮಾಧಾನ ಆಗಿದ್ದೀನಿ ಅಂದ್ರೆ ಹೇಳಕ್ಕೆ ಆಗ್ತಾ ಇಲ್ಲ. ಥ್ಯಾಂಕ್ ಯು. ದೊಡ್ಡ ಮಾತವ. ಆಯ್ತು, ಅದೇನಾದ್ರೂ ಇರ್ಲಿ, ಒಳ್ಳೇದಾಗುತ್ತೆ. ಏನಾಯ್ತು? ಯಾಕೆ ಅಳ್ತಿದ್ರಿ ಬೆಳಗಿಂದ ನೀವು? ಏನ್ ಮಾಡಕ್ ಗುರುಜಿ, ನನಗೆ ನಿಮ್ಮ ಅಮ್ಮ ತರನೇ ತುಂಬಾ ಕಷ್ಟ ಬಿದ್ದಿದ್ದೀನಿ ಗುರುಜಿ. ನನಗೂ ನೀವು ಮಗ ತರ ಗುರುಜಿ. ಇರ್ಲವಾ, ಅಳಬೇಡ, ಹೇಳು ತಾಯಿ. ನಿಮ್ಮ ಮಗನ ನಿಮ್ಮ ವಯಸ್ಸು, ನನಗೂ ಮಗ ಇದ್ದಾನೆ ಗುರುಜಿ. ನಾನು ಒಬ್ಳೆ ಮಗಳು ಗುರುಜಿ. ನಾನು ಸೆಕೆಂಡ್ ಇಯರ್ ಆದ ತಕ್ಷಣ 17 ವರ್ಷಕ್ಕೆ ಮದ್ವೆ ಮಾಡ್ಕೊಟ್ರು ಗುರುಜಿ. ಸ್ವಲ್ಪ ಜೋರ ಮಾತಾಡವ. ಇಲ್ಲಿ ನಮ್ ಸೊಸೆ ಮಗ ಇದ್ದಾರೆ ಗುರುಜಿ. ಒಳಗೆ ಸೊಸೆ ಮಗ ಒಳಗ್ ಮಲಗಿದ್ದಾರೆ ಗುರುಜಿ. ಒಳಗಿದ್ದಾರೆ, ಕರೆಂಟ್ ಹೋಗಿದೆ. ಆಯ್ತು ಹೇಳುವ. ಆಯ್ತು, ತೊಂದ್ರೆ ಇಲ್ಲ. ಇದಕ್ಕೆ ನಾನ್ ಮದ್ವೆ ಮಾಡ್ಕೊಟ್ರು ಗುರುಜಿ. 17 ವರ್ಷಕ್ಕೆ? 17 ವರ್ಷಕ್ಕೆ ಮದ್ವೆ ಮಾಡಿದ್ರು. ಈಗ ನಿನ್ನ ವಯಸ್ಸು ಎಷ್ಟವ? ನನಗೆ ಅಲ್ಲಿ 49 ವರ್ಷ ಗುರುಜಿ. 49 ವರ್ಷ. ಸೊ ನೀವು 17 ವರ್ಷದಲ್ಲಿ ಮದುವೆ ಮಾಡಿದ್ರಲ್ಲ, ಅದನ್ನ ಹೇಳ್ತಿದ್ದೀರಿ? ಅದನ್ನ ಹೇಳ್ತಿದ್ದೀನಿ. ಹೇಳುವ. ನಂದು ಸೆಕೆಂಡ್ ಇಯರ್ ಆದ ತಕ್ಷಣ ಮದ್ವೆ ಮಾಡಿದ್ರು ಗುರುಜಿ. ನಮ್ಮ ಅಣ್ಣ ನಮ್ಮ ಅಮ್ಮ, ನನಗೆ ತಂದೆ ಇಲ್ಲ ಗುರುಜಿ. ನಮ್ಮ ಅಪ್ಪಾಜಿನ ನಾನು ಚಿಕ್ಕೊಳಗೆ ಸತ್ತೋದ್ರಂತೆ. ನಂಗೆ ಅದು ನೋಡೇ ಇಲ್ಲ ನಮ್ಮ ಅಪ್ಪಾಜಿನ. ನಮ್ಮ ಅಮ್ಮನೂ ತುಂಬಾ ಕಷ್ಟ ಬಿದ್ದು ಸಾಕಿ ನಮ್ಮ ಅಣ್ಣ ಹುಟ್ಟಿ 13 ವರ್ಷಕ್ಕೆ ನಾನು ಹುಟ್ಟಿದ್ದು ಗುರುಜಿ. ಆಮೇಲೆ ನನ್ ಮದ್ವೆ ಮಾಡ್ಕೊಟ್ರು ನಮ್ಮ ಅಣ್ಣರೇ ನೋಡಿ, ಚಿಕ್ಕಪ್ಪರು ಎಲ್ಲ. ಇಲ್ಲಿ ಗೊತ್ತಿಲ್ಲ, ಹೊಸ ಸಂಬಂಧ ಮಾಡಿ ಮದ್ವೆ ಮಾಡ್ಕೊಟ್ರು ಗುರುಜಿ. ಇಲ್ಲಿ ಬಂದ್ರೆ ಇಲ್ಲಿ ನನಗೆ, ನಾನೆಂದು ನಮ್ಮ ಮನೇಲಿ ಕೆಲಸ ಮಾಡ್ದಾಳಲ್ಲ ಗುರುಜಿ. ಯಾಕೆ? ನನ್ನ ಒಬ್ಳೆ ಮಗಳು, ತಂದೆ ಇಲ್ಲದ ಮಗಳು ಅಂತ ಆತರ ಬೆಳೆಸ್ಬಿಟ್ಟು ಬರೀ ಓದೋದಷ್ಟೇ ಮಾಡ್ಕೊಂಡು. ಅಂದ್ರೆ ಅಡಿಗೆ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ಏನೊಂದು ಮಾಡಿಲ್ಲ ಗುರುಜಿ. ನಾನು ಏನೊಂದು ಮಾಡಿಲ್ಲ ಗುರುಜಿ. ಜಾಸ್ತಿ ನಮ್ಮ ಅಮ್ಮರ ಮನೇಲಿ ಕೆಲಸ ಮಾಡ್ದಾಳೆ ಅಲ್ಲ ಗುರುಜಿ. ಅಂದ್ರೆ ಅವ್ರು ಮಾಡಿಸ್ಲಿಲ್ವಾ ಅಥವಾ ಹೇಳಿದ್ರು ನೀವು ಮಾಡ್ಲಿಲ್ವಾ? ನಾವ್ ಎಲ್ಲ ಬ್ರಜ ಸ್ಕೂಲ್ಗೆ ಹೋಗೋದು ಬರೋದು, ಬೆಳಗ್ಗೆ ಹೂವ ಬಿಡಿಸ್ತಿದ್ವು ಅಮ್ಮರು, ಹೂವ ಹಾಕಿದ್ರ ಅಣ್ಣರು. ಅಂದ್ರೆ ಜಾಸ್ತಿ ಮುದ್ದು ಮಾಡಿ ಬೆಳೆಸ್ಬಿಟ್ರು ಅಂತ? ಹೂವ ಬಿಡ್ಸೋದು, ಹೂ ಕಟ್ಟೋದು ಅಷ್ಟು. ಯಾವಾಗಾರ ರಜೆ ಇದ್ದ ಹೂ ಕಟ್ತಿದ್ವಿ ಅಷ್ಟೇ. ಆ ತರದ್ ಮಾಡ್ತಿದ್ದ ಅಷ್ಟೇ. ಹೊಲದಲ್ಲೆಲ್ಲ ಕೆಲಸ ಮಾಡಕ್ ಮಾತ್ರ ಆಗಿಲ್ಲ ರಜೆ. ಅಮ್ಮ ಇಲ್ಲೂ ಬಂದೆ, ಇಲ್ಲೂ ಏನು ಕೆಲಸ ಬರ್ತಿರ್ಲಿಲ್ಲ. ಮುದ್ದೆ ಮಾಡಕ್ಕೂ ಬರ್ತಿರ್ಲಿಲ್ಲ ಗುರುಜಿ ನನ್ಗೆ. ಇಲ್ಲೆಲ್ಲ ತುಂಬಾ ಮುದ್ದೆ ಮಾಡ್ಬೇಕು. ಇವರೆಲ್ಲ ಮಾವ ಅತ್ತೆರೆಲ್ಲ ಸೇರಿಸ್ಲಿಲ್ಲ, ನೆಂಟರು ಮೈದಾರೆಲ್ಲ ಎಲ್ಲ ತುಂಬಾ ಇದಾಯ್ತು. ನಮ್ಮ ಮನೆಯವರು 12 ವರ್ಷಕ್ಕೆ ತೀರೋಗ್ಬಿಟ್ರು. ಹೌದಾ? ಅವರಿಗೆ ತಲೆ ಪಾತ್ರೆ ಹೊಡೆದು ಅವರು ತುಂಬಾ ಡ್ರಿಂಕ್ಸ್ ಮಾಡ್ತಿದ್ರು ಗುರುಜಿ. ಬಟ್ ಇಲ್ಲಿ ಎಷ್ಟು ಮಕ್ಕಳಾಗಿದ್ದು ಅಷ್ಟೊತ್ತಿಗೆ? ಒಬ್ಬ ಮಗಳು ಗುರುಜಿ ನನಗೆ, ಒಬ್ಬ ಮಗ ಗುರುಜಿ. ಮಗಳಿಗೆ 21 ವರ್ಷದಲ್ಲಿ ಮದ್ವೆ ಮಾಡಿದೆ ಗುರುಜಿ. ಅಂದ್ರೆ 2 ಮಕ್ಕಳು, ಅದರಲ್ಲಿ ದೊಡ್ಡವನ ಮಗ, ಎರಡನೇವಳು ದೊಡ್ಡವಳ ಮಗಳು ಗುರುಜಿ. ಓಕೆ. ಅಕ್ಕ ತಮ್ಮ ಗುರುಜಿ. ಆದ್ರೆ
ನಾನು ಕಷ್ಟ ಬಿದ್ದು ನಮ್ಮ ಮಕ್ಳನ್ನ ನನ್ನ ಓದಿಸಿದಾರೆ ಮಾಸ್ಟ್ರು ಕರ್ಕೊಂಡೋಗಿ ನನ್ನ ಮಕ್ಳನ್ನ ಬಾಗಲಕೋಟೆಯಲ್ಲಿ ಓದಿಸಿದ್ರು ಗುರುಜಿ. ಓಕೆ, ಒಂದು ನಿಮಿಷ. ಇಲ್ಲಿ ಗಂಡನ ವಿಚಾರಕ್ಕೆ ಬರೋಣ. ಅಂದರೆ ಅವರು ಕುಡಿತಾ ಇದ್ರಾ? ತುಂಬಾ ಕುಡಿತಿದ್ರು ಗುರುಜಿ. ಮತ್ತೆ ಹೆಂಗಸರು ಬೇರೆ ಸವಾಸ ಅಂದ್ರೆ ಅವ್ರ ಮನೆಯಲ್ಲೇ ಹೋಗಿ ಮಲ್ಕೊಂಡ್ರು ನಮ್ಮನ್ನ ನಾನು ಎಬ್ಬಿಸ್ಕೊಂಡ್ ಬಂದಿದ್ದೀನಿ ಗುರುಜಿ. ಈಗಿನಂತ ಹೆಣ್ಮಕ್ಳಾಗಿದ್ರೆ ಒಂದು ದಿನನೂ ಸಹಿಸ್ತಿರ್ಲಿಲ್ಲ ಗುರುಜಿ. ನನಗೆ ತವ್ರ ಮನೆ ನಾನು ಅಷ್ಟು ಮುದ್ದಾಸ ಹಾಕಿದ್ರೆ ಅವತ್ತು ಕಷ್ಟ ಅಂತ ನಮ್ಮ ಅಮ್ಮರ ಮನೆಗೆ ಹೋಗ್ಲಿಲ್ಲ ಗುರುಜಿ. ಅಂದ್ರೆ ಗಂಡನಿಗೆ ಹೆಣ್ಣು ಹೆಂಡ ಎಲ್ಲ ಇತ್ತು? ಮದ್ವಿಗಿಂತ ಮುಂಚೆಯಿಂದಲೂ ಅದೇ ಅಂತ ಗುರುಜಿ. ಯಾರು ಹೇಳಿಲ್ಲ, ಹೊಸ ಸಂಬಂಧಿಗೆ ಊರ ಹೆಸರೇ ಕೇಳಿರ್ಲಿಲ್ಲ ಗುರುಜಿ ನಾವು. ಓಕೆ, ಅಂದ್ರೆ ನೀವು ಅಕ್ಷರಶಃ ಬೇರೆ ಹೆಣ್ಗಸಿನ ಮನೆಯಿಂದ ನಿಮ್ ಗಂಡನ ಎಬ್ಬರಿಸ್ಕೊಂಡ್ ಕರ್ಕೊಂಬರ್ತಿದ್ರ? ಹೌದು ಗುರುಜಿ. ನಾವು ಮಲಗಿದ್ರೆ ಗುರುಜಿ ಹಳೆ ಮನೆ ಬಂದು ಗವಾಕ್ಸಿಗಿಂದ ಎಬ್ರಿಸ್ಕೊಂಡ್ ಹೋಗಳ ಗುರುಜಿ ಅವಳು. ಗವಾಕ್ಸಿಗಿಂದ ನಮ್ಮ ಮನೆಯವ್ರನ್ನ ಎಬ್ರಿಸಿ ಮಾಳಿಗೆ ಎಬ್ರಿಸಿ ಕರ್ಕೊಂಡ್ ಹೋಗಳ ಗುರುಜಿ. ಅಂದ್ರೆ ಆ ಹೆಣ್ಣು ನಿಮಗ್ ಗೊತ್ತಿತ್ತು? ಇದೇ ಊರಾಗೆ ಇದ್ದಾರೆ ಗುರುಜಿ. ಮದುವೆ ಆಗಿ ಅವ್ರಿಗೆಲ್ಲ ಮಕ್ಳು ಎಲ್ಲ ಇದ್ದಾರೆ ಗುರುಜಿ. ಬಟ್ ಬಂದು ಎಬ್ಬರಿಸ್ಕೊಂಡ್ ಕರ್ಕೊಂಡ್ ಹೋಗ್ಬೇಕಾದ್ರೆ ನೀವ್ ಇರ್ತಿರ್ಲಿಲ್ವ ಅಲ್ಲಿ? ಇರ್ತಿದ್ದೆ ಗುರುಜಿ. ಸಖತ್ತ ಕುಡಿಯೋರು ಹೊಡಿಯೋರು ಅದೆಲ್ಲ ನನಗೆ ಗೊತ್ತಾಗ್ತಿಲ್ಲ. ಗೊತ್ತಿದ್ರು ನಾನು ಹೋಗಿದ್ರು ನಾನು ಅದೆಲ್ಲ ಮಾತಾಡೋವಷ್ಟು ಶಕ್ತಿ ಇರ್ಲಿಲ್ಲ ಗುರುಜಿ. ಅವಾಗೆಲ್ಲ ಆತರ ಬರೀ ಹೊಡೆಯೋದು. ಆಮೇಲೆ ಹೊಲದಲ್ಲಿ ಇದ್ವಿ ಗುರುಜಿ. ನಮ್ಮ ಮಾವರು ಅವರು ನಮ್ಮ ಅತ್ತೆ ಯಾವಾಗಾರ ಅವ್ನ್ ಬರ್ಲಿ ಅವಾಗನ ಬಿಡ್ಲಿ ಗಂಡ್ಸ್ ಎಲ್ಲಿಗಾದ್ರೂ ತಿರ್ಕೊಂಬತ್ತ ನಿನಗೇನ್ ಬೇಕು. ನಾನು ಊಟ ಮಾಡ್ತಿದ್ರು ಉಪವಾಸ ಮಲ್ಕೊಂಡ್ರು, ನಾನ್ ಗಂಡ ಬರ್ಲಿಲ್ಲ ಅಂತ ಉಪವಾಸ ಮಲ್ಕೊಂಡ್ರು. ಮತ್ತೆ ಬೆಳಗಿನ ಜಾವದಾಗೆಲ್ಲ ಟೈಮಿಂಗ್ ಕಿಟ್ಕೊಂಬಂದು ಊಟ ಮಾಡ್ಸೋದು ಆತರ ಎಲ್ಲ ಮಾಡೋರು ಊರಾಗಿಂದ ಬಂದು. ಬಟ್ ನೀವ್ ಹೋಗಿ ನಿಮ್ ಗಂಡ ನೀವೇ ಕರ್ಕೊಂಬರ್ತಿದ್ರಾ ಊರಕ್? ಆಮೇಲೆ ಹುಡುಗರು 2 ಹುಟ್ಟಿದ್ಮೇಲೆ ಗುರುಜಿ ನನ್ಗೂ ಅಡವೆಗಿರಕ್ ಆಗಲ್ಲ, ನಾನು ಇರಲ್ಲ, ನನ್ ಮಕ್ಳು ನೋಡಿಸ್ಬೇಕಂತ ನಾನು ಊರಕ್ ಹೋಗ್ಬಿಟ್ಟೆ ಗುರುಜಿ. ಊರಾಗ ಒಂದ್ ಮನೆ ಇತ್ತು. ನಿಮ್ಮೂರಿಗೆ ಅಲ್ಲ, ಊರೂರಾಗೆ ನಮ್ದು ಊರಲ್ಲಿ ನಾವ್ ಅಡವೆಲಿ ಇದ್ವಿ. ಊರೊಳಗೆ ಒಂದು ಮನೆ ಇತ್ತು, ಅಲ್ಲಿ ಕರ್ಕೊಂಡು ನಾನು ಅಲ್ಲಿಗೆ ನಮ್ಮ ಮಾವ ಬಿಟ್ಟು ನಮ್ಮ ಮಾವ ತೋಟದಲ್ಲಿಂದ ಊರೊಳಗಿರೋ ಮನೆಗೆ ಊರಲ್ಲಿ ನಮ್ಮ ಮಾವ ನನ್ ತುಂಬಾ ಆಸೆ ಮಾಡಾರ ಗುರುಜಿ. ವಿದ್ಯಾವಂತಿ ನನ್ ಸೊಸೆ ತಂದಿದ್ದೀನಿ, ನನ್ಗೆ ನನ್ ಮಗ ಇಂತ ಒಳ್ಳೆನಲ್ಲ, ಅವನು ಮದ್ವೆ ಆದ್ರೆ ಒಳ್ಳೆನಾಗ್ತಾನೆ ಅಂತ ಮದ್ವೆ ಮಾಡ್ಬಿಟ್ವಿ. ಆ ಹುಡ್ಗಿರ್ ಜೀವನ ಹಾಳ್ ಮಾಡಿ ಒಬ್ಳೆ ಮಗಳು ಅಂತ ತಂದ್ಬಿಟ್ಟು ಜೀವನ ಹಾಳ್ ಮಾಡ್ಬಿಟ್ವಿ ಅಂತ ನಮ್ಮ ಮಾವ ತುಂಬಾ ಆಸೆ ಮಾಡೋರು. ನಮ್ಮ ಅತ್ತೆ ಸೇರ್ತಿರ್ಲಿಲ್ಲ. ನಾನ್ ಸೇರ್ಲಿಲ್ಲ ಅಂದ್ರು ಅವ್ರನ್ನ ಸಹಾಯ ಕಾಲಕ್ಕೆ ಎಲ್ಲಾರ್ನು ಚೆನ್ನಾಗ್ ನೋಡ್ಕೊಂಡು ನಮ್ಮ ಮಾವ ಇನ್ನು 1 ತಿಂಗಳಾಯ್ತು ಗುರುಜಿ ಸತ್ತೋಗಿ. ಈಗ ಮೊನ್ನೆ 106 ವರ್ಷ ಬದುಕಿದ್ರು ಗುರುಜಿ ನಮ್ಮ ಮಾವ. ನಾವ್ ನಮ್ಮ ಮೈದನ ಹತ್ರನೇ ಇದ್ರು. ಮೈದನ ಹತ್ರನೇ ಇದ್ರು ಗುರುಜಿ ಅವರು. ಮೈದ್ನರು ಕೆಳಗಡೆ ಮನೆ ಮಾಡಿದ ನಮ್ಮ ಮಕ್ಳನ್ನು ಓದ್ಸಿದ್ದು ಗುರುಜಿ. ಎಲ್ಲ 2nd ಇಯರ್ ಮುಗಿಸ್ತು. ನನ್ ಮಗ ಡಿಗ್ರಿ ಮುಗಿಸ್ಕೊಂಡು ಅವ್ನ್ ಬಾಗಲಕೋಟೆಲಿ ಡಿಗ್ರಿ ಮುಗಿಸ್ಕೊಂಡು ಬಂದ ಗುರುಜಿ. ಬಂದು ಅವ್ನ್ ಪೊಲೀಸ್ ಎಲ್ಲ ಹಾಕಿದ್ ಗುರುಜಿ. ನಾನು ನನಗೆ ಒಬ್ಳೆ ಇರಕ್ ಆಗ್ತಿಲ್ಲ ಗುರುಜಿ. ಅಳ್ತಾ ಇದ್ದೆ. ನನ್ ಮಗಳನು ಗಂಡ ಮನೆ ಕಳ್ಸಿದೆ. ಆಮೇಲೆ ಯಾಕೆ ಅಳ್ತಿದ್ರಿ ಅಂದ್ರಿ ಗೊತ್ತಾಗ್ಲಿಲ್ಲ? ಒಬ್ಳೆ ಒಂಟಿ ಇರಕ್ ನನ್ಗೆ ಆಗ್ತಿಲ್ಲ. ಮಗ ಇದ್ರಲ್ಲ? ಮಗ ಬಾಗಲಕೋಟೆಲಿ ಓದಕ್ ಬಿಟ್ಟಿದ್ದೆ ಗುರುಜಿ. ಹಾಸ್ಟೆಲ್? ಆಮೇಲೆ ನೋಡೋದಕ್ಕೆ ಡಿಗ್ರಿ ಮುಗಿಸ್ಕೊಂಡ್ ಬಂದ್ಬಿಟ್ಟ. ವ್ಯವಸಾಯ ಮಾಡ್ತೀನಿ. ನಮ್ಮ ಮೈದನರೆಲ್ಲ ಅವ್ರು ಹೊಲ ಮಾಡ್ಕೊಂಡು ಹೊಲದಾಗೆ ಇದ್ದು ತೋಟ ಎಲ್ಲ ಮಾಡ್ಕೊಂಡ್ರು ಗುರುಜಿ. ನನ್ ಮಗಗೂ ನಮಗ್ ಯಾರು ನೋಡ್ಲಿಲ್ಲ. ನನ್ ಮಕ್ಳಿಗಂತೂ ತನ್ನೂ ಹಾಕ್ಲಿಲ್ಲ ಗುರುಜಿ ಅವರು. ಯಾರು? ನಮ್ಮ ಮೈದನರಾಗ್ಲಿ ಅತ್ತೆ ಮಾವ ಆಗ್ಲಿ ನೋಡ್ಲಿಲ್ಲ. ಓಕೆ, ನಿನ್ ಗಂಡನ ಕಡೆಯವರು ಗಂಡ ತೀರೋ ಮೇಲೆ ಯಾರು ನೋಡ್ಲಿಲ್ಲ ಅಂತ? ಯಾರು ನೋಡ್ಲಿಲ್ಲ ಗುರುಜಿ. ನನ್ ಮಕ್ಳು ನನ್ನ ಮಗ ಆದ್ರೆ ಭಿಕ್ಷೆ ಬೇಡ್ಕೊಂಡ್ ತಿಂದೆ ನನ್ ಗುರುಜಿ. ಬಂದು ನನ್ ಮಗಳು ಮದ್ವೆ ಸಮೇತನು ನಾನ್ ಬೆಂಗ್ಳೂರಿಗೆ ಹೋಗ್ಬಿಟ್ಟೆ ಗುರುಜಿ. ನನ್ ಮಕ್ಳನ್ನ ಅಲ್ಲೆಲ್ಲ ಓದಕ್ಕೆಲ್ಲ ಬಿಟ್ಬಿಟ್ಟು ನಮ್ಮ ಅಣ್ಣನ ಮಕ್ಳ ಹತ್ರ ಬೆಂಗ್ಳೂರಿಗೆ ಬಂದೆ ಗುರುಜಿ. ಗಾರ್ಮೆಂಟ್ಸ್ ಅಲ್ಲಿ ಎಲ್ಲ ಸೆಕ್ಯೂರಿಟಿ ಕೆಲಸ ಮಾಡ್ದೆ ಗುರುಜಿ. 8 ವರ್ಷ ಬೆಂಗ್ಳೂರಲ್ಲಿ ಇದ್ದು ಬಂದ್ಬಿಟ್ಟು ಮಗಳಿಗೆ ಮದ್ವೆ ಮಾಡ್ದೆ ಗುರುಜಿ. PUC ಬೆಂಗಳೂರಲ್ಲಿ ಏನ್ ಕೆಲಸ ಮಾಡ್ತಿದ್ರಿ? ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೆ ಗುರುಜಿ ನಾನು. ಅಂದ್ರೆ ಯಾವ ತರ ನೀವು ಅಂದ್ರೆ ಹೆಣ್ಮಕ್ಳಾಗಿ ಸೆಕ್ಯೂರಿಟಿ? ಲೇಡಿ ಗಾರ್ಡ್ ಅಲ್ಲಿ ಮಾಡ್ತಿದ್ದೆ ಗುರುಜಿ. ನಾನೆಲ್ಲ ರೈಟಿಂಗ್ಸ್ ಮಾಡ್ತಿದ್ದೆ. ನಮಗೆಲ್ಲ ಬರೆಯಕ್ ರೈಟಿಂಗ್ಸ್ ಇದಾರೆ ಗುರುಜಿ. ಬೇರೆ ಇರೋರ್ನೆಲ್ಲ ಬರೆಯಕ್ ಬರ್ದಿಲ್ದು ಅವ್ರಿಗೆಲ್ಲಾರು ಒಂದೊಂದು ಕಡೆ ಹಾಕಿರೋರು 4-5 ಜನ ಇರ್ತೀವಿ. ನಾನು ನಮ್ಮ ಫ್ರೆಂಡ್ ಇನ್ನೊಬ್ಬಿದ್ರು. ಅವ್ರನ್ನ ಬೇನ್ ಗೇಟ್ ಅಲ್ಲಿ ಎಲ್ಲ ಇನ್ವರ್ಡ್ ಔಟ್ವರ್ಡ್ ಎಲ್ಲ ಮಾಡಕ್ಕೆ ರೈಟಿಂಗ್ಸ್ ಹಾಕ್ತಿದ್ರು. ಅಂದ್ರೆ ಮಗಳು ಮದ್ವೆ ಆಗಿ ಹೋದ್ಮೇಲೆ? ಇಲ್ಲ ಗುರುಜಿ, ಹುಡುಗರ್ನೆಲ್ಲ ಇಬ್ಬರನ್ನೂ ಬಾಗಲಕೋಟೆಲ್ಲ ನಮ್ಮ ಮಾಸ್ಟರ್ ಮನೇಲೆ ಬಿಟ್ಟಿದ್ದೆ ಗುರುಜಿ ಓದಕ್ಕೆ. ಮನೇಲಿ ಯಾರಿದ್ರು ಮತ್ತೆ? ನಮ್ಮ ಮನೇಲಿ ಯಾರಿಲ್ಲ ಗುರುಜಿ. ಒಂದ್ ರೂಮ್
ಊರಲ್ಲಿ ಒಂದ್ ಮನೆ ಬಿದ್ದೋಗಿತ್ತು, ಅದಕ್ಕೆಲ್ಲ ರೂಮ್ ಮಾಡಿಸಿದೆ ನಾನು. ಅವರು ಇದಾದ ಸತ್ತೋದ್ಮೇಲೆ ಆ ರೂಮಿಗೆ ಬೀಗ ಹಾಕೊಂಡು ನಾನು ಬೆಂಗಳೂರಲ್ಲಿ ಇದ್ದೆ ಗುರುಜಿ. ನಮ್ಮ ಅತ್ತೆ ಮಾವರೆಲ್ಲ ಅವ್ರ ಮನೆ ಮಗನ ಹತ್ರ ಇದ್ರು ಗುರುಜಿ. ಓಕೆ, ಇಲ್ಲಿ ದೀಪ ಹಚ್ಚೋಕು ಕೂಡ ಯಾರು ಇರ್ಲಿಲ್ಲ? ಯಾರು ಇಲ್ಲ ಗುರುಜಿ. ಆಯ್ತು, ಅಂದ್ರೆ ನೀವು ದುಡಿಬೇಕು, 4 ಕಾಸು ಮಾಡ್ಬೇಕು ಅಂತ ಹೋಗಿದ್ದು. ದುಡಿಬೇಕು, ನನ್ ಮಕ್ಳನ್ನ ಸಾಕ್ಬೇಕು. ನಾನು ನನ್ನ ಕಾಲ ಮೇಲೆ ನನಗೆ ಗುರುಜಿ, ನನ್ನ ಮಗಳಿಗೆ 6 ತಿಂಗಳಿರುವಾಗ ನನಗೆ ಪೊಲೀಸ್ದು ಇಂಟರ್ವ್ಯೂ ಬಂತು ಗುರುಜಿ. ನಾನು ಎಲ್ಲ ಎಂಪ್ಲಾಯ್ಮೆಂಟ್ ಎಲ್ಲ ಮಾಡಿಸಿ ಎಲ್ಲ ರೆಡಿ ಮಾಡಿದ್ದೆ ಗುರುಜಿ. ಪೊಲೀಸ್ ಆಯ್ತು ಗುರುಜಿ. ನಾನು ನನ್ನ ಗಂಡನ್ ಬಿಟ್ಟು ಹೋಗಲ್ಲ. ಅವಾಗಿನ್ನೂ ನನಗೇನು ಗೊತ್ತಾಗ್ತಿಲ್ಲ, ಹೋಗ್ಲಿಲ್ಲ ಗುರುಜಿ. ಪ್ರೆಗ್ನೆಂಟ್ ಇದ್ದೀನಿ ಅಂತ. ಅವಾಗೆಲ್ಲ ಟ್ರೈನಿಂಗ್ ಎಲ್ಲ ಡೈರೆಕ್ಟ್ ಸೆಲೆಕ್ಷನ್ ಗುರುಜಿ. ಅದೆಲ್ಲ ಬಿಟ್ಬಿಟ್ಟೆ ಗುರುಜಿ. ನನ್ಗೆ ನನ್ ಗಂಡನ ಹತ್ರನೇ ಇರ್ಬೇಕು, ನನಗೆ ಮದ್ವೆ ಆದ್ರೆ ಹಿಂಗ್ ಗಂಡನ ಮನೇಲಿ ಕಷ್ಟ ಬರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಗುರುಜಿ. ಆಮೇಲೆ ನನ್ ಮಕ್ಳು ಓದಿ ಬಂದ್ಮೇಲೆ ಅವಳಿಗೆ ಮದ್ವೆ ಮಾಡಿದೆ. ಒಂದಿನ್ನು ಡಿಗ್ರಿ ಮುಗಿಸ್ಕೊಂಡ್ ಬರತ್ತಿ ಲೇಟ್ ಆಯ್ತು, 3-4 ವರ್ಷ ಆಯ್ತು. ಬಂದ್ಬಿಟ್ಟು ಡಿಗ್ರಿ ಮುಗಿಸ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಹೊಲ ಮಾಡೋಣ ಅಂತ ಬಂದ್ವಿ ಗುರುಜಿ. ನಮ್ದೆಲ್ಲ ಬೀಳು ಗುರುಜಿ, ತುಂಬಾ 25-30 ಎಕರೆ ಪ್ಲಾಟ್ ಗುರುಜಿ ಹೊಲ. ಅಂದ್ರೆ ಸದ್ಯಕ್ಕೆ ಬಂಜರು ಭೂಮಿ, ನೀರೆಲ್ಲ ತೊರೆ ನೀರು ಗುರುಜಿ ನಮ್ದು. ಏನ್ ಬೋರ್ವೆಲ್ ಅಂತ ಏನೊಂದಲ್ಲ ಗುರುಜಿ, ಹೊಲ ಅಂತ ಬಂದ್ವಿ ಗುರುಜಿ. ನಮ್ಮ ಹತ್ರ ₹1 ಇಲ್ಲ. ಪಕ್ಕದಲ್ದಾರು ಯಾರ ಬೇರೆ ಊರ ನಮ್ ಪಕ್ಕದಲ್ದಾರು ನೀರ್ ಬಿಟ್ಟು ಗುರುಜಿ ನನ್ ಮಗುಗೆ. ನೀರ್ ಬಿಟ್ರೆ ಸ್ವಲ್ಪ ಹೂವ ಅದೆಲ್ಲ ಹಾಕೊಂಡು ಹಗ್ಲೂ ರಾತ್ರಿ ನಮಗೆ ಅದೊಂದಿಷ್ಟು ಹೊಲ ಮಾಡಕ್ಕೆ ತುಂಬಾ ಖುಷಿ ಗುರುಜಿ. ಆಮೇಲೆ ರಾತ್ರಿ ಎಲ್ಲಾ ಮಲಗ್ತಿರ್ಲಿಲ್ಲ, ಬೆಳಗ್ಗೆ ಅಷ್ಟು ಅಡಿಗೆ ಮಾಡ್ಕೊಂಡು ಹೊಲ್ದಾಗ ಬರ್ತಿದ್ವಿ ಗುರುಜಿ. ನಮ್ಮ ಐದ್ನವ್ರು ಒಂದನಿ ನೀರುನು ಸಮೇತ ಕೊಡ್ಲಿಲ್ಲ ಗುರುಜಿ ಹೊಲಕ್ಕೆ. ಕೊಡೋರ್ಗೆಲ್ಲಾನು ಹೇಳ್ಕೊಟ್ರು ಗುರುಜಿ. ಹೊಲದ ಪಕ್ಕನೇ ಇದ್ರ ಅವರು ನಮ್ಮ ಮೈದ್ನವ್ರು ಹೊಲ್ದಾಗೆ ಮನೆ ಗುರುಜಿ. ನಮ್ಮ ಮದ್ವೆ ಆದಾಗಿಂದಲೂ ಹೊಲ್ದಾಗೆ ಇದಾದ್ರು. ಮದ್ವೆ ಆಗಿ 30 ವರ್ಷ, 94ರಲ್ಲಿ ಮದ್ವೆ ಆಯ್ತು ಗುರುಜಿ ನನಗೆ. ಒಂದನಿ ನೀರು ಕೊಡ್ಲಿಲ್ಲ. ಅವ್ರು ಕೊಟ್ಟಿರೋರ್ನು ಬಿಡ್ಬೇಡ್ರಿ ಅಂತ ಹೇಳ್ಕೊಡೋದು, ಅವ್ರನ್ನ ಇಲ್ಲಿ ಇಟ್ಕೊಳಂಗಿಲ್ಲ, ಎಲ್ಲ ಮಾಡಿದ್ರು ಗುರುಜಿ. ಮಳ್ಳೊಡ್ಸೋರು ನಮ್ ಗಂಡ ಸತ್ ಮೇಲೆ ಮಳ್ಳೊಡ್ಸುವಾಗ ಹೊಲ್ದಾಗ ಬಂದ್ರೆ ನಾನು ಹೊಡೆದ್ ಸಾಯಿಸಿ ಮಳ್ಳ ಕುಂತಿ ಅಂತ ಹೊಡಿಯಕ್ ಬರೋದು ಗುರುಜಿ. ಅದೆಲ್ಲ ಮಾಡಿದ್ರು. ಎಷ್ಟೆಲ್ಲಾ ಮಾಡಿದ್ರು ಅಂದ್ರೆ ಮಾಡ್ಲಿಲ್ಲ. 5 ಜನ ಹೆಣ್ಮಕ್ಳು ಗುರುಜಿ ನಮಗೆ, ನಮ್ ಗಂಡ್ರ ಅಕ್ಕ ತಂಗಿರು. ಯಾರು ಯಾವತ್ತು ನನ್ ಮಕ್ಳಿಗೆ ಒಂದು ಸಣ್ಣ ಹಾಕ್ಲಿಲ್ಲ ಗುರುಜಿ. ನಮ್ಮ ಅಣ್ಣರು ನೋಡ್ಕೊಂಡ್ರು ಗುರುಜಿ ನನ್ ಮಕ್ಳು. ನಮ್ಮ ಅಣ್ಣ ಒಬ್ನೇನೆ, ನಾನು ಒಬ್ಳೆ ಗುರುಜಿ. ನಮ್ಮ ಅಣ್ಣ ನನ್ನ ಇವತ್ತು ಜನ ನೋಡ್ತಾನೆ ಗುರುಜಿ. ನಮ್ಮ ಅಣ್ಣನ ಮತ್ತೆ ನನ್ನ ತಂದೆ ತಾಯಿ ಸ್ಥಾನ ನೋಡ್ತಾರೆ, ಅಷ್ಟು ಆಸೆ ಮಾಡ್ತಾರೆ ನನಗೆ. ನನ್ ತಂಗಿ ನನ್ನ ಅಷ್ಟು ಸುಖವಾಗಿ ಬೆಳೆಸ್ಕೊಟ್ಟೆ. ನನ್ ತಂಗಿ ಸಾಧಿಸಿರೋದ್ ನಾನ್ ಸಾಧಕ್ ಆಗ್ಲಿಲ್ಲ. ನನ್ ತಂಗಿ ಒಂದಿನ ನನ್ ಮನೆ ಬಾಗಿಲು ಬರ್ಲಿಲ್ಲ. ನನ್ನ ತಂಗಿ ನನಗೆ ಹೆಸರು ತಂದು ಅಂತಾನೆ ಗುರುಜಿ ನಮ್ಮ ಅಣ್ಣ. ಹೊಲಕ್ ಬಂದ್ವಿ ಗುರುಜಿ, ಎಲ್ಲ ಹಂಗು ಹಿಂಗು ಮಾಡಿ ಹೂವಿನಾಗೆಲ್ಲ 100-500 ಹಿಂಗ್ ಬಚ್ಚಿಕೊಂಡು 40,000 ದುಡ್ಡು ಮಾಡ್ಕೊಂಡು ಬೋರ್ ಹಾಕ್ಸಿದ್ವಿ ಗುರುಜಿ ಒಂದ್ ಹೊಲ್ದಾಗೆ. ಅದು ಕರೆಂಟ್ ಯಾರು ಕೊಡ್ಲಿಲ್ಲ, ಪಕ್ಕದ ಹೊಲ್ದಾರ ಒಬ್ರು ಕೊಟ್ರು. ಅವ್ರು 1 ವರ್ಷ ಕಿತ್ತಾಕಿರು ಗುರುಜಿ. ಬೋರ್ನ ನೀರ್ ಬೀಳಿಲ್ಲ ಗುರುಜಿ. ಬೋರ್ ಹಾಕ್ಸಿದ್ವಿ, ಬೋರ್ ಫೇಲ್ ಆಯ್ತು ಗುರುಜಿ. ಇಷ್ಟೊತ್ತಲ್ಲಿ ಬಂದ್ ಹಾಕ್ಸಿದ್ವಿ, 2 ಗಂಟೆಗೆ ಮುಗೀತು. ಬೋರ್ ಫೇಲ್ ಆಯ್ತು ಗುರುಜಿ. 500 ಅಡಿ ನಮ್ಮ ಅಳಿಯ ಅವ್ರು ನಾವು ಬಂದ್ ಬರ್ಸಿದ್ವಿ. ನಮ್ಮ ಐದ್ನರೆಲ್ಲ ಬಂದ್ ನಗ್ತಿದ್ರು ಗುರುಜಿ ನೀರ್ ಬೀಳ್ತಿದ್ಕೆ, ನಕ್ರು. ಆಮೇಲೆ ಅವಳ ಹೋಗಿ ಉಪವಾಸ ಮಲ್ಕೊಂಡ್ವಿ ಗುರುಜಿ. ಅಷ್ಟು ದುಡ್ಡು ಮನೆಗಳದೆಲ್ಲ ಕೊಟ್ಟು ಇನ್ನು ಸಾಲ್ ಬಂದಿದ್ವಿ. ನಮ್ಮ ಅಳಿಯ ಹಾಕಿ ಕೊಟ್ಟ ಗುರುಜಿ. ಅವಳ ಮಲ್ಕೊಂಡ್ವಿ. ತಿರ್ಗಾ ಮತ್ತೆ ಅವ್ರೇ ನೀರ್ ಬಿಡ್ತಿದ್ರು ಗುರುಜಿ. ಹಂಗಂದ್ರೆ ನಾನು ಹೊಲ ಬಿಟ್ಟು ಹೋಗ್ಲಿಲ್ಲ. ನಮ್ಮ ಪಾಪ ಬೆಂಗ್ಳೂರ್ಗೆ ಹೋಗ್ಬೇಡ ಬಾರಮ್ಮ, ನಾವ್ ಬಿರೋದ್ ಬೇಡ ಅಂದ. ಇಲ್ಲ ನಾನು ಇಲ್ಲೇ ಮಾಡ್ಬೇಕು, ಇಲ್ಲೇ ಸಾಧಿಸ್ಬೇಕು, ನಾನು ಎದುರಿ ತೋರಿಸ್ಬೇಕು ನಮ್ಮ ನನ್ನ ಎದುರಿಗೆ ಅಂತ ನಾನು ಹಠ ಮಾಡ್ದೆ ಗುರುಜಿ. ಮತ್ತೆ ಅದು ನೀರ್ನು ಬೆಳಗ್ಗೆ ಮುಚ್ಚಕಂತ ಕಲ್ಲಾಕ್ ಮುಚ್ಚಕ್ ಬಂದ್ರು ಗುರುಜಿ. ಫೇಲ್ ಆಗಿರೋದ್ ನಮ್ಮ ಅಣ್ಣನ ಮಗ ಒಬ್ಬ ಬಂದಿದ್ದ, ಅವನವರು ಮುಚ್ಚಬೇಡ ಹಂಗೆ ಬಂಡೆ ಮುಚ್ಚ ಬಂದ್ಬಿಡ್ರಿ, ಏನಾಗುತ್ತೆ ನೋಡೋಣ ಅಂತ ಅಂದ್ವಿ ಗುರುಜಿ. ಹಂಗಂದಿದ್ಕೆ ಬೆಳಿಗ್ಗೆ ಡೈಲಿ ಬರೋನ್ ಗುರುಜಿ. ಒಂದ್ ತಂತಿ ತಗೊಂಡು ಏನೋ ಕಟ್ಟಿ ನೀರ್ ಪೈಪ್ ಬಿಡೋದು, ನೀರ್ ತೆಗಿಯೋದು. ಅಮ್ಮ ನೀರ್ ಅದಾವ ಅಂತ ತೆಗಿಯೋದು. ಮುಗ್ದ ಗುರುಜಿ ನನ್ ಮಗ. ದೋಸ್ತಾನು ನಾನು ಅಳ್ತಿದ್ದೆ, ಪರದೇಶದಾಗ ನೀರ್ ಕೊಡಿಲ್ಲ, ಗಂಗಮ್ಮ ಬರ್ಲಿಲ್ಲ ಅಂತ ಅಳ್ತಿದ್ದೆ ಗುರುಜಿ. ತಿರ್ಗಾ 1 ವರ್ಷ ಆದ್ಮೇಲೆ ಯಾರು ನಮ್ದು ಮಂದೆ ದೇವ್ರ ಕೇಳಿದ್ವಿ ಗುರುಜಿ, ಹೂವ ಕೇಳಿದ್ವಿ. ನೀರ್ ಐತೆ ಮೋಟ್ರ್ ಬಿಡ್ರಿ ಅಂತ ಹೇಳ್ತು ಗುರುಜಿ. ಆಮೇಲೆ ನಮ್ ದೇವ್ರ ನಂಬಿ ಬಿಟ್ಟು ಯಾರ್ಯಾರು ಮೋಟ್ರ್ ಎಲ್ಲ ಸಿಂಗಲ್ ಪೇಜ್ ಕೇಳಿದ್ವಿ, ಯಾರೂ ಕೊಡ್ಲಿಲ್ಲ ಗುರುಜಿ ಬಿಡಕ್ಕೆ ತರಕ್ಕೆ.
ದುಡ್ಡಿಲ್ಲ ಗುರುಜಿ ಮೋಟರ್ ತರಕ್ಕೆ. ಹ್ಮ್ ಆಮೇಲೆ ನಮ್ಮ ಮಾವ ಐತಲ್ಲ ಅವ್ರ ತಮ್ಮನ್ ಮಗ ಮೋಟರ್ ಎತ್ತಿದ ಗುರುಜಿ, ಅವ್ನು ಹೆಲ್ಪ್ ಮಾಡ್ತಾನೆ ಗುರುಜಿ ನಮ್ಮ ಮಗುಗೆಲ್ಲ ತುಂಬಾನ. ಹ್ಮ್ ಅವ್ರದ್ದೇ ಟ್ಯಾಕ್ಟ್ರಿ ಇತ್ತು, ಅವ್ರದ್ದೇ ಮೋಟರ್ ಹಾಕೊಂಬಂದು ದೇವ್ರ ಹೆಸರು ಹೇಳಿ ಬಿಟ್ವಿ ಗುರುಜಿ. ಹ್ಮ್ ಬರ್ದಿಲ್ಲದ ನೀರ್ ಫೇಲ್ ಆಗಿರೋ ಬೋರಲ್ಲಿ ನೀರ್ ಕೊಟ್ಟ ಗುರುಜಿ ನಮ್ ಕಾಲ ಭೈರವೇಶ್ವರ ನಮ್ ದೇವ್ರು. ಹ್ಮ್ ಆಮೇಲೆ ನೀರು 2 ದಿನ ಒಂದೇ ಸಮ ಮೋಟ್ರ್ ಹೊಡೆದ್ವಿ ಗುರುಜಿ. ಹಗ್ಲು ರಾತ್ರಿ ಹೊಡಿತು ಗುರುಜಿ, ಒಂದೇ ಸಮ 1.25 ಇಂಚು. ಹ್ಮ್ ಆಮೇಲೆ ನಾನು ಕೊಳ್ಳಕ್ ಸರ ಇತ್ತು ಗುರುಜಿ, ನಾನು ಬೆಂಗಳೂರಲ್ಲಿ ದುಡ್ದು ಒಂದ್ ಸರ ಮಾಡಿಸ್ಕೊಂಡ್ ಬಂದಿದ್ದೆ ಗುರುಜಿ. ಹ್ಮ್ ಆ ಸರಾನೇ ಬಿಚ್ಚಿ ಕೊಟ್ಬಿಟ್ಟೆ ಗುರುಜಿ. ಅವಾಗ್ಲೇ ತಕ್ಷಣ ಬ್ಯಾಂಕಿಗೆ ಇತ್ತು ಮೋಟ್ರ್ ಪಂಪ್ ತರಕಂತ. ಆಮೇಲೆ ಹೋಗಿ ತಗೊಂಬಂದ ಗುರುಜಿ. ಅವತ್ತು ಇನ್ನೊಂದಿಂದ ಬಿಟ್ಬಿಟ್ರು ಗುರುಜಿ. ಅದ್ರಲ್ಲೇ ಬೆಳ್ಕೊಂಡ್ವಿ ಗುರುಜಿ, ಬೆಳೆದ್ವಿ, ಹೂವ ಬೆಳೆದ್ವಿ, ಟಮಾಟ ಹೂವ ಎಲ್ಲ ಬೆಳೆದ್ವಿ ಗುರುಜಿ. ನನ್ ಮಗ ಅಷ್ಟು ಇಷ್ಟು ಮಾಡಿ ಹೊಲದಲ್ಲೇ ಬಂದು ದೊಡ್ಡದಾಗ ಒಂದ್ ಶೆಡ್ ಮಾಡಿದ್ವಿ ಗುರುಜಿ. 1.5 ಲಕ್ಷ ಖರ್ಚು ಮಾಡಿ, ಸಾಲ ಮಾಡಿ ಸಂಘದಲ್ಲಿ ತಗೊಂಡು ಎಲ್ಲ ಮಾಡಿ ಶೆಡ್ ಮಾಡಿದ್ವಿ ಗುರುಜಿ. ಶೆಡ್ ಮಾಡಿ ಎಲ್ಲ ಆಯ್ತು. ನನ್ ಮಗಳಿಗೂ ಒಂದ್ ಹೆಣ್ಮಗು ಆಗಿತ್ತು, ಅವಳಿಗೂ ಬಾಣಿತನ ಎಲ್ಲ ನಾನು ಮಗ ಬರೋಷ್ಟ್ರಾಗೆ ಮಾಡಿ ಅಲ್ಲೇ ಕಳ್ಸಿದ್ದೆ ಗುರುಜಿ. ಎಲ್ಲ ಆಗಿತ್ತು. ನನ್ನ ಮಗಗ್ ನಾನು ಸುಮ್ನೆ ಇರ್ತಿದ್ದೆ ಗುರುಜಿ. 22 ವರ್ಷಕ್ಕೊಂದ್ ಮದ್ವೆ ಮಾಡ್ಬಿಟ್ಟೆ ಗುರುಜಿ. ನಮ್ ಸಂಬಂಧದಲ್ಲೇ 22ನೇ ವರ್ಷಕ್ಕೆ ಮದುವೆ ಮಾಡಿದ್ರಿ? ಮದ್ವೆ ಮಾಡ್ಬಿಟ್ಟೆ ಗುರುಜಿ. ನಮ್ಮ ಅತ್ತೆ ಇತ್ತಲ್ರ ಗುರುಜಿ, ಅವ್ರ ತಮ್ಮನ ಒಳ್ಳೆನೆ ಹೆಣ್ ಸಿಗಲ್ಲ ಈಗ, ತುಂಬಾ ಕಷ್ಟ ಅಂತ ನನಗೇನು ಗೊತ್ತಾಗ್ಲಿಲ್ಲ ಗುರುಜಿ. ನಾನೆಲ್ಲ ಒಂದೇ ಅಂತ ಹೆಣ್ ಮದ್ವೆ ಮಾಡ್ಕೊಂಡ್ ಮನೆ ಹತ್ರನೇ ಲಾಕ್ಡೌನ್ ಅಲ್ಲಿ ಮೊನ್ನೆ ಮದ್ವೆ ಮಾಡ್ಬಿಟ್ಟೆ ಗುರುಜಿ. ಹೊಲದಲ್ಲೇ ಕರ್ಕೊಂಬಂದು. 22ಕ್ಕೆ ಯಾಕೆ ನಿರ್ಧಾರ? ಯಾಕೆ ಗುರುಜಿ ನನಗ್ ಗೊತ್ತಲ್ಲ. ನನಗೆ ಸುಮ್ನೆ ಅದೇನೋ ಪುನೀತ್ ರಾಜ್ಕುಮಾರ್ ಸತ್ರಲ್ ಗುರುಜಿ, ಅವತ್ತು ನನಗೆ ಅದೇ ನೋವು. ಅದನ್ನೇ ನಾನು ಮನಸ್ಸಲ್ಲಿ ಇಟ್ಕೊಂಡು ಅವತ್ತೇ ನಮ್ಮ ಅಳಿಯ ನನ್ನ ಮಗಳು ಕರ್ಕೊಂಡು ಹೋಗಿ ಎಲ್ಲ ECG ಮಾಡ್ಸಿದ್ರೆ ಏನು ಇಲ್ಲ. ಆ ಅಮ್ಮ ಸುಮ್ನೆ ಮನಸ್ಸು ನೋವು ಮಾಡ್ಕೊಂಡು ಚಿಂತೆ ಮಾಡ್ತೈತೆ. ಚಿಂತೆ ಮಾಡಿ ಹಿಂಗ್ ಸುಮ್ನೆ ನಾನು ಸಾಯ್ತೀನಿ ಅಂತ ಸುಮ್ನೆ ಅಂದ್ಕೊಂತಿದ್ದೆ ಗುರುಜಿ. ಸಾಯೋ ಮುನ್ನ 2 ಅಕ್ಕಿ ಕಾಳು ಹಾಕೋ ನಾನು ಯೋಚನೆ ಆಗ್ಬಿಟ್ಕೊಳ್ತೀನಿ. ನನ್ ಮಗಳಿಗೆ ನನ್ ಮಗ ಮುಗ್ದ ಅಷ್ಟು ಒಳ್ಳೆ ಹುಡ್ಗ ಗುರುಜಿ. ನಮ್ ಇಡೀ ಊರೇ ಕೊಂಡಾಡ ಗುರುಜಿ ನನ್ ಮಗನ್ನ. ಅಷ್ಟು ಬದುಕು ಮಾಡ್ತಾನೆ. ಅಷ್ಟು ಒಂದು ನನ್ ತಾಯಿ ಅಂದ್ರೆ ಒಂದು ಉಗುಳು ದಾಟಿ ಬದುಕು ಹೋದ್ ಮಗ ಅಲ್ಲ ಗುರುಜಿ. ಅಷ್ಟು ಗೌರವ, ಅಷ್ಟು ಇದು ಗುರುಜಿ. ನನ್ ಮಗಳು ಕೊಟ್ಟಿದವ್ರು ತುಂಬಾ ಚೆನ್ನಾಗೇ ಇದಾರೆ ಗುರುಜಿ. ಅವ್ರು ಅಷ್ಟೇ ಚೆನ್ನಾಗಿ ಇಕ್ಕೊಂಡಾರೆ. ನಾವು ಮಳಿಯ ತುಂಬಾ ದೇವ್ರಂತ ಮನುಷ್ಯ ಸಿಕ್ಕಿದಾನೆ ಗುರುಜಿ ನನ್ಗೆ. ಸಂತೋಷ. ಅವಳಿಗೂ ಹೆಣ್ಣು ಮಗು 8 ವರ್ಷಕ್ಕೆ ಈಗ ಪ್ರೆಗ್ನೆಂಟ್ ಇದ್ದಾಳೆ ಗುರುಜಿ. ಈಗ 4 ತಿಂಗಳ ಪ್ರೆಗ್ನೆಂಟ್ ಇದ್ದಾಳೆ ಗುರುಜಿ. ಸೊ ಹಾಗೆ ನಿಮಗೆ ಅಲ್ಲಿ ಅದೇನೋ ಬಂತು ತೋರಿಸ್ಕೊಂಡ್ರಿ, ಬಟ್ ಅದನ್ನ ಇಲ್ಲ ಮದುವೆ ಅನ್ನೋ ವಿಚಾರ ಅದನ್ನ ನಾನೇನ್ ಮಾಡ್ಬಿಟ್ಟೆ ಗುರುಜಿ, ನನ್ ಮಗು ಫಸ್ಟ್ ಮದ್ವೆ ಮಾಡ್ಬಿಡಣ. ನನ್ ಸೊಸೆ ಬಂದಳು, ನನ್ನ ಸಾಯೋ ತನಕ ಚೆನ್ನಾಗ್ ನೋಡ್ಕೋತಾಳೆ. ಅವಳಿಗೆ ಅವ್ರ ಸಂಬಂಧದಲ್ಲಿ ಒಂದು ಮದುವೆ ಇತ್ತು ಗುರುಜಿ. ನಮ್ಗೆ ಸಂಬಂಧ ಎಲ್ಲ ಹೋಗಿದ್ದೆ ಗುರುಜಿ ಮದ್ವೆಗೆ. ಓಕೆ, ಇಲ್ಲಿ ಮಗನಿಗೆ ಮದುವೆ ವಿಚಾರ ತಿಳಿಸಿದ್ರ ನೀವು? ಇಲ್ಲ ಗುರುಜಿ, ಅವನಿಗೆ ಒಂದ್ ಹೆಣ್ಣು ನೋಡಿದನಲ್ಲ, ಅಷ್ಟು ಕಾಲೇಜ್ ಓದ್ ಬಂದ್ರು ಒಂದ್ ಹೆಣ್ಣು ಮಕ್ಳು ತಲೆಗೆ ಎತ್ತಿ ನೋಡಿದ ಮಗ ಅಲ್ಲ ಗುರುಜಿ. ಅಲ್ಲ, ಈಗ ನಾನು ಹೇಳುದು ಮದುವೆ ಮಾಡೋ ಯೋಚನೆ ನೀವು ನೋಡೋಕ್ ಶುರು ಮಾಡ್ತಿರೋದು ಮಗನಿಗೆ ಹೇಳಿದ್ರ ಅಂದೆ? ಇಲ್ಲ ಗುರುಜಿ. ಹೇಳಿದ್ರ ಆತ ಬೇಡ ಅಂತಿದ್ದ? ಹೇಳಿಲ್ಲ, ಬೇಡ ಅಂತ ಅಂತಿದ್ದ ಏನೋ. ನಾನು ಹೇಳಿದ್ ಉಗುಳು ದಾಟಲ್ಲ ಅಂತ ಹೇಳಿನಲ್ ಗುರುಜಿ. ಅದ್ರೊಳಗಿಂದ ಮದುವೆಯಿಂದ ಅಲ್ಲ, ಅವನು ಒಂದ್ ವರಕ್ ಹೋದ್ರು ಅಮ್ಮ ವರಕ್ ಹೋಗ್ಬರ್ತೀನಿ ಅಂತಾನು ಹೇಳೇ ಹೋಗ್ತಿದ್ದ ಗುರುಜಿ ಅವನು. ಮತ್ತದೇ ಶಾಪ ಆಯ್ತು ಗುರುಜಿ. ಮದ್ವಿಗೆ ಹೋದೆ ಗುರುಜಿ ನಾನು. ಆ ಪಕ್ಕದೂರಿಗೆ ಅವ್ರು ಒಂದ್ ಮದ್ವಿಗೆ ಹೋದೆ ಗುರುಜಿ. ಅವ್ರ ಅಣ್ಣ ತಮ್ಮಗಳ್ದೆ ಮದ್ವೆ ಇತ್ತು ಗುರುಜಿ. ಯಾರ ಅಣ್ಣ ತಮ್ಮದಿರು? ಈಗ ನಾನ್ ಮದ್ವೆ ಮಾಡ್ಕೊಂಡ ಸೊಸೆ. ಆಯ್ತು, ಅಂದ್ರೆ ನಿಮ್ಮ ಅತ್ತೆಯ ತಂಗಿ ಆ ಕಡೆಯವರು? ತಮ್ಮನ ಮೊಮ್ಮಗಳು. ಓಕೆ, ನಿಮ್ಮ ಅತ್ತೆಯ ತಮ್ಮನ ಮೊಮ್ಮಗಳು ಅಂತ. ನಾನೇನ್ ಮಾಡ್ದೆ ಗುರುಜಿ, ಮದ್ವಿಗೆ ಅವ್ರ ಚಿಕ್ಕಪ್ಪನ ಮಗನ್ ಮದ್ವೆ ಇತ್ತು, ನಾನ್ ಮದ್ವಿಗೆ ಹೋದೆ ಗುರುಜಿ. ಅಂದ್ರೆ ನೀವು ಅದೇ ತಲೆಯಲ್ಲಿ ಇಟ್ಕೊಂಡು ಹೋಗಿದ್ರ ಅಂತ? ಇಲ್ಲ ಗುರುಜಿ, ಸುಮ್ನೆ ಹೋದ್ರೆ? ಸುಮ್ನೆ ಮದ್ವಿಗೆ ಹೋಗ್ಬೇಕು ಬಟ್ಟೆ ತಗೊಂಡವ್ರಿಗೆ ಹೋದೆ. ಆಮೇಲೆ ಹೋದೆ, ನಾನು ಹುಡುಗಿನ ನೋಡ್ದೆ ಗುರುಜಿ. ಅವ್ರ ಮನೇಲಿ 4 ಜನ ಹೆಣ್ಮಕ್ಳು ಗುರುಜಿ, ಗಂಡ್ ಮಕ್ಳಿಲ್ಲ. ಇವಳು ಚಿಕ್ಕವಳು. 2 ಆಗಿದ್ರು, ಇನ್ 3 ನಡೆದು ಇನ್ನೊಂದು ವಾರ ಇತ್ತು ಮದ್ವೆ ಸೆಟ್ ಆಗಿತ್ತು ಗುರುಜಿ ಅವತ್ತು. ನಾನೇನ್ ಮಾಡ್ದೆ, ನಮ್ಮ ಮೈದ್ನಿಗೆನೆ ಇವಳನ್ನ ಮದ್ವೆ ಮೈದ್ನನ್ ಮಗು ಮಾಡ್ಕೋಬೇಕು ಅಂತ ಕೊಡ್ಬೇಕಂತ ಇವ್ರು ಇದ್ರಂತೆ ಗುರುಜಿ. ನಮ್ಮ ಮೈದ್ನ ಹೆಂಡ್ತಿನೂ ಅದೇ ಊರಾಳು, ಅಂದ್ರೆ ಮಗಳನ್ನೇ ಮದ್ವೆ ಮಾಡ್ಕೊಂಡಿದ್ರು ಮೈದ್ನ ಗುರುಜಿ. ಹಿರೇ ಮಗಳು ನಮ್ಮ ಹೆಣ್ಮಗಳು. ಇವಳಿಗೆ ಇಷ್ಟ ಇಲ್ಲ. ಇವಳೆಲ್ಲ ತುಂಬಾ ಬಜಾರಿ, ತುಂಬಾ
ಜೋರು ಅಂತ ಗೊತ್ತಿದ್ದು ಅವ್ರು ಮದುವೆ ಮಾಡ್ಕೊಂಡ್ಲಿಲ್ಲ ಗುರುಜಿ. ಕೇಳಿಸ್ತಾ ಇಲ್ಲವಾ? ಮದುವೆ ಮಾಡ್ಕೊಳ್ಳಿಲ್ಲ ಗುರುಜಿ ಅವರು, ಹ್ಮ್ ನಮ್ಮ ಮೈದ್ನವ್ರು. ಹ್ಮ್ ನಾನೇನ್ ಮಾಡಿದೆ ನೋಡ್ದೇನೆ ಗುರುಜಿ, ನಾನೇನಂದೆ ನನ್ ಮಗನ್ ಮದ್ವೆ ಆಗ್ತೀಯೇನೆ ಅಂತ ನಕ್ಕೆ ಗುರುಜಿ. ಹ್ಮ್ ಸುಮ್ನೆ ತಮಾಷೆ ಆಡಂಗ್ ನಕ್ಕೆ ಗುರುಜಿ. ಹ್ಮ್ ಅವಳು ನನ್ ಮಗನೇ ನೋಡಿಲ್ಲ ಗುರುಜಿ, ಸುಳ್ಳಲ್ಲ. ಹ್ಮ್ ಆಮೇಲೆ ಅವ್ರ ಅಕ್ಕ ಮದ್ವೆ ಸೆಟ್ ಆಗಿತ್ತು. ಅವಳೇ ನಂದು ನಾವು ನಿಮ್ಮ ಮೈದ್ನ ಮಗಗ್ ಮದ್ವೆ ಮಾಡ್ಕೊಳ್ಳಿಲ್ಲ, ಅದೇ ಸೇಡಿಗೆ ನೀವು ಈ ನಿಮ್ಮೂರಲ್ಲಿ ಮದ್ವೆ ಆಗ್ಬೇಕು ಅಂತ ಅವಳು ಹಠ ಹಿಡ್ದಾಳೆ ಅಂತ ಒಂದು ಗುರುಜಿ ಅವ್ರ ಅಕ್ಕ. ಯಾರು ಬೇರೆ ಯಾರೋ ಅಂದ್ರು? ಅವ್ರ ಅಕ್ಕ ಸ್ವಂತ ಅಕ್ಕ ಅಂದ್ಲು ಗುರುಜಿ. ಇವಳು ನಂದಿಕ್ಕೆ ಇವಳು ಅದನ್ನೇ ತಲೆಗೆ ಇಟ್ಕೊಂಡ್ಬಿಟ್ಲು ಗುರುಜಿ. ಇಟ್ಕೊಂಡ ತಕ್ಷಣ ನಾನ್ ಮನೆಗೆ ಬಂದು, ಪಾಪ ನಿನ್ಗೊಂದ್ ಹೆಣ್ಣು ನೋಡ್ ಬಂದಿದ್ದೀನಿ ಪಾಪ ಅಂದೆ. ಅದಕ್ಕೆ ಯಾರಮ್ಮ ಅಂತ, ಹಿಂಗೆ ನಿಮ್ಮ ಮಾಮನ, ಅದೇ ಅವ್ರ ಮಾಮ ಬಕ್ಕಲ್ಲ ಮಗಳು ಅಂದೆ. ಅದಕ್ಕೆ ಅಮ್ಮ ನೀನ್ ಇಂಥವೆಲ್ಲ ಮಾಡ್ತೀಯಲ್ಲಮ್ಮ, ನನ್ಗೆ ಏನ್ ಮದ್ವೆ ವಯಸ್ಸಾಲೇನೆ ನನ್ಗೆ ಇಂಥವೆಲ್ಲ ಮಾಡ್ತೀಯಲ್ಲಮ್ಮ ಅಂತ ಅಷ್ಟೇ ಗುರುಜಿ ಅಮ್ಮ ಅಂತಂದ್ಮೇಲೆ ನಾನು ಅವ್ಳು ಬೇರೆ ಕಡೆ ಎಲ್ಲ ಹೆಣ್ಗೆಲ್ಲ ತುಂಬಾ ಡಿಮ್ಯಾಂಡ್ ಅಲ್ಲಿ ಗುರುಜಿ, ಅವ್ರು ಕೇಳ್ತಾರೆ ಇವ್ರು ಕೇಳ್ತಾರೆ, ಹಿಂಗ್ ಬರ್ತಾರೆ ಅಂತ ಎಲ್ಲಾ ಮಾತಾಡೋ ಗುರುಜಿ. ನಾನೇನ್ ಮಾಡ್ದೆ, ಅದನ್ನೇ ಒಂದ್ ಇದನ್ ಮಾಡ್ಕೊಂಡೆ. ನಮ್ಮ 5ನೇ ಸಮೇತ ಜಗಳ ಮಾಡಿದ್ರು ಗುರುಜಿ ಒಂದ್ ಟೈಮಲ್ಲಿ ಹೊಲ್ದಾಗೆ. ಅವಳು ಯಾಕೆ ಮದ್ವೆ ಮಾಡ್ಕೊಳ್ಳೋದು, ಹುಟ್ಟು ಬಜಾರಿ ಒಳ್ಳೆಳಲ್ಲ, ನೀನ್ ಮದ್ವೆ ಮಾಡ್ಕೊಂತೀಯ ಹಂಗೆ. ಬಜಾರಿನೇ ಆಗ್ಲಿ, ನನ್ನ ಹೊಲಕ್ ಬಜಾರಿನೇ ಬೇಕು, ಇವ್ರನ್ನೆಲ್ಲ ಎದುರಿಸ್ಬೇಕಿತ್ತಲ್ಲ, ಇಂಥಳ್ಳಿ ತಂದು ಕುಂಟಿಸ್ಬೇಕು ಅನ್ನೋದು ಒಂದ್ ಹಠ ಇತ್ತು ಗುರುಜಿ. ಇವಳು ನನ್ನೇ ಮುಳ್ಳಾದ್ಲು ಗುರುಜಿ. ಇಲ್ಲ ಅಮ್ಮ 5ನೇ ಯಾರನ್ನೂ ಮಾತಾಡ್ಸಲ್ಲ, ಅವಳು ಮಾತಾಡ್ಸಲ್ಲ, ನಮ್ಮ ಮನೆ ಬಗ್ಗೆ ನಿಮ್ ಸೊಸೆ ಯಾವತ್ತು ಬಿಟ್ಕೊಳಲ್ಲ ಅಂತ ನಮ್ಮ 5ನೇ ಹೇಳಿದ್ಲು ಗುರುಜಿ. ನಾನು ಅಂದ, ನಿಮ್ ಸೊಸೆನ ನಮ್ಮ ಮನೆಗ್ ಕಳಿಸ್ತಾರ, ನಮ್ ಸೊಸೆ ನಿಮ್ ಮನೆಗ್ ಬಿಡ್ಬೇಡ, ಸುಮ್ನೆ ನಿಮ್ ಸೊಸೆ ನಮ್ಮ ಮನೆಗ್ ಬಿಡ್ಬೇಡ, ನಮ್ ಸೊಸೆ ನಿಮ್ ಮನೆಗ್ ಬಿಡಲ್ಲ ಅಂತ ಅಂದೆ ಗುರುಜಿ. ಜಗಳ ಹಿಂಗೆ ಎಲ್ಲ ಆಯ್ತು. ಆದ್ಮೇಲೆ ನಾನು ಮದ್ವೆ ಮಾಡ್ಕೋಬೇಕು ಅಂತ ನನ್ನ ಮಗಳು ಸಮೇತನೂ ಒಪ್ಲಿಲ್ಲ ಗುರುಜಿ. ಬೇಡಮ್ಮ, ಆ ಊರ್ ಹೆಣ್ಣು ಬೇಡ, ಪ್ರವಾಸ ಬೇಡ ಅಂತ ಅಂದ್ಲು ಗುರುಜಿ. ನನ್ ಮಗಳು ಕೇಳಲಿಲ್ಲ, ನಮ್ಮ ಅಣ್ಣ ತಮ್ಮಗಳು ಕೇಳಲಿಲ್ಲ, ಒಂದ್ ದೇವ್ರು ಕೇಳಲಿಲ್ಲ, ಯಾರನ್ನು ಕೇಳಲಿಲ್ಲ. ಸಂಬಂಧ ಕೊಟ್ಟು ತಂದೈತೆ ಆಗ್ ಬರುತ್ತೆ ಅಂದ್ರೆ ಸುಮ್ನೆ ಮಾಡಿ ಎಲ್ಲ ಮಾತುಕತೆ ನಾನು ನನ್ನ ಮಗನೇ ಮಾತಾಡ್ಬಿಟ್ಟು ಗುರುಜಿ. ಅವ್ರ ಮನೆಯವರು ಒಪ್ಪಿದ್ರು. ಅವ್ರ ಮನೆಗೆ ಇವಳು ಹಠ ಮಾಡ್ಕೊಂಡು ನಿಂತ್ ಕಳಿದ್ರಿ. ಇವನಿಗೆ ಫೋನ್ ನಂಬರ್ ಇತ್ತ ನನ್ನ ಹತ್ರ, ತಗೊಂಡ ಅವನಿಗೆ ಫೋನ್ ಮಾಡೋದು ಮೆಸೇಜ್ ಮಾಡೋದು, ನಾನ್ ಬಿಟ್ರು ಇವ್ನ್ ಬಿಡಂಗಿಲ್ಲ ಅನ್ನಂಗ ಆಗ್ಬಿಡ್ತು ಗುರುಜಿ ಲಾಸ್ಟಿಗೆ. ಅಂದ್ರೆ ನಿಮ್ ಹುಡುಗನೇ ಜಾಸ್ತಿ ಇಷ್ಟಪಡಕ್ ಶುರು ಮಾಡ್ದ? ಶುರು ಮಾಡ್ದ ಗುರುಜಿ. ಬುನಾದಿ ಹಾಕಿದ್ದು ಅಲ್ಲಿ ಮದುವೆ ಮನೇಲಿ ನೀವು? ನಾನು ಕೇಳಿದ್ದು ಅಲ್ಲಿ, ನನಗೆ ಇಷ್ಟ ಆಯ್ತು ಅಂತ ಮಾಡ್ಕೊಂಡು. ನಂಬರ್ ಯಾರು ಕೊಟ್ಟಿದ್ದು? ನಂಬರ್ ನಾನೇ ಅವ್ರ ಅಪ್ಪದ ನಂಬರ್ ಎಲ್ಲ ನಮ್ಮ ಹತ್ರ ಕನೆಕ್ಟ್ ಮಾಡ್ಕೊಂಡಿದ್ದು ಗುರುಜಿ. ನನ್ನ ಹತ್ರ ಸಂಬಂಧಿಕರಲ್ವಾ ಅವರೆಲ್ಲ? ಸಾಮಾನ್ಯ ಇತ್ತು ಗುರುಜಿ. ಆಯ್ತವ. ಮದುವೆಗೆ ಅವರು ಅವ್ರ ಮಗಳು ಕೂಡ ಆಟ ಮಾಡಿ ನಾನು ಅವರು ಒಂದು ಬಾಸಿಂಗನು ತರ್ಲಿಲ್ಲ, ಒಂದು ಹೂವಿನಾರ ತರ್ಲಿಲ್ಲ ಗುರುಜಿ. ಇಲ್ಲಿಗೆ ಬಂದು ಇಷ್ಟೊತ್ತಲ್ಲಿ ಕೂತ್ಕೊಂಡ್ರು ಗುರುಜಿ, ಹೆಣ್ ಕರ್ಕೊಂಬಂದು ಹೊಲದಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು. ಇಲ್ಲೇ ನಾವು ಮದ್ವಿ ಜನ ಜಾಸ್ತಿ ಬರ್ಲಿಲ್ಲ ಗುರುಜಿ. ಅಣ್ಣ ಸಮೇತ ಬರ್ಲಿಲ್ಲ. ಲಾಕ್ಡೌನ್ ಟೈಮ್ ಎಲ್ಲಾ ಕೆಲಸ ಕಾರ್ಯವು ಮಾಡಿದ್ವಿ ಗುರುಜಿ. ಇಲ್ಲೇ ಎಲ್ಲಾ ಕಾರ್ಯ ಮಾಡಿದ್ವಿ. ಆದ್ರೂ ಒಂದ್ ಶಾಮಿನ್ ಹಾಕ್ಲಿಲ್ಲ, ತಂದವೆಲ್ಲ ಹಂಗೆ ಇಟ್ಟಿದ್ವಿ. ಟೇಬಲ್ ಶಾಮೇಲು ಎಲ್ಲ ಬಂದಿತ್ತು, ಎಲ್ಲ ಹಂಗೆ ಇಟ್ವಿ. ಒಂದು ಬ್ಯಾಂಡ್ ಶೆಟ್ ಇಲ್ಲ, ಸುಮ್ನೆ ಕೆಲಸ ಕಾರ್ಯ ಮಾತ್ರ ಎಲ್ಲ ಮಾಡಿ ಮುಗಿಸಿದ್ವಿ ಗುರುಜಿ. ಅಂದ್ರೆ ತಾಳಿ ಕಟ್ಟಿದ್ದು ಕೂಡ ಅಣ್ಣ ತಮ್ಗಳು ಎಲ್ಲಾನು ಗುರುಜಿ, ಎಲ್ಲ ಪ್ರತಿಯೊಂದು ತಾಳಿ ಕಟ್ಟಿದ್ದು ಮನೆ ಹತ್ರ ಚಪ್ರ ಹಾಕಿದ್ವಿ ಗುರುಜಿ, ಹೆಸರು ಚಪ್ರ ಹೊಲದಲ್ಲಿ. ಓಕೆ ಓಕೆ. ಬಟ್ ಆ ಸಮಯದಲ್ಲಿ ಈ ಜನ ಸೇರಬಾರ್ದು ಅನ್ನೋದೊಂದು ಕಾನೂನು ಇತ್ತು. ಜನ ಲಾಕ್ಡೌನ್ ಸೇರಿದ್ರೆ ಪೊಲೀಸ್ ಬರ್ತಾರಂತ ಎದುರಿಸ್ತಿದ್ರು ಗುರುಜಿ. ಆ ಕಾರಣಕ್ಕೆ ಯಾವ್ದು ಅಂದ್ರೆ ನಮ್ಮ ಅಣ್ಣ ತಮ್ಗಳು ಎಲ್ಲ ಬಂದಿದ್ರು ಗುರುಜಿ. ಅಂದ್ರೆ ಸಿಂಪಲ್ ಆಗಿ ನಮಗೆ ಎಲ್ಲ ಬೇಕಾದ್ರೆಲ್ಲ ಬಂದಿದ್ರು, ಅದು ಸಿಂಪಲ್ ಆಗಿ ಮಾಡಿದ್ವಿ ಗುರುಜಿ. ನಾವು ಅಲ್ಲಿಗೂ ನವೆಂಬರ್ ಅಲ್ಲಿ ಛತ್ರದಲ್ಲಿ ಗ್ರ್ಯಾಂಡ ಮಾಡ್ಕೊಂತೀವಿ ಅಂದ್ವಿ. ಅವ್ರ ಅಷ್ಟೊತ್ತಿ ತಡ್ಕೊಳ್ಳಿಲ್ಲ, ಅಲ್ಲಿ ಕೊಡ್ತಾರೆ ಇಲ್ಲಿ ಕೊಡ್ತಾರೆ, ನನ್ನ ಹಂಗ್ ಮಾಡ್ತಾರೆ, ಮದ್ವೆಗೆ ಎಲ್ಲಾನ ಕರ್ಕೊಂಡು ಮದ್ವೆ ಮಾಡಿಸ್ತಾರಂತ ಅವಳೆಲ್ಲ ಹೇಳೋದು ಫೋನಲ್ಲಿ. ನಾವೇ ಹಂಗೆಲ್ಲ ಓಡ್ ಬಂದ್ ಮದ್ವೆ ಆಗಕ್ ನಾವ್ ಬಿಡ್ಲಿಲ್ಲ ಗುರುಜಿ. ನನ್ ಮಗುಗೆ ಕೆಟ್ಟ ಹೆಸರು ಬರಬಾರ್ದು ಗುರುಜಿ. ನಾವು ಎಲ್ಲ ಸೇರ್ಸೆ ಮದ್ವೆ ಮಾಡಿದ್ವಿ ಗುರುಜಿ ಕರೆಕ್ಟ್ ಆಗಿ. ಆಯ್ತು ಗುರುಜಿ, ಎಲ್ಲ ಆಯ್ತು. ಬಂದೊಂದ್ 4 ತಿಂಗಳು ಚೆನ್ನಾಗಿದ್ಲು ಗುರುಜಿ ನಮ್ಮ ಹತ್ರ, ಚೆನ್ನಾಗಿದ್ಲು. ಆಮೇಲೆ ಬರೀ ಹೊಟ್ಟೆ ಕಿತ್ತು ಕೇಳು, ನನ್ ಮಗಳು ಬಂದ್ರೆ ಸೇರ್ಸಂಗಿಲ್ಲ, ನನ್ ಮಗಳಿಗೆ ಒಂದ್ ಏನ್ ಕೊಟ್ರು ಸೇರ್ಸಂಗಿಲ್ಲ, ಅವಳು ಏನಕ್ಕೂ ಬರೋದಿಲ್ಲ ಗುರುಜಿ. ಅವಳೆ ಬೇಕಾದ್ದೇ ಕೊಟ್ಟು ಕಳಿಸ್ತಾಳೆ ಗುರುಜಿ ನಮಗೆ. 5 ನಿಮಿಷ ನನ್ ಮಗಳು ಊರ್ಗ್ ಹೋಗಕ್ ಪಕ್ಕದೂರಕ್ಕೆ ಕೊಟ್ಟಿದ್ವಿ.
ಅವಳು ಮದುವೆ ಮಾಡ್ಕೊಂಡ್ ಬಂದಿರೋದು ಪಕ್ಕದೂರೇ ಗುರುಜಿ. ಆಮೇಲೆ ನನ್ ಮಗಳು ಸೈರಿಸ್ದಂಗಾದ್ಲು, ನನ್ ಮೊಮ್ಮಗಳು ಬಂದ್ರೆ ಸೈರಿಸ್ದಂಗಾದ್ಲು, ನಮ್ ಕಡೆಯವ್ರು ಯಾರು ಬಂದ್ರು ಸೈರಿಸ್ದಂಗಾದ್ಲು. ನೀನು ಅವ್ರು ಹಂಗ್ ಮಾಡಿದ್ರ ಹಿಂಗ್ ಮಾಡಿದ್ರ ಗುರುಜಿ. ಅಡಿಕೆ ಗಿಡ ಸಾಲ ಮಾಡಿ 650 ಅಡಿಕೆ ಗಿಡ ಇಕ್ಸಿದ್ವಿ ಗುರುಜಿ. ಆಮೇಲೆ ಅವಳು ಹೆರಿಗೆಗೆ ಮೊನ್ನೆ ಗಂಡು ಮಗು ಹೆರಿಗೆ ಆಗಿದ್ದೆ, 2 ವರ್ಷದ ಮಗು ಆಯ್ತು ಗುರುಜಿ. ಅವಳು ಹೋದಾಗ ಪೈಪ್ ಲೈನ್ ಹೊರೆಯಿಂದ 150 ಪೈಪ್ ಉಣಿಸಿ ಪೈಪ್ ಲೈನ್ ಮಾಡ್ಸಿದ್ವಿ ಗುರುಜಿ. 2 ಟ್ರಾನ್ಸ್ಫಾರಂ ಪೆಟ್ಗೆ ಮಾಡ್ಸ್ಕೊಂಡಿದ್ವಿ ಗುರುಜಿ. ನನ್ನ ಮಗ ದುಡ್ಡು ಮಾಡಿರೋದು ಗುರುಜಿ. ಮತ್ತೆ ಎಲ್ಲಾ ಮಾಡ್ತಾನೆ. ಈಗ ಟಮಾಟ ಬೆಳಿತು, ಹೂವು ಬೆಳಿತೀವಿ, ಈರುಳ್ಳಿ ಹಾಕಿದ್ವಿ, ರಾಗಿ ಹಾಕಿದ್ವಿ, ಎಲ್ಲ ಹಾಕಿದ್ವಿ ಗುರುಜಿ. ಈಗ ಟಮಾಟ ಬರ್ತಾ ಐತೆ ಗುರುಜಿ, ರೇಟ್ ಇದೆ. ಇಷ್ಟೆಲ್ಲ ಮಾಡಿದ್ರು. ಒಂದು ಗಾಡಿನ 1.5 ಲಕ್ಷ ಕೊಟ್ಟು ಗಾಡಿ ತಂದ ಗುರುಜಿ. ಬೈಕು ಹಳೆ ಗಾಡಿಯಾಗ ಓಡಾಡ್ತೀವಿ, ಎಲ್ಲಾ ಮಾಡಿದೆ ಗುರುಜಿ. ಅವಳಿಗೆ ಒಂದು ಮಾಂಗಲ್ಯ ಚೈನ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡೆ ಗುರುಜಿ. ಬರೋ ಅಷ್ಟಾಗೆ ಮಾಡಿಸ್ದೆ ಬಂದೆ ಗುರುಜಿ. ಅವ್ರ ಅಮ್ಮ ಮಾಂಗಲ್ಯ ಚೈನ್ ಮಾಡಿಸಿದ್ರೆ ನಾವ್ ಹೆಣ್ ಕೊಡಲ್ಲ ಅಂತ ಗುರುಜಿ. ಬಿಡಬಾರ್ದು ಅಂತ ಸಾಲ ಮಾಡಿ ಆ ಕಾಲಕ್ಕೆ ನಾನು ಮಾಡಿಸ್ದೆ ಗುರುಜಿ. ಏನ್ ಮಾಡಿದ್ರು ಹೊಟ್ಟೆ ಕಿಚ್ಚು ಗುರುಜಿ. ಎಷ್ಟು ಹೊಟ್ಟೆ ಕಿಚ್ಚು, ಯಾವ್ದು ಮಾತಿಗೂ ನಾನು ಇರಲ್ಲ, ಹೋಗ್ತೀನಿ, ನಾನು ಹೋಗಲ್ಲ. ಅವ್ರ ಅಪ್ಪರು ಹೇಳ್ಕೊಡ್ತಾರೆ, ಅವ್ರ ಅಮ್ಮರು ಹೇಳ್ಕೊಡ್ತಾರೆ ಗುರುಜಿ, ಗೊತ್ತಿಲ್ಲ. ಬರೇ ಅವಳಿಗೆ ಅವ್ರ ಅಪ್ಪ ಅವ್ರ ಅಮ್ಮ ಸಂಬಂಧ, ಅಕ್ಕ ತಂಗಿರು, ನನ್ ಮಗಳನ್ನ ಅಂದ್ರೆ ಕಂಡ್ರೆ ಆಗಲ್ಲ. ಅಷ್ಟಿಷ್ಟು ಆಸೆ ಮಾಡಲ್ಲ. ಅವ್ರ ಹೆರಿಗೆ ದಿನ ಸಮೇತ ದುಡ್ಡು ಕಾರು ತಕೊಂಬಂದು ತುಮಕೂರು ಹಾಸ್ಪಿಟ್ಲಿಗೆ ಹೊತ್ಕೊಂಡು ಓಡೋದ್ವಿ ಗುರುಜಿ. ಅವತ್ತು ಅವ್ರ ಅಪ್ಪ ಅವ್ರ ಅಮ್ಮ ಇರ್ಲಿಲ್ಲ. ಎಲ್ಲ ಮಾಡಿ ಇಷ್ಟೆಲ್ಲ ಮಾಡಿದ್ರು ನೀನ್ ಏನ್ ಕೊಡ್ಸಿರೋದು, ನೀನ್ ಸಾಲ ಮಾಡ್ಸಿದಿ ನನ್ನ ಮಗುಗೆ, ನಾನೇನ್ ಎಣ್ಣೆ ಕುಡಿದ್ನಿ ಗುರುಜಿ. ನನ್ನ ಮಗ ಏನ ಒಂದು ಅಡ್ಕೆಲೆ ಬಿಡ್, ಈಗ ಒಂದು ಅಡ್ಕೆಲೆ ಹಾಕಿ ಕಲ್ತು ನನ್ ಗುರುಜಿ. ಯಾವತ್ತು ಒಂದ್ ಕೆಟ್ಟದ್ ಕಸ್ಬು ಒಂದು ಗುಟ್ಕ ಸಮೇತ ಹಾಕಲ್ಲ ಗುರುಜಿ ನನ್ ಮಗ. ಅಷ್ಟು ಒಳ್ಳೆ ಅಂತ ಮಗ ಸಿಗ್ಬೇಕಾದ್ರೆ ಅವ್ಳು ಪಡ್ತಿರ್ಬೇಕು. ನಾನು ಇಂತ ಗುಡ್ಕು ಗಂಡ ಕಟ್ಕೊಂಡು ನಾನು ಇಲ್ಲಿ ಬಾಳ್ ಮಾಡಿದೀನಿ ಗುರುಜಿ. ನಾನು ಅವತ್ತು ನನ್ ಮಗ ನನ್ ತವ್ರ ಮನೆಗಿದ್ದಿ ಸುಖ ಗಂಡು ಮನೆಗೆ ಹೋಯ್ತು ಗುರುಜಿ ನನ್ ಸುಖ. ಅವತ್ತಿನಿಂದ 30 ವರ್ಷ ಆಯ್ತು ಗುರುಜಿ ಮದ್ವಾಗಿ. ಇವತ್ತಿನವರೆಗೂ ನನಗೆ ನೆಮ್ಮದಿ ಇಲ್ಲ. ಇವತ್ತು ನನ್ ಗಂಡನ ಕಾಲಾಗ ಇದ್ದಿದ್ದು ಎಷ್ಟೋ ನನ್ ನೆಮ್ಮದಿಯಾಗಿದ್ದು, ಇವತ್ತು ನನಗೆ ಇರಕ್ ಆಗ್ತಿಲ್ಲ ಗುರುಜಿ. ಏನ್ ಮಾಡ್ಲಿ? ಏನ್ ತೊಂದರೆ ಕೊಡ್ತಿದ್ದಾರೆ ಸೊಸೆ? ಏನ್ ಮಾಡ್ತಾಳವಳು? ಸುಮ್ನೆ ಮೊನ್ನೆ ಹೋಗ್ತೀನಿ, ನಾನ್ ಬಿಟ್ಟು ಬರ್ಲಿಲ್ಲ ಅಂತ ವಿಷ ಕುಡಿತೀನಿ ಅನ್ನೋದು. ಅವ್ನು ಹೋಗಿ ಯಾರ ಅಪ್ಪರಿಗೆ ಹೇಳಿ ಬಿಟ್ಟು ಬರ್ತಾನೆ, ಬಿಟ್ಟು ಬರೋದು ಕರ್ಕೊಂಬರೋದು ಮಾಡ್ದ. ಇವ್ನು ಸ್ಟ್ರಿಕ್ಟ್ ಆಗಿ ಇಚ್ಛೆಮಕ್ ಆಗ್ಲಿಲ್ಲ. ಬಜಾರಿ ಅಂದ್ರೆ ಬಸ್ವಿ ಇಟ್ಕೊಂಡ್ ಬೇಕಾದ್ರೆ ಹೊಡಿಯಕ್ಕೂ ಬರ್ತಾಳೆ ಗುರುಜಿ. ಅದು ನನ್ ಮಗನ್ನೇ ಬೇಕಾರೆ. ಇವನು ಹುಡ್ಗನ್ ಬಿಟ್ಟು ನಮ್ಗೆ ಇರಕ್ ಆಗ್ತಿಲ್ಲ ಗುರುಜಿ. ಆ ಪಾಪದ ನಮ್ಮನ್ನ ಎಷ್ಟು ಹಚ್ಕೊಂಡೈತೆ ಅಂದ್ರೆ ಅಷ್ಟು ಪ್ರೀತಿ ಮಾಡುತ್ತೆ. ಆ ಪಪ್ಪ ಅಂತ ಒಂದು ಕ್ಷಣನೂ ಬಿಟ್ಟಿರಲ್ಲ ಗುರುಜಿ ಹುಡ್ಗನ್ನ. ಅಂದ್ರೆ ನಿಮ್ಮ ಮೊಮ್ಮಗನ ಬಗ್ಗೆ ಮಾತಾಡ್ತಿದ್ದೀರಿ? ಮೊಮ್ಮಗು ಅಷ್ಟು ನನ್ನ ಪ್ರೀತಿ. ಅವನು ನಿಜವಾಗ್ಲೂ ಇವಳ ಸೇರಿಸ್ಕೊಂತದೆ ಗುರುಜಿ. ಯಾವ್ದೊಂದಕ್ಕೂ ಏನ್ ಕೊಡ್ಸಿದ್ರ ನನಗೆ, ಏನ್ ತಂದಿದ್ರ ನನಗೆ, ನನ್ಗೆ ಏನ್ ಮಾಡಿದಿರ, ಅವಳ ಹಾಸ್ಪಿಟ್ಲ್ ಖರ್ಚು ಪ್ರತಿಯೊಂದು ಗುರುಜಿ ಎಲ್ಲಾ ಮಾಡ್ಕೊಂಡು ನೀನ್ ಏನ್ ಕೊಟ್ಟಿದ್ರ. ತವ್ರ ಮನೆಗೆ ಏನು ಕೊಡ್ಲಿಲ್ಲ ಅಂದ್ರೆ ಅವಳು ಯಾರನ್ನು ಕೇಳಲ್ಲ. ಅವ್ರ ಅಪ್ಪರೇ ಬೆಳಗ್ಗೆ ಮೊನ್ನೆ ಬಂದು ತಾನೇ ಹೋಗಿ 15 ದಿನ ಇದ್ದು ಗುರುಜಿ. ಬಂದು ಅಲ್ಲ ಅಂತ ಬೇಕಾದಷ್ಟು ಹೋಗಿದ್ಲು. ಮೊನ್ನೆ ಹೋದಾಗ ಏನ್ ಮಾಡಿದಾರೆ ಊರಾಗೆಲ್ಲಾರ ಬಸ್ಸೇ ಓಡೋಗೇಳಂತೆ ಹೋಗೇಳಂತೆ ಅಂತ ಮಾತಾಡಿದ್ರು ಗುರುಜಿ. ಅಂತ ಜನ ನನಗೆ ನಮ್ಮ ಮನೆಗಿರೋದೇ ನಾನು ಒಬ್ಳು ಎಕ್ಸ್ಟ್ರಾ ಗುರುಜಿ. ನಾನು ಇರಬಾರ್ದು ಅನ್ನೋ ತಕ ಮಾಡ್ತಿದ್ದಾರೆ ಗುರುಜಿ. ಅಂದ್ರೆ ನೀವು ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಭಾವನೆಯಲ್ಲಿದ್ದಾರೆ ಅವರು? ಹೌದು ಗುರುಜಿ. ಹೇಳಿದಾರ, ಬಾಯ್ಬಿಟ್ಟು ಹೇಳಿದಾರ? ಹೇಳತ್ತೇನ್ ಗುರುಜಿ, ನೀನ್ ಇರೋ ತನಕ ನನ್ಗೆ ಇರಕ್ ನೆಮ್ಮದಿ ಇಲ್ಲ ಅಂತ ಗುರುಜಿ. ನಾನು ಏನ್ ಅಲ್ಲಿಗೂ ನಿಮ್ದು ಗುರುಜಿ ಕಾರ್ಯಕ್ರಮ ನೋಡಿದ್ಮೇಲೆ ನಾನು ಒಂದು ಮಾತುನು ನಾನು ಆಡ್ದಂಗ ಆಗಿದ್ದೀನಿ ಗುರುಜಿ. ಮುಂದೆನೆ ಟೀ ಮಾಡ್ಕೊಂಡ್ ಕುಡಿದ್ರು ಕೊಡಲ್ಲ ಗುರುಜಿ. ನನಗೆ ನಾಳೆ ವಯಸ್ಸಾಗಿ ನಾನೇ ನೆಲಕ್ ಬಿದ್ದಿಲ್ಲ ಗುರುಜಿ. ಏನಂದ್ರೆ ನನಗೆ ಅಲರ್ಜಿ ತರ ಆಯ್ತು ಗುರುಜಿ. ಬಂದಕ್ ಬಿಸಿಲಲ್ಲಿ ಗಿಡದಲ್ಲಿ ಎಲ್ಲ ಹೋಗ್ಬೇಡ ಅಂತ ಡಾಕ್ಟರ್ ಹೇಳಿರೋದಕ್ಕೋಸ್ಕರ ನಾನು ಮನೆ ಬೇಕಾದಂಗೆಲ್ಲ ಮಾಡ್ತೀನಿ ಗುರುಜಿ. ಅವಳು ಕೂಲರ್ ಹತ್ರ ಅವಳು ಕೆಲಸ ತುಂಬಾ ಮಾಡ್ತಾಳೆ ಗುರುಜಿ, ಮಾಡಲ್ಲ ಅಂತ ನಾನು ಹೇಳ. ಬುದ್ಧಿವಂತಿಕೆ ನನ್ನ ಹತ್ರನೇ ಎಲ್ಲ ಬೇಕು, ನನ್ನ ಹತ್ರನೇ ಇರ್ಬೇಕು, ಎಲ್ಲ ನಾನೇ ಯಜಮಾನಿಕೆ ಮಾಡ್ಬೇಕು. ಈ ಸರಿ ನಾನು ಏನಕ್ಕೂ ನಾನು ತಲೆ ಕೆಡ್ಸಿಲ್ಲ ಗುರುಜಿ. ದುಡ್ಡೆಲ್ಲ ತರೋದು ಬರೋದು ಎಲ್ಲಾನು ಸಾಲ ಮಾಡ್ಸಿದ್ಯಾ ನೀನು ಅಂದ ಮೇಲೆ ನನಗೆ ತುಂಬಾ ನೋವಾಗೈತೆ ಗುರುಜಿ. ಯಾರು ಸಾಲ ಮಾಡಿಸಿರೋದು ಯಾರು ಅಂತ? ನಾನ್ ಮಾಡ್ಸಿದೀನಿ ಅಂತ. ಏನಕ್ಕೆ ಅಂದ್ರೆ ಆ ಮಾತು ಯಾಕೆ ಬಂತಲ್ಲಿ? ಯಾಕೆ ನನ್ ಗಂಡಕ್ಕೆ ತುಂಬಾ ಸಾಲ ಮಾಡ್ಸಿದ್ಯಲ್ಲ ನೀನು. ಹೌದಾ? ಅಷ್ಟೊಂದು ಸಾಲ ಇದೆಯಾ ಗುರುಜಿ? ಹೊಲಕ್ಕೆ 1,50,000 ಹಾಕೋದು ತೆಗಿಯೋದು, ಕಲ್ಲಂಗಡಿ ಎಲ್ಲ ಬೆಳೆಯೋದು
ಅವಳು ಇಲ್ದಾಗ 5 ಲಕ್ಷ ಸಾಲ ಮಾಡಿ ಪೈಪ್ ಲೈನ್ ಮಾಡಿಸಿ ಕರೆಂಟ್ ಹಾಕ್ಸಿ 5 ಲಕ್ಷನೂ ಒಂದೇ ಬೆಳಿಗ್ಗೆ ತೆಗ್ಸಿ ತೀರಿಸಿದೆ ಗುರುಜಿ. ನನ್ನ ಮಗ ನಮಸೆ ಕಲ್ಲಂಗಡಿ ಬೆಳೆದು ತಲೆ ಕೂದಲು ನಾಮಕರಣ ಅಂತ 10 ಕುರಿ ಕೊಯ್ದು ಮದುವೆ ಗ್ರ್ಯಾಂಡ ಮಾಡಿಲ್ಲ ಅಂತ ಗುರುಜಿ ಬೇಕಾದಷ್ಟು ಜನ ಸೇರಿಸಿ ದೇವ್ರು ಮಾಡಿಸಿದೆ ಗುರುಜಿ. ನನ್ನ ಮಗುಗೆ ಮದುವೆ ಗ್ರ್ಯಾಂಡ ಮಾಡ್ಲಿಲ್ಲ ಅಂತ ಅದಕ್ಕೊಂದು 2.5 ಲಕ್ಷ ಖರ್ಚು ಮಾಡಿದೆ ಗುರುಜಿ. ಇಷ್ಟೆಲ್ಲ ಮಾಡಿ ಒಂದ್ ಕಲ್ಲಂಗಡಿ ಬೆಳೆ ಬೇಸಿಗೆಯಲ್ಲಿ ಕೈ ಕೊಡ್ತು ಗುರುಜಿ. ಮೊನ್ನೆ 2 ಲಕ್ಷದ್ದು ಕಲ್ಲಂಗಡಿ ಆಯ್ತು ಗುರುಜಿ. 1 ಲಕ್ಷ ಟೊಮೆಟೊ ಆಯ್ತು ಗುರುಜಿ. ಈಗ ಟೊಮೆಟೊ ಬರ್ತಾ ಐತೆ. ಹೂವನು ಸಾವಂತಿಗೆ ಬೆಳೀತು ಗುರುಜಿ. ಸಾವಂತಿಗೆ ಈಗ ಟೊಮೆಟೊ ಹಾಕಕ್ಕೆ ರೆಡಿ ಮಾಡಿದ್ವಿ, ಎಲ್ಲ ಮಂಚಿಂಗ್ ಮಾಡಿದ್ವಿ ಗುರುಜಿ. 1 ಎಕರೆಗೆ ರಾಗಿ ಚೆಲ್ಕೊಂಡು ರಾಗಿ ಹಾಕಿದ್ದೇನೆ ಗುರುಜಿ 1 ಎಕರೆ. ಈರುಳ್ಳಿನೂ ಹಾಕಿದೀವಿ. 650 ಅಡಿಕೆ ಗಿಡದಲ್ಲಿ ಈಗ ಒಂದು 20 ಗೊನೆ ಇದು ಮೊಂಬಳೆ ಹೊಡಿತೈತೆ ಗುರುಜಿ. ಅವು ನೀರಿಲ್ದ ಹೋಗೋದು ಬರೋದು ಮಾಡಿ ಸರಿ ನೀರು ಬಂದ್ಮೇಲೆ ಸ್ವಲ್ಪ ಇಂಪ್ರೂವ್ ಆಗಿದೆ ಗುರುಜಿ ಗಿಡ. ಹೊಲ ಮಾತ್ರ ನಮಗೆ 12 ಎಕರೆ 15 ಎಕರೆ ನಮ್ ಭಾಗಕ್ಕೆ ಬಂದೈತೆ ಗುರುಜಿ. ನಮ್ಮ 500 ಅಷ್ಟು ಹೋಗೈತೆ, ನಮಗೆ ಅಷ್ಟು ಬಂದಿದೆ. ನಮಗೆ ಹೆಸರಿ ಮಾಡ್ಕೊಟ್ಟಿಲ್ಲ. ಮಗ ಸೊಸೆ ಬಂದ್ಮೇಲೆ ಏನಾದ್ರು ಬದಲಾವಣೆ ಕಾಣುತ್ತಾ? ಏನು ಯಾವ್ದು ಗುರುಜಿ? ಮಗನಲ್ಲಿ ಏನಾದ್ರು ಬದಲಾವಣೆ ಕಾಣುತ್ತಾ? ಹೌದು ಗುರುಜಿ. ಅಂದ್ರೆ ಏನ್ ಗುರುಜಿ ಅವನು ಬಿಟ್ಕೊಡ್ತಿಲ್ಲ ಗುರುಜಿ. ನನ್ ಬಿಟ್ಕೊಡಕ್ ಆಗ್ತಿಲ್ಲ. ನಮ್ಮ ಅಮ್ಮ ಇಷ್ಟು ಕಷ್ಟ ಬಿದ್ದೈತೆ ಅಂತ ಅವ್ನು ಸಣ್ಣನಿಂದ ನೋಡಿದನ್ ಗುರುಜಿ. ನಮ್ಮ ಮಾವರೆಲ್ಲ ನನ್ ಗಂಡ ಸತ್ ಮೇಲೆ ಇಟ್ಕೊಂಡು ಹೊಡೆದಾರ ಗುರುಜಿ ನನ್ನ. ಹೊಲ್ದಾಗ ಬರ್ಬೇಡ ನಿಂದ ಏನು ಇಲ್ಲ ಅಂತ. ನನ್ ಗಂಡ ಇದ್ದಾಗಲೇ ಭಾಗ ಮಾಡ್ಕೊಂಡಿದ್ವಿ ಗುರುಜಿ. ಹೊಲ ಅವ್ರದ್ದು ಆ ಕಡೆ ಇವ್ರದ್ದು ಈ ಕಡೆ ಅಂತ ಅವತ್ತೇ ಮಾಡ್ಕೊಂಡಿದ್ವಿ ಗುರುಜಿ. ಸತ್ ಮೇಲೆ ನಾನು ಬೆಂಗ್ಳೂರ್ಗೆ ಹೋದ್ಮೇಲೆ ಇವ್ರು ಇಷ್ಟು ವರ್ಷ ಮಾಡ್ಕೊಂಡು ಉಣ್ಣೋದು ಅಷ್ಟೆಲ್ಲ ಬಿಟ್ಕೊಂಡು ಇದ್ರು ಗುರುಜಿ. ಮಾಡ್ಕೊಂಡು ಉಂಡ್ರು ನಾನು ಯಾಕೆ ಮಾಡ್ತಿದ್ದೀರ ಅಂತ ನಾನು ಯಾವತ್ತು ಬಂದು ಕೇಳಲಿಲ್ಲ ಗುರುಜಿ. ಬೆಂಗಳೂರಿಂದ ಬಂದಾಗ ಯಾವತ್ತ ಒಂದೇ ಹೊಲ ಬಂದು ನೋಡೋದು ಹೋಗೋದು ಅಷ್ಟೇ ಮಾಡ್ತಿದ್ದೆ ಗುರುಜಿ. ವರ್ಷಕ್ಕೆ 2 ವರ್ಷಕ್ಕೆ ಹೊಲ್ದಾಗ ಬರ್ತಿದ್ದೆ ಗುರುಜಿ. ನಮ್ಮ ಮಾವ ಮಾತ್ರ ಒಂದು ಸೀಮೆಜಲ್ಲಿ ಗಿಡ ಬೆಳಿದಂಗೆ ಎಲ್ಲ ಕಿತ್ತಾಕಿ ಚೆನ್ನಾಗಿ ನೋಡ್ಕೊಂಡೈತಿ ಗುರುಜಿ ಹೊಲನ. ಏನು ಹೊಲಕ್ ಗಿಡ ಬೆಳೆಸಿಲ್ಲ ಗುರುಜಿ. ಇವತ್ತು ನಮ್ ಜಮೀನ್ ತುಂಬಾ ಹೆಣ್ಮಕ್ಳು 5 ಜನ ಗುರುಜಿ. ನಮಗೆ ಭಾಗ ಈಗ ಒಂದೊಂದ್ ಟೈಮಲ್ಲಿ ಭಾಗ ಬೇಕು ಅಂತ ಕೇಳ್ತಾರೆ ಗುರುಜಿ ಅವರು. ಹೆಣ್ಮಕ್ಳಿಗೆ ಇನ್ನು ನಮ್ಮ ಮಾವ ಭಾಗ ಮಾಡ್ಕೊಂಡಿಲ್ಲ ಗುರುಜಿ. ಹೆಸರಿಗೆ ಮಾಡ್ಕೊಳ್ಳಿಲ್ಲ ಹೊಲ. ಮಾವ ಇನ್ನು ಸತ್ತು ಇವತ್ 4ನೇ ತಾರೀಕು 2ನೇ ತಾರೀಕಿಗೆ ಮೊನ್ನೆ 1 ತಿಂಗಳಾಯ್ತು ಗುರುಜಿ ಮಾವ ಸತ್ತು. ಕಾರ್ಯವೆಲ್ಲ ಮಾಡ್ಕೊಂಡು ಗುರುಜಿ ನಮ್ದು 30,000 ನಮ್ಮದ್ 30,000 ಅವ್ರ 30,000 60,000 ಅಕ್ಕಿ ಎಲ್ಲ ದಿವಸ ಕಾರ್ಯ ಎಲ್ಲ ಮಾಡ್ಕೊಂಡು ಗುರುಜಿ. ಆಯ್ತು. ಇಲ್ಲಿ ಸೊಸೆಯ ವಿಚಾರವಾಗಿ ಅವರ ತವ್ರ ಮನೆಯವರು ಓಕೆ ಹಿಂಗ ಆಗ್ತಿದೆ ಅಂದಾಗ ಅಂದ್ರೆ ಸ್ವಲ್ಪ ಎಲ್ಲರಿಗೂ ಬುದ್ಧಿ ಹೇಳಿ ಸರಿ ಮಾಡೋದು ಅಥವಾ ಮಗಳು ಪರನೇ ಮಾತ್ರನು? ಗುರುಜಿ ಅವರು ನೋಡಿದಾರ ಗುರುಜಿ. ನಾನು ಕಷ್ಟ ಬಿದ್ದಿರೋದ ಅವ್ರಪ್ಪ ಆ ಅಮ್ಮ ಕಷ್ಟ ಬಿದ್ದಿರೋದು ನಾನು ನೋಡಿದೀನಿ. ನನ್ ಮದುವೆ ಬಂದೇನಿಂದ ಅವ್ರು ನೋಡಿದಾರಲ್ ಗುರುಜಿ. ಆ ಅಮ್ಮ ಗಂಡ ಇಂತವನು ಅಂತ ಕುಡ್ಕೊಂಡ್ ಗಂಡ ಹೊಡ್ದೆ ಹೊರ ಕೇಳಿದ್ರು ಒಂದಿನ ತವ್ರ ಮನೆ ಕಾಲ್ ತೆಗ್ದು ಹೋಗ್ಲಿಲ್ಲ ಮಗಳು. ಅಯ್ಯಮ್ಮ ಅಷ್ಟು ಕಷ್ಟ ಬಿದ್ದು ಅವತ್ತೊಂದ್ ದಿನ ನನ್ಗೆ ಓಡೋಗ್ಬೇಕು ಇರ್ಬೇಕು ಅನ್ನೋದು ಗೊತ್ತಿಲ್ಲ ಗುರುಜಿ. ಇವತ್ನಂತ ಹೆಣ್ಮಕ್ಳಾಗಿದ್ರು ಒಂದಿನ ಹೊಡೆದು ಹೊರ ಕೇಳಿದ್ರು ಕುಡ್ದು ಬಂದು ನಾನು ಯಾರ ಮನೆಗಾರ ಬಚ್ಚಿಟ್ಕೊಂಡ್ ಬೆಳಿಗ್ಗೆ ಎದ್ದು ಬರ್ತಿದ್ದೆ ಗುರುಜಿ. ಆಮೇಲೆ ಎಲ್ಲ ಮಾಡಿದ್ರು ಇವ್ರು ಈಗ್ಲೂನು ಹಂಗಂತಾರೆ. ಏನ್ ಅಯ್ಯಮ್ಮ ಮಾಡ್ತದೆ ಹೊರಗೆ ಒಬ್ರು ಹಿರಿಯರ್ ಮನೆಯಾಗ ಇದ್ದಂಗ ಆದತ್ತೆ ಅಡವೆ ಮನೆ. ಮಗು ನೋಡ್ಕೊಂಡಿದ್ರು ಸಾಕು ಅಂತ ಕಾಯ್ತಾರೆ ಗುರುಜಿ. ಇವತ್ತು ಅವಳ ಮಗು ಕಟ್ಕೊಂಡು ಹೊಲ್ದ ಮಾಡ್ಕೊಂಡು ನನ್ ಬೇಕಾದ್ರೆ ಅವ್ರ ತಂದೆ ತಾಯಿನ ಕರ್ಕೊಂಡ್ ಬಂದಿಕ್ಕೆ ಅನ್ನಕ್ಕೂ ರೆಡಿ ಇದ್ದಾಳೆ ಗುರುಜಿ. ನಾನಿಲ್ಲ ಅಂದೆ. ಅವರು 3 ಜನ ಹೆಣ್ಮಕ್ಳು ಇರೋರು ಗುರುಜಿ. 2 ಹೆಣ್ಮಕ್ಳು ಅವರು ತಂದೆ ತಾಯಿ ಕೂಳಾಕ್ತಂಗೆ ಅವರು ಬೆಂಗಳೂರು ಎಲ್ಲೆಲ್ಲ ಸೇರ್ಕೊಂಡಿದ್ದಾರೆ ಗುರುಜಿ. ಅಕ್ಕಂದಿರು ಇವ್ 3ನೇವಳು ಹಿಂಗೆ ಮಾಡ್ತಿದ್ದಾಳಂತೆ ಗುರುಜಿ. ಅವರು ಬಗ್ಸಿದಾರೆ ಗುರುಜಿ. ಇವ್ನ ಕೈಲಿ ನಮ್ ಕೈಲಿ ಬಗ್ಸಕ್ ಆಗ್ಲಿಲ್ಲ ಇವ್ನ. ನಿಮ್ ಮಗ ಹೆಂಡತಿ ವಿಚಾರದಲ್ಲಿ ಪ್ರಶ್ನೆ ಮಾಡುವಷ್ಟು ಧೈರ್ಯ ಇಲ್ವಾ? ಮಾಡ್ತಾನೆ ಗುರುಜಿ. ಹೊಡ್ದ ಎಲ್ಲಾ ಮಾಡ್ದ ಬಗ್ಲಿಲ್ಲ ಬಗ್ಗಲ್ಲ ಗುರುಜಿಗಳು. ಗಂಡಸ್ ಯಾವ ತರ ನಡ್ಕೊತಾರ ಆ ತರ ಆಡ್ತಾಳೆ ಗುರುಜಿ. ಬೈಕ್ ಸ್ಟಾರ್ಟ್ ಮಾಡ್ತಾಳೆ ಗುರುಜಿ. ನಾನು ತಗೊಂಡು ಹೋಗ್ಬಿಡ್ತೀನಿ. ಬೈಕ್ ಹೊಡಿಯಕ್ಕೆಲ್ಲ ಬರುತ್ತೆ ಗುರುಜಿ ಅವಳಿಗೆ. ಹೋಗ್ಲಿ ಬಿಡು, ಅದು ಯಾಕೆ ತಡೀತೀರಾ ನೀವು? ಗುರುಜಿ ಹೋಗ್ತೀನಿ ಅಂತ ಹೋಗ್ಗಳು ನನ್ ಬಿಟ್ಟು ಬಾ ಅಂತ. ಇವನ್ ಏನ್ ಮಾಡ್ದ, ಹೋಗ್ಲಿ ಬಿಡು ನಾವು ಬುದ್ಧಿ ಕಲ್ತ್ಕೊಂಡ್ ಅಂದ್ರೆ ಇವ್ನ್ ಬಿಡ್ಲಿಲ್ಲ ಗುರುಜಿ. ಪದೇ ಫೋನ್ ಮಾಡೋದು, ಮಗು ನೋಡಕ್ಕೆ ನಾವು ಹಾಕೊಂಡ್ ಮಾಡೋದು, ಹಿಂಗೆಲ್ಲ ಮಾಡಿ ಅವಳಿಗೆ ಲೂಜ್ ಕೊಟ್ಬಿಟ್ಟ ಗುರುಜಿ. ಸ್ವಲ್ಪ ದಿನ ಅವಳು ಬುದ್ಧಿ ಕಲೀಲಿ ಸುಮ್ನಿರಪ್ಪ ಬೇಡ
ನಮಗೇನ್ ಬಿಟ್ಟಿರಬೇಕು, ಸೊಸೆರ್ನ ಬಿಡ್ಬೇಕು, ನಮ್ದು ಗೌಡ್ರು ಮಂತ್ಯಾನ ಊರಾಗೆಲ್ಲ ಸದ್ರು ಹೋಗ್ತಿ ಸುಮ್ನಿರಪ್ಪ ಅಂದ್ರೆ ಇವ್ನು ಕೇಳಲಿಲ್ಲ ಗುರುಜಿ. ಇದೇ ಅಡಿವಾಳ ಮಾಡ್ಕೊಂಡು ಮೊನ್ನೆ 15 ದಿನ 20 ದಿನ ಇದ್ದು ಗುರುಜಿ. ತಾನಾಗೆ ಒಬ್ಳೆ ಬಂದಿದ್ದಾಳೆ ಗುರುಜಿ ಮನೆಗೆ. ಏನು ಆಟ ಇಕ್ಕೊಂಡ್ ಬಂದಿದ್ದಾಳ. ಬಂದು 1 ತಿಂಗಳು ನಮ್ಮ ಮಾವ ಸತ್ತ ದಿನ ಗುರುಜಿ ಮಣ್ಣಿಗೂ ಬಂದಿಲ್ಲ, ಊರಾಗೂ ಇಲ್ಲ, ಹಾಸನಾಂಬೆ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ಲು ಗುರುಜಿ. ಎಲ್ಲಾರು ಮುಖ ಮುಖ ನೋಡ್ತಾರೆ ಗುರುಜಿ, ಸೊಸೆ ಇಲ್ಲ ಅಂತ. ನಮಗೆ ಬಂದಳು ಅಕ್ಕರ ಮನೆ ಸೇರ್ಕೊಂಡು ಹಿಂಗ್ ಮಣ್ಣಾಗಿ ಸತ್ತೋಗೈತೆ ಅಂತ ಫೋನ್ ಮಾಡಿದ್ವಿ ನಾನು. ಅಕ್ಕರ ಮನೆ ಸೇರ್ಕೊಂಡು 3ನೇ ದಿನ ನಾವು ಏನೋ ಸಮಾಧಿನ ತಣ್ಣು ಮಾಡೋದಂತ ಮಾಡ್ತೀವಿ ಗುರುಜಿ. 3ನೇ ದಿನ ಹಾಲು ನೀರು ಬಿಡ್ತೀವಲ್ ಗುರುಜಿ, ಅವತ್ತು ಬಂದು ಪಕ್ಕದೂರಾಗ ಇಳ್ಕೊಂಡು ಬಸ್ಸಿಗೆ ಇಳಿದಿದ್ದೀನಿ, ಬಾ ಕರ್ಕೊಂಡು ಹೋಗಂತ ಫೋನ್ ಮಾಡಿದ್ವಿ ಗುರುಜಿ. ನಾನ್ ಕರ್ಕೊಂಬರ್ಬೇಡ ಅಂತ ಅನ್ನಕ್ಕೆ ಗುರುಜಿ ಕಷ್ಟದಾಗಿದ್ದೀವಿ, ಇದೆಲ್ಲ ಬೇಡ. ನಮ್ಮ ಮೈದ್ನರು ಇದೊಂದು ಹೇಳ್ತೀನಿ ಗುರುಜಿ, ನಮ್ಮ ಮೈದ್ನರು ಮತ್ತೆ ನಮ್ಮ ಹೆಣ್ಮಕ್ಳು ಗಂಡವ್ರೆಲ್ಲ ಸೇರ್ಕೊಂಡ್ಬಿಟ್ಟು ಗುರುಜಿ, ನೀನ್ ಏನೇಂತಾರ ಅಂದ್ಬಿಡು ಎದುರಿಗೆ, ಅವಳಿಗೆ ಎದ್ರಕ್ ಹೋಗ್ಬೇಡ, ಬಾಯಿ ಬಂದಂಗ್ ಮಾತಾಡ್ಬಿಡು, ನೀನು ಯಾವತ್ತು ಎದ್ರಬೇಡ ನೀನು ಅಂತ ಹೇಳ್ಕೊಟ್ಟಿದ್ದಾರೆ ಗುರುಜಿ. ಅದನ್ನ ನಮ್ಮ ಹತ್ರನೇ ಇವಳೇ ಹೇಳ್ಬಿಟ್ಲು ಗುರುಜಿ. ನಮ್ಮ ಮೈದ್ನ ನಿಂತೀನಿ ಹೇಳ್ಕೊಡ್ತಾ ಎಲ್ಲಾರು ಹೇಳ್ಕೊಡ್ತಿದಾರೆ ಗುರುಜಿ. ಕೆಟ್ರೆ ಸಾಕು ಇವಳು ಇಷ್ಟೆಲ್ಲ ಸಾಧಿಸಿ ನೀನ್ ಹೆಂಗ್ ಹೊಲ್ದಾಗಿರ್ತೀರಿ ನೋಡೋಣ ಅಂತ ನಮ್ಮ ಮೈದ್ನ ಗಲಾಟೆ ಬಂದಿದ್ದ ಗುರುಜಿ. ನಾವು ಹೊಲ್ದ ಶೆಡ್ ಮಾಡಿಲ್ಲ ಆ ಟೈಮೇ, ನಾನು ಆಟ ಸಾಧಿಸಿ ನನ್ನ ಮಗನ ಇಲ್ಲೇ ನಿಲ್ಲಿಸ್ತೀನ, ನಾನು ಹೆಂಗ್ ಇವತ್ತು ಚಾಲ ತೊಟ್ಟಿದ್ದೀನಿ ಅಂತ ನನ್ನ ಮಗನ ನಿಲ್ಲಿಸಿದ್ನಿ ಗುರುಜಿ. ಬೆಂಗಳೂರಲ್ಲಿ ದುಡಿಯೋದೇನು ದೊಡ್ಡದಲ್ಲ ಗುರುಜಿ, ನನ್ನ ಮಗನು ದುಡಿತಿದ್ದೆ, ನಾನು ಬೇಕಾದಂಗೆ ದುಡಿತಿದ್ದೆ ಗುರುಜಿ. ತಿಂಗಳಿಗೆ ನನ್ಗೆ 10,000 ಅವನಿಗೂ 30,000 20,000 ಕೊಡ್ತಿದ್ರು, ಕಂಪ್ಯೂಟರ್ ಮಾಡ್ಕೊಂಡಿದ್ದೆಲ್ಲ. ನನಗೆ ಎಲ್ಲಿ ಹೋಗಂಗಿಲ್ಲ, ಇವ್ರು ಎದುರಿ ದುಡ್ದು ನನ್ನ ಮಗನ ಎತ್ತಿ ನಿಲ್ಲಿಸ್ಬೇಕು ಅಂತ ನಿಂತಿದ್ದೀನಿ ಗುರುಜಿ. ಇವಳಿಗೆ ಅಷ್ಟೆಲ್ಲ ಹಠ ಮಾಡ್ಕೊಂಡು ನಾನು ಮದುವೆ ಮಾಡ್ಕೊಂಡ್ ಬಂದಲ್ಲ ಅವ್ರ ಮೇಲೆ ಚಾಲೆಂಜಿಗೆ. ಇವಳು ಅವ್ರ ಚಾಲೆಂಜಿನ ಮೇಲೆ ನನ್ನ ಮನೆಗೆ ಮದುವೆ ಆಗಿ ಬಂದಲ್ಲ, ಅವ್ರಿಗೆ ಎಷ್ಟು ಸದರ ಕೊಡ್ದಂಗೆ ಹೆಂಗಿರ್ಬೇಕಾಗಿತ್ತು ಹೇಳಿ ಗುರುಜಿ. ನಮ್ಮ ಅತ್ತೆ ನೋಡ್ಕೊಂಡ್ರೆ ಅವ್ರು ಹೊಟ್ಟೆ ಕಿಚ್ಚಿಬಿಡ್ಬೇಕು, ಆ ತರ ಇರ್ಬೇಕು ಅಂತ ಅನ್ಕೋಬೇಕಿತ್ತಲ್ಲ ಗುರುಜಿ. ನನ್ನ ಮಗಳು ನನ್ನ ಅಳಿಯ ಫಸ್ಟ್ನೇ ಹುಡ್ಗ ಮಗುನ್ ಬರ್ತಡೇ ದಿನ ಅಲ್ಲಿಂದ ಕೇಕು ಎಲ್ಲಾ ತಗೊಂಡು ಬಂದು ಅವ್ರ ಮೈದ್ನ ಎಲ್ಲ ಬಂದು ಬರ್ತಡೇ ಮಾಡಿದ್ರೆ ಗುರುಜಿ. ಮಾತಾಡ್ಸ್ಲಿಲ್ಲ ಗುರುಜಿ, ಮಾತಾಡ್ಸ್ಲಿಲ್ಲ ಅವತ್ತು. ಇನ್ನೊಂದಿನ ನೆಕ್ಸ್ಟ್ ನನ್ನ ಅಳಿಯ ನನ್ನ ಮಗಳು ಯಾಕೋ ನೋಡಕ್ಕಂತ ಹೊಲ್ದಾಕ್ ಬಂದಿದ್ದಾರೆ ಗುರುಜಿ. 5 ನಿಮಿಷನೂ ಒಂದು ಟೀ ಕುಡಿಯಕ್ಕೂ ಇರಲ್ಲ ಗುರುಜಿ ನನ್ನ ಮಗಳು ಇಲ್ಲಿ. ಅವ್ರ ಮನೆಗೂ ಬೇಕಾದಂಗೆ ಅವ್ರು ಓಸಿಯಲ್ಲ ಅಂಗಡಿ ಮಾಡಿದ್ರೆ ತೋಟ ಬಂದಿದ್ದೆಲ್ಲ ಅವ್ರ ಅತ್ತೆ ಸತ್ತೋಗಿ 5 ವರ್ಷ ಆಯ್ತು ಗುರುಜಿ. ಇಡೀ ಊರಿಗೆ ಸಹಿ ಅನ್ನಿಸ್ಕೊಂಡ್ಲು ಗುರುಜಿ ಮಗಳು, ನನ್ನ ಮಗಳು. ಮೊನ್ನೆ ಮೈದ್ನ ಮದ್ವೆ 15 ಲಕ್ಷ ಖರ್ಚು ಮಾಡಿ ಮದ್ವೆ ಮಾಡಿದ್ಲು ಗುರುಜಿ. ಅವಳಿಗೆಲ್ಲ ಮೈದ್ನ ನಿಂತಿ ಸಾರ ಆಗಿರ ಎಲ್ಲ ಮಾಡಿಸ್ಕೊಟ್ಟು ಮಾಡ್ಕೊಂಬಂದ್ಲು ಗುರುಜಿ. ಅವಳು ಚತುರದ ಮದ್ವೆ ಮಾಡ್ಕೊಂಡ್ಲು. ಅವತ್ತಿನ ದಿನ ನನ್ಗೂ ಏನಿಲ್ಲ, ನನ್ನ ಮಗಳಿಗೆ ಬೇಕಾದಷ್ಟು ಒಡವೆ ಕೊಟ್ಟು, ಚೈನ ಪದಕ ಕೊಟ್ಟೆ, ಮಾಂಗಲ್ಯ ಚೈನ್ ಕೊಟ್ಟೆ, ಕಿವಿಗೆ ಒಂದು 6 ಸೆಟ್ ಕೊಟ್ಟೆ, 2 ಉಂಗುರ ಕೊಟ್ಟೆ, ಅಳಿಗೆ ಉಂಗುರ ಕೊಟ್ಟೆ, ವಾಚ್ ಕೊಟ್ಟೆ, 70,000 ಆಮೇಲೆ ಖರ್ಚು ಕೊಟ್ಟೆ. ಅವರು ಚತುರದ ಮದ್ವೆ ಮಾಡ್ಕೊಂಡ್ರು ಗುರುಜಿ ಅವತ್ತು. ನಾನು ನನ್ನ ಮಗಳಿಗೆ ಒಂದು ಬೆಳ್ಳು ಅನ್ನಿಸ್ಬಾರ್ದು, ನನ್ನ ಮಗಳಿಗೆ ತಂದೆ ಇಲ್ಲದ ಮಗಳು ಅಂತ ಅಂದ್ಕೋಬಾರ್ದು, ನೊಂದ್ಕೋಬಾರ್ದು ಅಂತ ಕೊಟ್ಟೆ ಗುರುಜಿ ಎಲ್ಲನ. ಇವತ್ತು ಗಂಡನ ಮನೆಯಲ್ಲಿ ಅವ್ರೊಂದು ಮಾಂಗಲ್ಯ ಚಾನಲ್ ಅವ್ರು ಏನೊಂದು ಮಾಡ್ಸಿಲ್ಲ, ಆದ್ರೂ ಮೈದನ ಹೆಂಡತಿಗೆ 2 ಲಕ್ಷ ರೂಪಾಯಿ ಸಾರ ಮಾಡಿಸಿ ಮದುವೆ ಮಾಡ್ಕೊಂಡಿಲ್ಲ ಗುರುಜಿ. ಬೇಕಾದಷ್ಟು ಕೊಟ್ಟು ಮಾಡ್ಕೊಂಬಂದ್ಲು ಗುರುಜಿ. ಅವಳು ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವಳು ಮದುವೆ ಮಾಡಿದ್ಲು ಗುರುಜಿ, ಅತ್ತೆ ಇಲ್ಲ ಅಂತ. ಇವತ್ತು ಮೈದ್ನಾಗ್ಲಿ ಅತ್ತೆ ಮಾವಾಗ್ಲಿ 5 ವರ್ಷದಿಂದ ಒಂದು ಮಾಸಿದ ಬಟ್ಟೆ ಇಕ್ಲಿಲ್ಲ ಗುರುಜಿ. ಅವ್ರ ಮಾವಗಾಗ್ಲಿ ಅವ್ರ ಮೈದ್ನಿಗಾಗ್ಲಿ ಮಗನ್ ತರ ನೋಡ್ಕೊಂಡಿದ್ದಾರೆ ಗುರುಜಿ. ಎಷ್ಟು ಗೌರವಾಗಿ ಇಡೀ ಅಷ್ಟು ದೊಡ್ಡ ಊರಾಗೆ ತಾಯಿದು ಅತ್ತೆದ ಸ್ಥಾನ ತುಂಬಿಟ್ಲಮ್ಮ ನಿನ್ ಮಗಳು ಅಂತ ಕೇಳ್ತಾರೆ ಗುರುಜಿ ನನ್ನ. ನಾನು ಅಂತ ಸಂಸ್ಕಾರ ಬೆಳೆಸಿ ಕಳ್ಸಿದ್ದೀನಿ ಗುರುಜಿ. ಇವತ್ತು ನನ್ನ ಮಗಳಿಗೆ ಒಂದು ಅವ್ರ ಉಗುಳು ದಾಟಿಲ್ಲ ಅಂದ್ರೆ ದಾಟ್ಬೇಡ ಅಂದ್ರೆ ಅತ್ತೆ ಮಾವಂದು ಅದನ್ನ ಗಂಡನ್ ಬಿಟ್ಟು ಬರಲ್ಲ ಗುರುಜಿ. ಇವಳು ಏನ್ ಕೇಳಲ್ಲ ಗುರುಜಿ. ಬ್ಯಾಗ್ ತಕೊಂಡ್ ನಿಂತ್ಕೊಂತಾಳೆ, ಬಾ ಬಿಟ್ಟು ಬಾರ್ಬಾ. ಏನೊಂದ್ ಕೆಲಸ ಕಾರ್ಯಕ್ಕಾಗ್ಲಿ ಗುರುಜಿ, ನಾನು ಇಂತ ಹೋಗ್ಬೇಕು, ಕೆಲಸ ಮಾಡಿದಾರೆ, ನನ್ ಫೋನ್ ಮಾಡಿದಾರೆ, ಕರೆದಿದ್ದಾರೆ ಅಂತ ಯಾರನ್ನು ಕೇಳಲ್ಲ ಗುರುಜಿ. ಅವಳು ಪಲ್ಟ್ ನಿಂತ್ಕೊಂಡ್ಬಿಡ್ತಾಳೆ ಗುರುಜಿ. ಬರೀ ಮಾತಿಗೆ ವಿಷ ಕುಡಿತೀನಿ, ನಾನ್ ಸಾಯ್ತೀನಿ, ನಾನು ಇರಲ್ಲ, ಇವೆಲ್ಲಾ ಮಾತಾಡೋದು. ಅವ್ರ ಅಪ್ಪ ಬಂದನು ಗುರುಜಿ. ಅವ್ರಪ್ಪ ಒಂದಿನ ಇವ್ರು ಏನಕ್ಕೂ ಕಳಿಸ್ತಿಲ್ಲ ಅಂದ್ರೆ ನಿನ್ನ
ಹೊಲ್ಟ್ ಬಂದ್ಬಿಡು ಮಗಳೇ ಅಂತ ಹೇಳೋಗ್ತಾನೆ ಗುರುಜಿ. 2 ದಿನ ನಮ್ಮ ಎದುರಿಗೆ ನಾವು ಎಂತ ಅವ್ರು ಚಿಕ್ಕಮ್ಮ ದೊಡ್ಡಮ್ಮಗಳು 7 ಜನ ಗುರುಜಿ, ಎಂತ ಕೆಲಸ ಕಾರ್ಯಕ್ಕೂ ನಾನು ಬಿಟ್ಟಿಲ್ಲ ಗುರುಜಿ ಕಳ್ಸದ. ಒಂದು ಜಾತ್ರೆ ಆಗ್ಲಿ ಬಿಡಲ್ಲ ಗುರುಜಿ ಎಲ್ಲೂ ಅವಳು. ಎಲ್ಲಿಗಾದ ಹೊಲ್ಟ್ ನಿಂತ್ಕೊಂತಾಳೆ ಗುರುಜಿ. ನಿಂತ್ಕೊಂತಾಳೆ ಅಂದ್ರೆ ಅವ್ಳು ಕೇಳಲ್ಲ, ಅಲ್ಲ ರೆಡಿಯಾಗಿ ಅಲ್ಲಿ ಬೆಟ್ಟ ನಾನು ಹೋಗ್ಬೇಕು ಅಷ್ಟೇ. ಹೋಗ್ಲಿ ಗುರುಜಿ, ಹೋಗ್ ಬರ್ಲಿ. ಅವ್ರ ಅಪ್ಪಗಳು ಗಂಡ್ ಮಕ್ಳಿಲ್ಲ ಏನಿಲ್ಲ. ನಮ್ಮ ಅಪ್ಪರಿಗೆ ಯಾರು ದುಡಿಯೋದಾರ ಅಂತ ಕೇಳ್ತಾಳೆ ಗುರುಜಿ. ಪ್ರತಿಯೊಂದು ಕೇಳ್ತಾಳೆ, ಎಲ್ಲ ಮಾಡ್ತಾಳೆ. ಅವ್ರ ಅಪ್ಪರು 1 ದಿನನೂ 2 ದಿನ ವಾರದಲ್ಲಿ 1 ದಿನ ಮನೆಗಿರಲ್ಲ ಗುರುಜಿ. ಆ ಮಗಳ ಮನೆ ಈ ಮಗಳ ಮನೆ, ಅವ್ರ ಅಕ್ಕ ತಂಗಿಯರ ಮನೆಗೆ ಅಯ್ಯಮ್ಮ ಬರೇ ತಿರ್ಗಾಡ್ತಾರೆ ಗುರುಜಿ. ಅವರು ಯಾವ ಮನೆಗೆ ಒಲೆ ಹೊಚ್ಚೋದು 2 ದಿನ ಹಚ್ಚಲ್ಲ ಗುರುಜಿ ಮನೆಯಲ್ಲಿ. ಹತ್ಲಿಲ್ಲ ಅಂದ್ರೆ ಅಷ್ಟು ಅವ್ರು ಸುಖ ಪಡ್ಕೊಂಡಾದ್ರೆ ತಿರುಗ್ತಾರೆ ಗುರುಜಿ. ನನಗೆ ಅದ್ ಬೇಕಾಗಿಲ್ಲ. ನಾನು ತಿರ್ಗಾಡಲ್ಲ ಗುರುಜಿ. ನನ್ ಗಂಡ ಸತ್ತದನ್ನ ಅಂತ ನಾನು ಬೇಕಾದ ತಿರ್ಗಾಡಲ್ಲ ಗುರುಜಿ. ನನ್ ತವ್ರ ಮನೆಗೆ ಹೋಗಿನೇ 6-7 ವರ್ಷ ಆದ್ರೂ ನಾನು ಹೋಗ್ತಿರ್ಲಿಲ್ಲ ಗುರುಜಿ. ಬೆಂಗಳೂರಲ್ಲಿ 8 ವರ್ಷ ಇದ್ರು ನಾನು ನಮ್ಮ ಅಮ್ಮರ ಮನೆಗೆ ಹೋಗ್ಲಿಲ್ಲ ಗುರುಜಿ. ನಾನು ತಿರ್ಕೊಂಡು ಒಂದಿನ ರಜಾ ಹಾಕಿದ್ರೆ ನನಗೆ ಪೇಮೆಂಟ್ ಕಮ್ಮಿ ಬರುತ್ತೆ ಅಂದೆ ಗುರುಜಿ. ಒಂದ್ ಭಾನುವಾರ ಸಮೇತನು ಒಂದು ಒಟ್ಟಿ ಐತೆ ಬಾರಮ್ಮ ಅಂದ್ರೆ ಹೋಗ್ತಿದ್ದೆ ಗುರುಜಿ. ನಾನು ಉಪವಾಸ ಮನೆಗಿದ್ದೀನಿ ಗುರುಜಿ. ನಾನು ಬೆಂಗಳೂರಲ್ಲಿ ಒಂದ್ ಗ್ಯಾಸ್ ಸಮೇತ ಇರ್ಲಿಲ್ಲ, ಏನು ಇರ್ಲಿಲ್ಲ ಗುರುಜಿ. ನನ್ ಜೊತೆ ಕೆಲಸ ಮಾಡ್ದ ಅಣ್ಣ ಒಂದ್ ಪ್ರೈವೇಟ್ ಗ್ಯಾಸ್ ಕೊಡ್ತು ಗುರುಜಿ 2000ಕ್ಕೆ. ನಾನು ಕೊಟ್ಟಿದ್ದೀನಿ ದುಡ್ಡು ಇಸ್ಕೊಂತು ಗುರುಜಿ. ನಿನ್ ಕಷ್ಟ ನೋಡಕ್ ಆಗ್ತಿಲ್ಲಮ್ಮ ಅಂತ ಸ್ಟವ್ ಅಲ್ಲಿ ಸಿಮೆಂಟ್ ತಗೊಂಡ್ ಬಂದ್ ಮಾಡ್ತಿದ್ದೆ ಗುರುಜಿ. ಅಲ್ಲಿ ಇಲ್ಲಿ ನನ್ ಇಡೀ ಊರೇನು ತಾಯಿ ಮಗ ಬಂಗಾರದ ಮನುಷ್ಯ ಮಾಡ್ದಂಗ್ ಮಾಡಿದಾರ ಹೊಲ್ದಾಗ ಅಂತ ಕೇಳ್ತಾರೆ ಗುರುಜಿ ನಮ್ಮನ್ನ ನಮ್ಮ ಮಗನ್ನ. ಇಷ್ಟೆಲ್ಲ ಮಾಡಿದ್ರು ಅಭಿಮಾನಿಗೆ ಬೇಡವೆ ಗುರುಜಿ? ಆಯ್ತವ. ಈಗ ಸರಿ, ನಾನು ಹೇಳೋದು ಕೇಳಿಸ್ಕೊ. ಮುಗೀತಾ ಅಷ್ಟೇನಾ? ಹೇಳೋದೇ ಗುರುಜಿ. ನಾನು 8 ದಿನ ಹೇಳಿದ್ರೆ ಮುಗಿಯಲ್ಲ, ಬರೀ ಚುಟ್ಕ ನಿಮಗೆ ಹೇಳಿದೀನಿ. ಆಯ್ತು ಆಯ್ತು. ಈಗ ಮಗಳನ್ನ ಹೆರಿಗೆ ಕರ್ಕೊಂಬರ್ಬೇಕು ಗುರುಜಿ. ಇವಳು ಸೈರಿಸ್ಕೊಂತಾಳ ಗುರುಜಿ. ಅವಳಿಗೆ ಅತ್ತೆ ಇಲ್ಲ ನೋಡಕ್ಕೆ. ಕರ್ಕೊಂಬರೋದು ಬೇಡ ಅಂತಾರ, ಕರ್ಕೊಂಬರ್ಬೇಕು ಅಂತಾಳೆ. ಅಯ್ಯೋ ನನ್ ಮಗನ್ ಜೀವ ಗುರುಜಿ. ಅಕ್ಕ ಅಂದ್ರೆ ಅವ್ರ ಮನೆಗೆ ಹೋಗಿ ಗುರುಜಿ ಒಂದೇನಾದ್ರು ಸ್ಪೆಷಲ್ ಮಾಡ್ಯಾರ ಉಂಡು ಬಂದ್ರೆ ಗುರುಜಿ ಅದನ್ನು ಸುಳ್ಳು ಹೇಳ್ಬೇಕು, ಆ ತರ ಮಾಡ್ತಾಳೆ ಗುರುಜಿ. ಸುಳ್ಳು ಹೇಳ್ಬೇಕಾ ಅಂದ್ರೆ? ನೀನು ತಿಂದ್ ಬಂದ್ಬಿಡ್ತಿ ಎಲ್ಲಾದ್ರು, ನಾವ್ ತಿನ್ನೋದ್ ಬೇಡವಾ ಅಂತ ಕೇಳ್ತಾಳೆ. ಇವಳು ಮೊನ್ನೆ 20 ದಿನ ಹೋಗ್ ಬಂದಲ್ ಗುರುಜಿ. ಅವತ್ತಿಂದ ನನ್ ಮಗಳು ಮಾತಾಡ್ಸಿಲ್ಲ ಗುರುಜಿ. ಅವಳು ನಮ್ಮ ಅಮ್ಮರ್ ಮರ್ಯಾದೆ ಕಳೆದ್ಲು. ನಮಗೆ ಮರ್ಯಾದಿಲ್ಲ, ನಾವೆಲ್ಲ ಮಾಡಿದ್ವಿ. ನನ್ನ ಅಳಿಯನೇ ಗುರುಜಿ ಬಾಸಿಂಗ ನನ್ನ ತಂಗಿ ಅಂತ ಅಂದ್ಕೊಂಡು ಬಾಸಿಂಗ ಹೂನಾರ ತಂದು ನನ್ನ ಅಳಿ ಬೇಕಾದ ದೋಸೆ ಎಲ್ಲ ಅಂಗಡಿ ಮಾಡಿದಾರೆ ಗುರುಜಿ. ಸಾಮಾನ್ ತಂದು ಬೇಕಾದಂಗೆಲ್ಲ ಮದ್ವಿಗೆಲ್ಲ ತಂದು ಬಂದು ಹೇಳೋಗಿದಾರೆ ಗುರುಜಿ. ನಿನಗೆ ಏನ್ ಬೇಕಮ್ಮ, ನಿನ್ಗಿಂತದ್ ಬೇಕು ಅಂದ್ರೆ ನನ್ ಕೇಳಮ್ಮ, ಅಣ್ಣಗ್ ತಂದಾಗಿದ್ದೀನಿ ನಿನಗ್ ಕೊಡಿಸ್ತೀವಿ. ನನ್ನ ಮಗಳು ಹೇಳಿದಾಳೆ ಗುರುಜಿ ನಿನಗೆ ಏನ್ ಬೇಕು. ಅವಳೊಂದು ಡ್ರೆಸ್ ತಗೊಂಡ್ರೆ ಗುರುಜಿ, ಇವಳಿಗೊಂದು ಡ್ರೆಸ್ ತತ್ತಿದ್ಲು ಗುರುಜಿ. ಅವಳು ನನ್ನ ತಮ್ಮನೇ ಅಂತಿ. ಅವಳಿಗೊಂದು ಬಟ್ಟೆ ಕೊಡ್ಸಿಲ್ಲ ಅಮ್ಮರು ಕರೆಕ್ಟಾಗಿ, ಏನೊಂದು ಕೊಟ್ಟಿಲ್ಲ. ಕಿವ್ಯಾಕ್ ಒಂದ್ ಜೊತೆ ಎಂತವೋ 3 ಗ್ರಾಮೀಣ ಕೊಟ್ಟಿದ್ದಾರೆ. ಬೇಕಾದ ಎಲ್ಲಿ ಹೊಟ್ರು ಗುರುಜಿ? ಒಡವೆ ಬೇಕಾ ನಿನಗೆ? ರೇಷ್ಮೆ ಸೀರೆ ಕೊಡ್ಬೇಕಾ? ತಗೊಂಡೋಗಮ್ಮ ನನವ ಅದೆಲ್ಲಾ ಕೊಡವಳು ಗುರುಜಿ. ಈ ನಡುವೆ ಯಾತು ಕೇಳ್ದಂಗಾದ್ಲು ಏನು ಕೊಡಲ್ಲ ಗುರುಜಿ. ಅವಳು ಏನಕ್ಕೂ ಈ 20 ದಿನದಿಂದ ಹೋಗ್ ಬಂದ್ಲಲ್ಲ ಮೊನ್ನೆ ತಿಂಗಳಿಗೆ, ಅವತ್ತಿನಿಂದ ಮಾತಾಡ್ಸಿಲ್ಲ. ತಮ್ಮಗೆ ಹೇಳಿದಾಳೆ ನಾನ್ ಮನೆ ಬಾಕಿ ಕರ್ಕೊಂಬರ್ಬೇಡ ನೀನ್ ಹೆಂಡ್ತಿನ, ಅವಳ ಮುಖ ನೋಡಕ್ ನನ್ಗೆ ಇಷ್ಟ ಆಗಲ್ಲ. ನಮ್ಮ ಮನೆಗೆ ನಮ್ಮ ಇದನ್ನ ನಿಂತಿದ್ದಾರೆ. ಇಂಥ ಬುದ್ಧಿ ಕಲ್ತ್ಕೊಂಡ್ರೆ ನಮ್ಮನ್ನ ಎಷ್ಟು ಕೀಳಕ್ ಕಂಡಾರು ಎಲ್ಲನ. ನಮ್ಗೊಂದ್ ಬೆಲೆ ಗೌರವ ಇತ್ತೆ. ನೀನು ಬೆಲೆ ಗೌರವ ಕೇಳಿದಂತ ಮಾಡ್ಬಿಟ್ಲಲ್ಲ ಗುರುಜಿ. ನಮ್ಮ ಮನೆಗೆ ಯಾರಿಲ್ಲ ಗುರುಜಿ. ದುಡ್ಡ ಹೆಣ್ಮಕ್ಳು ಬಂದು ಕುತ್ಕೊಳಂಗಿಲ್ಲ, ಮೈದ್ನಾರಿಲ್ಲ, ಇನ್ನೊಂದ್ ಮದ್ವೆ ಮಾಡಂಗಿಲ್ಲ. ನಾನು ಒಬ್ಳು ಇರೋದೇ ಗುರುಜಿ ಅಷ್ಟೇನೆ. ಆದ್ರೂ ಆಯ್ತು. ಇವಾಗ ನನಗೂ ಒಂದು ಅಲರ್ಜಿ ಆಗಿತ್ತು ಗುರುಜಿ. ಒಂದ್ ಸ್ವಲ್ಪ ಹಸಿಮೆಣಸಿನಕಾಯಿ ಬೀಜ ಆ ತರ ಎಲ್ಲ ತಿನ್ಬೇಡಮ್ಮ, ಅಲರ್ಜಿ ಐತಮ್ಮ ಅಂತ ಹೇಳಿದಾರೆ ಗುರುಜಿ. ಒಂದಿನ ಮಾಡ್ತಾಳೆ ಗುರುಜಿ, ಒಂದಿನ ಹಸಿಮೆಣಸಿನಕಾಯಿ ಸಾರು ಮಾಡೋದು. ಒಂದಿನ ಅಡಿಗೆ ಇಲ್ಲ. ಇವತ್ತು ಇಂಜೆಕ್ಷನ್ ಹಾಕ್ಸ್ಕೊಂಬರಕ್ ಹೋಗಿದ್ವಿ ಗುರುಜಿ, ಕತ್ತ ಬಂದಿದೀವಿ. ಬೆಳಗ್ಗೆ ಹಸಿಮೆಣಸಿನಕಾಯಿ ಸಾರು ಮಾಡಿದಲ್ಲ ಗುರುಜಿ. ಈಗ ಇಷ್ಟೊತ್ತಾದ್ರೂ ಅಡಿಗೆ ಮಾಡಿಲ್ಲ. ಒಬ್ಳೇನೆ ಪಕೋಡ ಮಾಡ್ಕೊಂಡು ತಿಂದು ಒಬ್ಳೇನೆ ಸುಮ್ಮ ಕುತ್ಕೊಂಡಿದ್ದಾಳೆ ಗುರುಜಿ. ನಾನು ಸಾಂಬಾರ್ ಮಾಡ್ಕೊಂಡು ಕರೆಂಟ್ ಇಲ್ಲ ಗುರುಜಿ, ಬಂದಿಲ್ಲ. ಮಳೆ ಬಂತು ಜೋರಾಗಿ, ಕರೆಂಟ್ ತೆಗ್ದಿದ್ದಾರೆ. ಆದ್ರೂ ಆಯ್ತು ಏನಾದ್ರು ಬರ್ತಾರೆ, ಒಂಚೂರು ಚಟ್ನಿನಾದ್ರೂ ಮಾಡೋಣ. ಮಾಡಿಲ್ಲ ಗುರು.
ನಾನೇನು ಸಾಂಬಾರ್ ಮಾಡ್ದೆ ಗುರುಜಿ. ಗ್ಯಾಸ್ ಖಾಲಿ ಇತ್ತು ಗುರುಜಿ. ಊರಕ್ಕೆ ಹೋಗಿ ತರ್ಬೇಕು, ಬೆಳಿಗ್ಗೆ ತರ್ತೀನಿ ಅಂದ. ಮಗಳ ಮನೆಗೆ ತುಂಬಿದ್ದೈತೆ, ಬಾರಮ್ಮ ತಗೊಂಡೋಗಿ ಕಳಿಸ್ ಪಾಪ ಅಂದ್ಲು. ಸಾಂಬಾರ್ತಾನೆ ಗುರುಜಿ. ಇಷ್ಟೆಲ್ಲ ಅವ್ರು ವ್ಯವಸ್ಥೆ ಮಾಡ್ತಾರೆ. ನನ್ನ ಅಳಿಯ ಚೆನ್ನಾಗಿಲ್ಲ ಅಂದ್ರೆ ಓಡ್ ಬಂದ್ಬಿಡ್ತಾರೆ ಗುರುಜಿ 5 ನಿಮಿಷಕ್ಕೆ. ಅಡಿಗೆ ಮನೆಗೆ ಓಡ್ ಬಂದ್ಬಿಡ್ತಾರೆ ಗುರುಜಿ. ಅವ್ರ ಮೈದ್ನಾಗ್ಲೇ ಅಷ್ಟೇ ಗುರುಜಿ ನಮ್ಮ ಮೇಲೆ ಓಡ್ ಬಂದ್ಬಿಡ್ತಾರೆ. ಮೊನ್ನೆ 20ನೇ ತಾರೀಕು ಬರ್ತಡೆ ಮಾಡಿದ್ವಿ ಗುರುಜಿ ಮಗಳಿಂದ. ನನ್ ಮಗಳು ಬರ್ಲಿಲ್ಲ ಗುರುಜಿ. ನಾ ಬರಲ್ಲಪ್ಪ ಅಂದ್ಲು. ಅವಳೇ ಫೋನ್ ಮಾಡಿದ್ಲಂತೆ ಗುರುಜಿ, ಮಾತಾಡ್ಸಿಲ್ಲ. ಬರಕ್ಕ ಅಂದ್ಲಂತೆ. ಇಲ್ಲಮ್ಮ ಬರಕ್ಕಾಗಲ್ಲ, ಪ್ರೆಗ್ನೆಂಟ್ ಇದ್ದಾಳಲ್ಲ ಗುರುಜಿ. ರಾತ್ರಿ ಹೊತ್ತು ಕತ್ಲ ಬರಕ್ಕ ಕಲ್ಲು ನೆಲ ಗುರುಜಿ, ರೋಡ್ ಸರಿ ಇಲ್ಲ ಹೊಲದಲ್ಲಿ, ಬರಕ್ಕಾಗಲ್ಲ. ಗಂಡನು ಮೈದ್ನನು ಮಗಳನ್ನು ಎಲ್ಲ ಕರ್ಕೊಂಡು ಬಟ್ಟೆ ತಕೊಂಡ್ ಮಗುಗೆ ಬಂದ್ರು ಗುರುಜಿ. ಅವ್ರು ಬಂದು ಮಾಡ್ಕೊಂಡ್ ಬರ್ತಡೆ ಹೋದ್ರು ಗುರುಜಿ. ಅವ್ರು ಹೋದ್ ಸರಿ ಹಂಗ್ ಮಾಡಿದ್ಲಲ್ಲ, ಈ ವರ್ಷ ಅದೇ ಅವಳಿ ಮನುಷ್ಯ ಪರಿಸ್ಥಿತಿ ಅದನ್ನೆಲ್ಲ ಇಟ್ಕೋತಿರ್ಲಿಲ್ಲ ಗುರುಜಿ. ಆದ್ರೂ ಮೊನ್ನೆ ಹೋಗ್ ಬಂದಿರೋದು ಅವಳು ತಡ್ಕಣಕ್ ಆಗ್ತಿಲ್ಲ ಗುರುಜಿ ಅಂತ ಮಾಡ್ಬಿಟ್ಲಲ್ಲ ನನ್ ತಮ್ಮ ಅಮಾಯಕ. ಹೋಗ್ತೀನೋ ಏನ್ ಮಾಡ್ತೀಯೋ? ಇದು ಇವತ್ತು ಮಾಂಗಲ್ಯ ಚೈನ್ ಕಿತ್ತದ ಗುರುಜಿ. ನಾವು ಊರಕ್ಕೆ ಹೋಗ್ರತ್ತೆ ಮಾಂಗಲ್ಯ ಚೈನಿಂದ ಕೊಂಡಿ ಕಿತ್ತೈತಿ. ಅದನ್ನ ಕೀಳ ಹೊತ್ತಿಗೆ ಒಂಚೂರು ದಾರ ಸುತ್ಕೊಂಡಿಕ್ಕೆ ಫೋಟೋನ್ ಮುಂದೆ ಕಿತ್ತಿ ಪಕಡ ಕರ್ಕೊಂಡ್ ತಿಂದಾಳೆ. ನಾನ್ ಬಂದು ಮಾತಾಡ್ಸಲ್ಲ ಗುರುಜಿ. ಆದ್ರೂನು ಮಾಂಗಲ್ಯ ಇಲ್ದಲೆ ಕೊಳ್ಳಾಗಿ ಹೆಂಗಮ್ಮ ಊಟ ಮಾಡೋದು, ಹೆಂಗಮ್ಮ ಇರೋದ್ ನೀನು ಇರೋದ್ ಹೆಂಗಪ್ಪ? ಒಂದ್ ದಾರನಾದ್ರೂ ಸುತ್ತ ಹಾಕೊಳ್ಳ. ನಮ್ ಮಗ ಏನಂದ ಗುರುಜಿ, ನಾನು ಇದ್ದಂಗೆ ಊಟ ಮಾಡ್ತಿದ್ದಾಳಲ್ಲಮ್ಮ ಅಂದ ಒಂದೇ ಮಾತು. ಮಾಂಗಲ್ಯ ಕೊಳ್ಳಕ್ ಹಾಕೇಬೇಕಲ್ಲ ಗುರುಜಿ. ಹಿಂಗೊಂದ್ ದಾರನಾದ್ರೂ ಸುತ್ಕೊಂಡು ಅದೇ ನಾನು ಹಾಕೆಂದಂಗ ಆಗಿಲ್ಲ ಗುರುಜಿ. ಮಾಂಗಲ್ಯ ಇಲ್ದಂಗೆ ಹೆಂಗ ಗುರುಜಿ ನೀರ್ ಕುಡಿಯೋದು ಮುತ್ತೈದೆಯಾಗಿ? ಹಂಗಂದಾಗ ದಾರ ಸುತ್ತಿ ಕೊಳ್ಳಾಕ್ ಹಾಕೊಂಡ್ರ ಗುರುಜಿ. ಈಗ ಕರೆಂಟ್ ಬಂತ ನೋಡ್ ಗುರುಜಿ. ಈಗ ಆತರ ಮಾಡಿದ್ರೆ ಮನೆಯಾಗ ಅವ್ ಲಕ್ಷಣ ಬರೇ ಒತ್ ಮುಣಿಗ್ದಾಗ ಗಲಾಟೆ ಮಾಡೋದು, ಕೆಟ್ಟ ಕೆಟ್ಟ ಶಬ್ದಗಳು ಮಾತಾಡೋದು. ನಿನ್ನೆ ಸಾಯಂಕಾಲ ಊರಾಗ ಕೊಳ್ತಿದ್ದಾನೆ ಗುರುಜಿ. ಏನು ನಮ್ಮ ಮಾವರ ಮಗ ಇನ್ನೊಬ್ಬ ಅವನು ಹೆಲ್ಪ್ ಮಾಡ್ತಾನಲ್ಲ, ಅವ್ರದ್ದು ಟ್ಯಾಕ್ಟರ್ ಡೀಸೆಲ್ ತಂದಾನೆ, ಔಷಧಿ ಗೊಬ್ಬರ ಎಲ್ಲ ಸಾಮಾನಿದ್ದಾನೆ. ಅವ್ರ ಗಾಡಿ ನಮ್ಮ ಮನೆಗೈತೆ, ನಮ್ ಗಾಡಿ ಊರಾಗೈತೆ, ತರ್ತೀನಿ ಅಂತ ಹೊಟ್ಟೆ. ಯಾಕೆ ಹೋಗೋದ್ ನೀನು? ಅವ್ರ ಅಷ್ಟೆಲ್ಲ ಹೇಳ್ತಾರೆ. ಬೆಳಿಗ್ಗೆ ತಾನೇನು ಈಗ ರಾತ್ರಿ ಗಲಾಟೆ ಮಾಡಿ, ಬೆಳಿಗ್ಗೆ ರಾತ್ರಿ ಅಡಿಗೆನೆ ಮಾಡಿಲ್ಲ ಗುರುಜಿ. ಉಪವಾಸನೆ ಮರೆತಿದ್ದೀನಿ. ಗಲಾಟೆ ಮಾಡ್ಕೊಂಡ್ ಮಕ್ಕೊಂಡ್ಬಿಟ್ಲು ಗುರುಜಿ. ನಾವೇನ್ ನಮ್ ಬೆಳಿಗ್ಗೆ ಅನ್ನ ಸಾಂಬಾರ್ ಸ್ವಲ್ಪ ಇತ್ತು, ಊರಾಗಿಂದ ಬಂದು ಊಟ ಮಾಡಿ ಮಲಗಿ ಬಿಟ್ಟ ಗುರುಜಿ. ಅವನು ನಾನು ಸಣ್ಣ ಪಾಪುಗೆ ಪಾಯಸ ಮಾಡಿ ತಿನ್ಸಿ ಕೊಟ್ಟೆ ಕಳಿಸ್ದೆ ಗುರುಜಿ. ನಾನು ಉಂಡಿದೀನಿ, ನಾವೆಲ್ಲ ಊಟ ಮಾಡಿದೀವಿ, ಅವಳು ಒಬ್ಳಿಗೆ ಇತ್ತಿಲ್ಲ ಅಂದ್ಕೊಂಡು ಎದ್ದು ಸಾಂಬಾರ್ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಒಬ್ಳೇನೆ ಬಾಕ್ಲಿಕ್ಕೆ ಹೊರಕ್ ಬಂದು ಊಟ ಮಾಡಿದಾಳೆ ಗುರುಜಿ. ಗಂಡನು ಅವನು ಊಟ ಮಾಡಿಲ್ಲ, ನಾನು ಊಟ ಮಾಡಿಲ್ಲ. ಒಬ್ಳೆ ಊಟ ಮಾಡ್ಬಿಟ್ಲು ಗುರುಜಿ. ತೊಗರಿ ಕಾಳು ದೋಸೆ ಕಾಳು ಸಾಂಬಾರ್ ಮಾಡಿ ಅನ್ನ ಮಾಡಿ ಊಟ ಮಾಡ್ಬಿಟ್ಲು ಗುರುಜಿ. ಮಾಡ್ಲಿ ಗುರುಜಿ, ಅವಳು ಊಟ ಮಾಡ್ಲಿ. ಬೆಳಿಗ್ಗೆ ಎದ್ದು ಗಲಾಟೆ ಮಾಡ್ತಾಳೆ. ಹಾಲೆ ಗಲಾಟೆ ಮಾಡಕ್ ಕುಂತಿದ್ಲು ಗುರುಜಿ. ಗಲಾಟೆ ಮಾಡಕ್ ಕುಂತಿದ್ಲು. ನಾನು ಹೊಲ್ದಾಗ ಕರ್ಗಾಗ ಹೋಗ್ಬಿಟ್ಟೆ ಗುರುಜಿ. ಸುಮ್ನೆ ಹೋಗಿ ಅಲ್ಲಿ ಕಳೆ ಸಿಕ್ಕು ಅಂತ ಕೂತ್ಕೊಂಡಿದ್ದೆ ಗುರುಜಿ. ನಮ್ಮ ಇದನ್ನ ಅದೇ ಅವ್ನ ಊರಾಗಿಂದ ಅವ್ರು ಫೋನ್ ಮಾಡಿದ್ರು, ಅವ್ರ ಚಿಕ್ಕಪ್ಪ. ಅವನಿಗೆ ಹೇಳ್ದೆ, ಅಣ್ಣ ತಮ್ಗಳ ಮಕ್ಳು ಚಿಕ್ಕಪ್ಪ ಅವನಿಗೆ, ಅಪ್ಪ ಗಲಾಟೆ ಮಾಡ್ಕೊಂತದಾರೆ, ಇವತ್ತು ಗಲಾಟೆ ತಿರ್ಗ ಆಗುತ್ತೆ, ಬಾರಪ್ಪ ಹೊಲ್ದಕ್ಕೆ ಬಂದ. ಅವನಿಗೆ ನಮ್ಮ ಪಾಪು ಅವನಿಗೆ ಎಷ್ಟೋ ಸರಿ ಸಾಯ್ತೀನಿ ಅಂತ ಹೋಗಿದ್ದಾನೆ ಗುರುಜಿ. ಏನಾದ್ರು ಆದ್ರೆ ನಾನು ಯಾರಿಗೋಸ್ಕರ ಬದುಕಿದ್ದೀನಿ ಗುರುಜಿ? ನನ್ನ ಮಗುಗೆ ನಾನು ಇರೋದು. ನಿಮ್ಮ ಮಗ ಸಾಯ್ತೀನಿ ಅಂತಾರ? ಒಂದ ಬೈಕ್ ತಗೊಂಡೋಗಿ ಬೈಪಾಸ್ನೆ ಕುಂತಿದ್ದಾನೆ ಗುರುಜಿ. ನಾವಿರಲ್ಲಮ್ಮ ಇವತ್ತು ನಮ್ ಬರ್ತಕ ಅಂತ ಹೇಳ್ತಾನೆ ಗುರುಜಿ. ಹೊಟ್ಟೆಗೆ ಹೋದನು. 6 ಗಂಟೆ 7 ಗಂಟೆ ನಾನು ಫೋನ್ ಮಾಡಿದೆ ಗುರುಜಿ. ಅಮ್ಮ ನನ್ ಮರ್ತ್ಕೊಳಮ್ಮ, ನಾನು ಅದೊಂದು ತಪ್ಪು ಮಾಡಿದ್, ನನ್ ಕ್ಷಮಿಸಮ್ಮ ನೀನು ಅಂತಾನೆ ಗುರುಜಿ. ಯಾವತ್ತು? ಅದೇ ಒಂದು 6-7 ತಿಂಗಳು ಮುಂಚೆ ಗುರುಜಿ. ಆಮೇಲೆ ಅಪ್ಪ ನನ್ ಜೀವ ಇರಲ್ಲ, ನನಗೆ ಬಾರ ಮಗವೇ, ನಾನು ನಿನ್ನೆಲ್ಲ ಕಾಪಾಡಿಕೊಂಡ್ಬರ್ತೀನಿ, ಗಂಡ ಇಲ್ಲ ಅಂದ್ರು ಎಲ್ಲ ನೀನ್ ಅನ್ಕೊಂಡಿದೀನಿ, ಬಾರು ನನ್ನ ಸಾಯಸಕ್ಕೆ ಒಂದ್ ಸ್ವಲ್ಪ ದಿನ ಅನ್ಕೊಂಡಿದ್ರಿಗಿರು ಕರ್ದೆ ಗುರುಜಿ. ಬಂದು ಪಾಸ ಮಲಕೊಂಡ್ಬಿಟ್ಟ ಗುರುಜಿ. 8 ಗಂಟೆಗೆ ಬಂದು ಮತ್ತೆ ಗಾಡಿ ನಿಲ್ ಅವತ್ತಾಗ್ಲೂ ಊಟ ಮಾಡಿಲ್ಲ ಗುರುಜಿ. ನನ್ನ
ಅವನೇನಾದ್ರು ಆದ್ರೆ ನಾನು ಎಲ್ಲಿರೋನು ಗುರುಜಿ, ನಾನು ಯಾರಿಗೋಸ್ಕರ ಬದುಕಿರಲ್ಲ. ಎಲ್ಲರೂ ಹೇಳ್ತಾರೆ ನನ್ನ ತವ್ರ ಮನೆಯವ್ರ ಸಮೇತ, ಬಾ ನೀನಿರು, ಇಲ್ಲ ಸ್ವಲ್ಪ ದಿನ ಇರಲ್ಲ, ನನಗೆ ಬೆಲೆ ಇರುತ್ತೆ ಗುರುಜಿ ಊರು ಸುತ್ತರ್ಕೊಂಡಿದ್ರೆ. ಮಾಡು ಬದುಕ, ಯಜಮಾನಿಕೆ ಮಾಡಕ್ ಬರುತ್ತೆ, ಬದುಕ್ ಮಾಡಕ್ ಆಗಲ್ವಾ ನಿನ್ ಕೈಲೇ? ನಾನು ಒಬ್ಳೆ ಮಾಡ್ಬೇಕು ಅಂತ ಬರ್ಕೊಟ್ಟಿದೀಯಾ? ಮುಸರೆ ಸಿಕ್ಕು ಅಂತಾನ ಇರ್ತಾಳೆ ಗುರುಜಿ, ನನ್ನೊಬ್ಳಿಗೆ ಏನು ಹಂಚ್ಕೊಳ್ಳೋದು, ನನ್ನೊಬ್ಳಿಗೆ ಮಾಡಕ್ ಇಟ್ಕೊಂಡಿದ್ಯೇನು? ಅದೇ ನಾಳೆ ನಿನ್ ಮನೆ ಬಂದ್ಬರೆ ಬದುಕ್ ಮಾಡಕ್ಕೆ ಅಂತ ಕೇಳ್ತಾಳೆ. ಮಾಡಿದ್ರೆ ಎಲ್ಲಾ ಕೆಲ್ಸ ಮಾಡ್ತಾಳೆ ಗುರುಜಿ ಅವಳು. ಬದುಕು ತಡಿಯಲ್ಲ, ಅಷ್ಟು ಕೆಲ್ಸನೂ ಮಾಡ್ತಾಳೆ. ಮಾಡಲ್ಲ ಅಂತ ನಾನು ಹೇಳಲ್ಲ ಗುರುಜಿ. ಈ ತರ ಎಲ್ಲ ಸ್ವಿಚ್ ಮಾತು, ಒಂದು ಮಾತಲ್ಲ ಗುರುಜಿ ಅಂದಿರೋದು ನನ್ನ, ಒಂದಲ್ಲ ನಿನ್ಗೆ ಬಂದಿರೋದು ಇಂತ ಅಲರ್ಜಿ ನಿನ್ಗೆ, ಅದಕ್ಕೆ ಇಂತ ಒತ್ತು ಬಂದೈತೆ ಅಂತ ಕೇಳಿದಾಳೆ. ನಾನು ಎಂದು ಒಂದು ಇಂಜೆಕ್ಷನ್ ಮಾಡಿಸ್ದಾಳಲ್ಲ. ಈಗ ನನಗೆ ದೇವ್ರ ಬರೀ ಚಿಂತೆ ಮಾಡಿ ಮಾಡಿ ಈ ತರ ಆಗ್ತಿದೆ. ಎಲ್ಲಿಗೆ ಹೋಗಿ ನನ್ನ ಮಗಳ ಮನೆಗ್ ಬಗಿರಪ್ಪ ಆಗಲ್ಲ, ನಾನು ಹೋಗಲ್ಲ. ನೆಂಟ್ರ ಮನೆಗ್ ನಾವ್ ಎಷ್ಟು ಹೆಂಗಂದ್ರೆ ಗುರುಜಿ ಕೊಟ್ಟಂಗಿದೀವಿ ಗುರುಜಿ. ಅವ್ರು ತುಂಬಾ ಸೂಕ್ಷ್ಮ ಜನಗಳು. ಅವರು ಹುಡುಗನ್ ಸಮೇತ ನನ್ನ ಹತ್ರ ಪಾಪನು ಬಿಡಲ್ಲ ಗುರುಜಿ ಒಂದೊಂದ್ ಟೈಮಲ್ಲಿ. ಅಂದ್ರೆ ಆಯ್ತು, ಈಗ ನನ್ನ ಮಾತನ್ನು ಸ್ವಲ್ಪ ಕೇಳಿಸ್ಕೊಳವ. ನೋಡು ತಾಯಿ, ಇಲ್ಲಿ ನೀನು ಬಹಳ ತುಂಬಾ ನಿರೀಕ್ಷೆಗಳು ಇಟ್ಕೊಂಡು ಕೂತಿದೀಯ. ನನ್ನ ಮಾತನ್ನು ಸುಮ್ಮನೆ ಗಮನ ಇಟ್ಟು ಕೇಳಬೇಕು, ಆಯ್ತಲ್ಲ? ಒಂದು ನೆಮ್ಮದಿಗೆ ದಾರಿ ಕಂಡುಕೊ ಮೊದಲು. ಯಾಕಂದ್ರೆ ನೀನ್ ಸೊಸೆಯಾಗಿ ಒಂದು ಕಾಲ ಬೇರೆನವ. ಅವತ್ತು ಗಂಡ ತೀರೋದು ಕಾಲದಲ್ಲಿ ನಿನ್ನ ಮನೆ ಪರಿಸ್ಥಿತಿ ಇದ್ದಿದ್ದು ಬೇರೆ. ಸುತ್ತ ಶತ್ರುಗಳಿದ್ರು ಕೂಡ ಅದರ ನಡುವೆ ಬೆಳೆದವಳು ನೀನು, ಅದರ ನಡುವೆ ನಿನ್ನ ಮಗನನ್ನು ಬೆಳೆಸಿದವಳು, ಅದರ ನಡುವೆ ನೀನು ನಿನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡವಳು. ಪರಿಸ್ಥಿತಿ ಇವತ್ತು ಹಾಗಿಲ್ಲ, ಎಲ್ಲ ಮನೇಲಿ ಚೆನ್ನಾಗಿದೆ. ಅವತ್ತು ಹಂಗಿರ್ಲಿಲ್ಲ. ಅಂದ್ರೆ ನಾನೊಬ್ಳು ಸೊಸೆಯಾಗಿ ಬಂದು ನಾನು ಏನೇನು ಬೆಳೆಸ್ದೆ, ಅಥವಾ ನಾನು ಏನೇನು ಕಾಪಾಡಿಕೊಂಡು ಬಂದೆ, ನಾನು ಏನೇನು ಎಲ್ಲರ ಎದುರುಗಡೆ ನಿಂತು ಸಾಧಿಸಿ ತೋರಿಸ್ದೆ, ಇವಳು ಹಾಗೆ ಇರಬೇಕು ಅಂತ ನಿರೀಕ್ಷೆ ಮಾಡ್ತಿದ್ದೀರ, ತಪ್ಪಲ್ಲ. ಆದ್ರೆ ವ್ಯಕ್ತಿಗಳ ಸ್ವಭಾವಗಳು, ಅಭಿರುಚಿಗಳು, ಯೋಗ್ಯತೆಗಳು ಬೇರೆ ಬೇರೆ ಇರ್ತವೆ, ಹೌದಲ್ಲ? ಈಗ ನೀವು ನಿಮ್ಮೊಂದಿಗೆ, ನಿಮ್ಮ ಮಗನೊಂದಿಗೆ, ಹಾಗೂ ನಿಮ್ಮ ಮಗಳೊಂದಿಗೆ ಅಥವಾ ಅಳಿಯನೊಂದಿಗೆ ಅಥವಾ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಮಗಳ ವರ್ತನೆಗಳು ಸ್ವಲ್ಪ ಆ ಕಡೆ ಈ ಕಡೆ ಇದೆ, ಅಥವಾ ಸ್ವಲ್ಪ ಯೋಗ್ಯವಾಗಿಲ್ಲ, ಸ್ವಲ್ಪ ತುಂಬ ನಿಷ್ಠೂರವಾಗಿದ್ದಾಳೆ ಅಂತ ನೀವು ಹೇಳ್ತಿದ್ದೀರಿ. ಬಟ್ ಮದುವೆಗೆ ಮುನ್ನೆ ಒಂದು ಚಿಕ್ಕ ಸೂಚನೆಯನ್ನಂತೂ ಯಾರೋ ಒಬ್ರು ನಿನಗೆ ಕೊಟ್ಟಿದ್ರು. ನೀನ್ ಕೇಳಿಸ್ಕೊ ಸುಮ್ಮನೆ. ಯಾಕಂದ್ರೆ ಇಲ್ಲಿ ಈ ಸಮಯದಲ್ಲಿ ಏನಾಗಿದೆ ಅಥವಾ ಎಲ್ಲಿ ಎಡವಟ್ಟಾಗಿದೆ, ಇದು ನೀನು ಹೇಗೆ ತಗೊಳ್ಬೇಕು ಮತ್ತೆ ಮುಂದೆ ಹೇಗಿರ್ಬೇಕು, ಇಷ್ಟೇ ಬೇಕಾಗಿರೋದು. ಅದನ್ನು ಮೀರಿ ನೀನು ಎಷ್ಟು ಕಂಪ್ಲೇಂಟ್ ಹೇಳ್ಕೊಂಡು ಕೂತ್ಕೊಂಡ್ರು ಅಲ್ಲಿ ಸರಿ ಹೋಗಲ್ಲ. ಅಲ್ಲಿ ಸರಿ ಹೋಗದೆ ಹೋದ್ರೆ, ಅಂದ್ರೆ ಕರೆಂಟ್ ಅಂತೂ ಇಲ್ಲ, ಹಾಗಂತ ಬದುಕು ಕತ್ಲೆ ಆಗ್ಲಿಕ್ಕಿಲ್ಲ. ದೀಪವನ್ನಾದ್ರೂ ಹಚ್ಕೊಳ್ಬೇಕಲ್ಲವಾ? ದೀಪ ಹಚ್ಕೊಂಡು ಅಟ್ಲೀಸ್ಟ್ ಒಂದು ಚಿಕ್ಕ ಬೆಳಕನ್ನಾದ್ರೂ ನಾವು ಕಂಡುಕೊಳ್ಳದೆ ಹೋದ್ರೆ, ಕರೆಂಟ್ ಬರಲಿ ಅಥವಾ ಈಕೆ ಬದಲಾಗಲಿ ಅಥವಾ ಈಕೆ ಎಲ್ಲ ಸರಿ ಹೋಗ್ಲಿ, ಅಷ್ಟು ನೀನೇ ಇರಲ್ಲ. ನಾನು ಹೇಳ್ತಾ ಇರೋದು, ಅಥವಾ ಇಲ್ಲಿ ನಾವು ನಿರ್ಧಾರ ಮಾಡಬೇಕಾಗಿರೋದು, ಓಕೆ ಒಂದು ಯಾಕೋ ಮನೆ ಬೆಳಗಬೇಕಾದವಳು ಕತ್ಲೆ ಮಾಡ್ತಿದ್ದಾಳೆ ಅಂದಾಗ ಸರಿ, ಈಗ ನೆಕ್ಸ್ಟ್ ಬೆಳಕೆಲ್ಲಿ, ಅದು ಯಾವ ರೀತಿ ಕಂಡುಕೊಳ್ಬೇಕು, ಹೇಗೆ ನೋಡಬೇಕು? ಒಬ್ಬ ಸೊಸೆ, ಒಬ್ಬ ಅತ್ತೆಯಾಗಿ, ಅಥವಾ ಆ ಮನೆಯನ್ನ ತುಂಬ ಸಂಕಷ್ಟದ ಸ್ಥಿತಿಯಿಂದ, ತುಂಬ ತಳಮಟ್ಟದಿಂದ ಮೇಲೆ ತಂದು ಶತ್ರುಗಳ ನಡುವೆ, ಅಥವಾ ನಿಮ್ಮ ಗಂಡನ ಅಣ್ಣ ತಮ್ಮಂದಿರು ಅಥವಾ ನಿಮ್ಮವರೇ ಬೆನ್ನಿಗೆ ಚೂರಿ ಹಾಕಿ ಹೊಡೆದು ಬಡಿದು ಬೈದು ಅಂತಹ ಸ್ಥಿತಿಯಲ್ಲಿ ಒಬ್ಬ ಪುಟ್ಟ ಮಗನನ್ನು ಕಟ್ಟಿಕೊಂಡು ಇಷ್ಟೆಲ್ಲ ಸಾಧನೆ ಮಾಡಿಕೊಂಡು ಶತ್ರುಗಳ ನಡುವೆನೇ ನಿನ್ನ ಬದುಕಿನ ಅಸ್ತಿತ್ವವನ್ನು, ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಬಂದವ್ರಿಗೆ ಎಲ್ಲಿ ಈಕೆ ಎಲ್ಲ ಹಿಂಗೆ ಮಾಡ್ತಿದ್ದಾಳೆ, ಏನು ಆಗ್ಬಿಡುತ್ತೋ ಅನ್ನೋ ಆ ಭಯ, ಆತಂಕ, ಮರ್ಯಾದೆ ಇದೆಲ್ಲ ಹೌದು. ಆದರೆ ಪ್ರಾಣ ತಕ್ಕೊಳ್ಳೋಕ್ಕಾಗಲ್ಲವಾ? ಈಗ ಒಂದ್ಸರಿ ತಗೊಂಡು ಬಂದ್ಬಿಟ್ಟಿದೀಯ ಸೊಸೆ ಅಂತ, ಈಗ ನಿನ್ನ ಮಗಳನ್ನು ಕರ್ಕೊಂಡು ಬಂದು ಬಾಣಂತನ ಮಾಡಲಿಲ್ಲ ಅಥವಾ ಈಕೆ ಒಪ್ಪಲಿಲ್ಲ ಅಂದ ಮಾತ್ರಕ್ಕೆ ಕರ್ಕೊಂಬರ್ದೇ ಇರೋಕ್ಕಾಗಲ್ಲ, ಅಥವಾ ನೀವು ಕರ್ಕೊಂಬರ್ದೇ ಇದ್ರೆ ಅವ್ರಿಗೆ ಹೆರಿಗೆ ಆಗಲ್ಲ, ಅಥವಾ ಅವ್ರ ಮನೆಯವ್ರು ಬಿಟ್ಟು ಬಿಡ್ತಾರೆ ಅಂತಲ್ಲ, ಏನೋ ನಡೆಯುತ್ತೆ. ಒಬ್ಬ ತಾಯಿಯಾಗಿ ಮತ್ತೆ ನಿಮ್ಮ ಮಗ ಇಲ್ಲ ಅವಳನ್ನ ಕರ್ಕೊಂಡು ಬರಲ್ಲ ಅಂತ ನಿಮ್ಮ ಇಚ್ಛೆ ಆಗಿದ್ರೆ ಅದಕ್ಕೆ ನೀವು ಪಶ್ಚಾತ್ತಾಪ ಪಡಬೇಕು. ಬಟ್ ಇಲ್ಲೇನೋ ಬೇರೆ ವಿರೋಧ, ನಿಮ್ಗೆ ಇಚ್ಛೆ ಇದೆ ಬಟ್ ಇಲ್ಲೇನೋ ವಿರೋಧ ಬೇರೆ ಇದೆ ಅಂದಾಗ ಅದು ನಿನ್ನ ಮಗಳು ಅಳಿಯ ಅರ್ಥ ಮಾಡ್ಕೊಳ್ಳದಿರುವಷ್ಟು ಕ್ರೂರಿಗಳ ಅವರು ಇಲ್ಲ.
ನಿಮ್ಗೆ ಇಷ್ಟ ಇದೆ ಕರ್ಕೊಂಡು ಬರಬೇಕು, ಮಗಳು ನಿಂಗೆ ಸೇವೆ ಮಾಡಬೇಕು ಅಥವಾ ಅವ್ರು ಬಾನಂತನ ಮಾಡಬೇಕು. ಬಟ್ ಇಲ್ಲಿ ಸೊಸೆ ಅಂತಕ್ಕಂತಹ ವಿಚಾರ ಮನೆಗೆ ಬೆಳಕಾಗಬೇಕು. ಒಂದು ಮನೆಯನ್ನು ಬೆಳಗೋದು ಮನೆಯ ಸೊಸೆಯ ಕೆಲಸ. ಆದರೆ ಇಲ್ಲಿ ನಿಮ್ಮ ಮಗನೇ ಸ್ವಯಂ ನನ್ನನ್ನು ಮರೆತು ಬಿಡು ಅಂತ ಒಬ್ಬ ಮಗನ ಬಾಯಿಂದ ಅದು ಬಂದಾಗ ಎಲ್ಲೋ ನೀವೊಂದು ಸ್ವಲ್ಪ ಹಿಡಿತ ತಪ್ಪಿಕೊಂಡಿದ್ದೀರಿ ಅಥವಾ ಹಿಡಿತ ಸ್ವಲ್ಪ ತಪ್ಪಿ ಹೋಗಿದೆ. ನೋಡವ, ಹಾಗೆ ಎಷ್ಟು ಬಜಾರಿ ಇರ್ಬೋದು, ಏನೇ ಇರ್ಬೋದು, ಆದರೆ ನನ್ನ ಮನೆಯನ್ನು ನಾನು ಹೀಗೀಗೆ ಕಾಪಾಡಿಕೊಳ್ಬೇಕು. ಈಗ ನೀವು ಈ ಕಡೆ ಮರ್ಯಾದೆನೇ ಉಳಿಬೇಕು, ಈ ಕಡೆ ಇದು ಹೊರಗಡೆನೂ ಹೋಗಬಾರ್ದು ಅಂತ ಹೋದ್ರೆ ಇಲ್ಲ, ಅದು ಹಂಗಾಗಲ್ಲ. ನೀವು ಭ್ರಮೇಲಿರ್ಬೋದು ಅಷ್ಟೇ, ಅದನ್ನು ಬಿಟ್ಬಿಡಿ. ಮೊದಲು ಈ ಕಡೆ ಈಕೆನೂ ಸರಿ ಹೋಗ್ಬಿಡ್ಬೇಕು, ಮತ್ತೆ ಈ ವಿಚಾರ ಹೊರಗಡೆ ಎಲ್ಲೂ ಗೊತ್ತಾಗಬಾರ್ದು. ಇಲ್ಲ, ನೀವು ತುಂಬ ಭ್ರಮೆಯಲ್ಲಿದ್ದೀರಿ. ಹಿಂಗೆ ಮಾಡಿದ್ಲು, ಹಂಗೆ ಮಾಡಿದ್ಲು, ಸ್ವಭಾವನೇ ಅದವ. ಅವ್ರು ಮನೆಯವರೇ ಹೇಳಿಬಿಟ್ರು, ಅದನ್ನು ಮೀರಿ ಇನ್ನೇನಿದೆ? ಇಲ್ಲ, ನಮ್ಮ ಹಿಡಿತಕ್ಕೆ ಸಿಗಲ್ಲ ಅವಳು, ಅಥವಾ ಅದನ್ನು ಮೀರಿ ತುಂಬ ಮುಂದೆ ಹೋಗಿರೋಳು, ಅಥವಾ ನಮ್ಮ ಯಾವುದೇ ಲಂಗು ಲಗಾಮಿಗೆ ಆಕೆ ಬಗ್ಗೋಳಲ್ಲ ಅಂತ ಅದು ನಿನಗೂ ಗೊತ್ತಿತ್ತು. ಆದರೆ ನೀನೇನು ಮನಸ್ಥಿತಿಯಲ್ಲಿ ತಂದೆ, ಅಯ್ಯೋ ಇಂಥ ಸೊಸೆನೇ ಬೇಕು, ಇವ್ರ ನಡುವೆ ಬೆಳೆದು ತೋರಿಸ್ಲಿಕ್ಕೆ ಅಂತ ತಂದೆ ನೀನು, ಹೌದಲ್ಲ? ಫಸ್ಟ್ ಆಫ್ ಆಲ್ ಒಂದು 22 ವರ್ಷದ ಮಗನಿಗೆ ಮದುವೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ನಿನ್ನ ಕಾಯಿಲೆಯ ನೆಪ ಒಡ್ಡಿ ಸಮಯವಲ್ಲದ ಸಮಯದಲ್ಲಿ, ವಯಸ್ಸಲ್ಲದ ವಯಸ್ಸಲ್ಲಿ ನೀನು ನಿರ್ಧಾರ ಮಾಡಿದೆ. ಆ್ಯಂಡ್ ಯಾವ ಹೆಣ್ಣನ್ನ, ಅಥವಾ ಅದೇ ನಿನ್ನ ಮನೆಗೆ ಬರೋ ಅದೇ ಹೆಣ್ಣು ಬಂದಿದ್ದೇ ಒಂದು ದ್ವೇಷದ ಭಾವನೆ. ಯಾವುದು? ಆ ಊರಲ್ಲಿ ಮದುವೆ ಆಗಬೇಕಿತ್ತು, ಅವರು ಬೇಡ ಅಂದ್ರು, ಅದಕ್ಕೆ ನಾನು ಅದೇ ಊರಲ್ಲಿರೋ ಒಬ್ಬ ಹುಡುಗನನ್ನು ಮದುವೆ ಆಗಬೇಕು ಅಂತ ಇಚ್ಛೆ ಇತ್ತು ಆಕೆಗೆ, ಹೌದಲ್ಲ? ಅಂದರೆ ಸಂಬಂಧಗಳ ಮೂಲವೇ ದ್ವೇಷ, ಅಥವಾ ಆಕೆಯ ಉದ್ದೇಶ ಅಲ್ಲಿ ನಾನು ಮದುವೆ ಆಗಬೇಕು ಇಂಥದ್ದೇನೋ ಇದ್ದಾಗ ಆ ಭಾವನೆಗಳು ಅಥವಾ ಆ ಕಾರಣಕ್ಕೆ ಹುಟ್ಟಿಕೊಂಡ ಸಂಬಂಧಗಳು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನಿನ್ನ ಮಗ, ನೀನು ಅವತ್ತಿಂದ ಕಷ್ಟಪಟ್ಟು ಕಾಪಾಡಿಕೊಂಡು ಬಂದ ಈ ಸಂಸಾರವನ್ನು ಮುಳುಗಿಸ್ಬಿಡ್ತಾಳೆ ಈಕೆ ಅಂತ ಹೇಳಲ್ಲ. ಆಕೆಗೆ ಆ ತಾಕತ್ತಿಲ್ಲ. ನೀವು ಎಲ್ಲಿವರೆಗೂ ಸೋಲ್ತಿರೋ, ಅಥವಾ ಅಯ್ಯೋ ಇವಳಿಗೆ ಮಾಡಿಬಿಟ್ಲು ಇನ್ನು ನಮ್ಮದು ಮುಗ್ದು ಹೋಯ್ತು, ಅದು ಇಲ್ಲವಾ. ನೀವಿಬ್ಬರು ಮನಸ್ಸು ಮಾಡಿ ನಿಂತರೆ ಒಂದು ಮಗು ಸಾಕೊಂಡು ಇದು ಆಕೆಯನ್ನು ಕತ್ತಿಡದ ಆಚೆ ನೂಕ್ಬಿಡಿ ಅಂತ ಅಲ್ಲ. ಬಟ್ ಆಕೆ ಅನ್ನುವ ಚಿಕ್ಕ ಪುಟ್ಟ ಮಾತುಗಳು, ಅರೆ ಆಕೆ ಯಾರೋ ಬಂದರೆ ನೋಡ್ಕೊಳ್ತೀವಿ, ನೀವು ನೋಡ್ಕೊಳ್ಳಿ, ನೀವು ಕಾಪಿ ಕಾಸು ಕೊಡಿ, ನೀವು ಮಾಡ್ಕೊಂಡು ತಿಂದ್ಕೊಳ್ಳಿ, ನೀವು ಸ್ವಲ್ಪ ಆ ರೀತಿ ಇರಬೇಕು ಹೊರತು ಇಲ್ಲಿ ಆಕೆಗೆ ಎದುರುಕೊಂಡು ನೀವು ಈ ರೀತಿ ದುಃಖ ಪಟ್ಕೊಂಡು ಕೂತ್ಕೊಂಡಷ್ಟು ಅದೇ ಇನ್ನೊಂದು 10-20 ವರ್ಷ ಇರಬೇಕಾದವರು ಇನ್ನೊಂದು 10 ವರ್ಷಕ್ಕೆ ಹೋಗ್ತೀರ ಅಷ್ಟೇ. ಮಗನ ಏಳಿಗೆಗಳನ್ನು ಅಥವಾ ಆ ಸಂಸಾರ ಚೆನ್ನಾಗಿರೋ ದಿನಗಳು ಬರ್ತವೆ, ನಾನು ಅದ್ರ ಬಗ್ಗೆ ಭರವಸೆ ಕೊಡಬಲ್ಲೆ. ಆದರೆ ಈಗ ನಿಮ್ಮ ಮಗಳು ಅಥವಾ ನಿಮ್ಮ ಸೊಸೆ ನಿಮ್ಮ ವಿಚಾರದಲ್ಲಿ, ಮಗನ ವಿಚಾರದಲ್ಲಿ, ನಿಮ್ಮ ಮಗಳ ವಿಚಾರದಲ್ಲಿ, ಅಳಿಯನ ವಿಚಾರದಲ್ಲಿ ಅಯ್ಯೋ ಎಲ್ಲ ಚೆನ್ನಾಗಿ ನಡ್ಕೊಂಬಿಡ್ಬೇಕು, ಎಲ್ಲೂ ತಪ್ಪಾಗಬಾರ್ದು, ಆಕೆ ಯಾವ ರೀತಿಯಲ್ಲೂ ನನ್ನ ಮಗಳಿಗೋ ಅಳಿಯನಿಗೋ ನನ್ನ ಮಗನಿಗೋ ನೋವು ಕೊಡಬಾರ್ದು ಅಂತ ನಿರೀಕ್ಷೆ ಮಾಡೋದಾದರೆ ಸದ್ಯಕ್ಕೆ ಅದನ್ನು ಬಿಡು, ಅದು ಸದ್ಯಕ್ಕೆ ಸಾಧ್ಯವಿಲ್ಲ. ಆದರೆ ನೀನು ದುಃಖ ಪಟ್ಟುಕೊಂಡು ಹೆಂಗೆ ಮಾಡಿದ್ರು ಹಂಗೆ ಮಾಡಿದ್ರು, ನೋಡವ ತಂದಿರೋ ಸ್ವಭಾವದ ಬುದ್ಧಿ ಅಥವಾ ಆ ಸೊಸೆಯ ಬುದ್ಧಿನೇ ಅಂಥದ್ದು ಅಂದಾಗ ನೀನು ಸ್ವಲ್ಪ ಇಲ್ಲಿ ನಿನಗೆ 3 ಹೊತ್ತು ಊಟ ಸಿಗ್ತಾ ಇದೆ, ಜಾಗ ಇದೆ, ಮಗನ ಪ್ರೀತಿ ಇದೆ, ಇಷ್ಟು ಕಾಪಾಡ್ಕೊಂಡು ಹೋಗು. ಇಲ್ಲ ಎಲ್ಲವನ್ನು ಆಕೆ ನಡೆಸಬೇಕು, ನಾನು ಯಜಮಾನಿಕೆ ಮಾಡಬೇಕು ಅನ್ನೋದು ಆಕೆಗೆ ಇಚ್ಛೆ ಇತ್ತ ಕೊಡು, ಏನು ತೊಂದರೆ ಇಲ್ಲ. ಈಗ ನೀನು ಎಂದಾದ್ರೂ ಒಂದಿವ್ಸ ಕೊಡ್ಲೇಬೇಕಲ್ಲವಾ? ಈಗ ನೀನು ಕೊಡದೆ ನೀನು ಅಂದ್ಕೊಳ್ಬಹುದು ಸುಮ್ಮನೆ, ಇವರು ಹಾಳು ಮಾಡಿಬಿಡ್ತಾರೆ, ಇವ್ರಿಗೆ ಅದು ಗೊತ್ತಾಗಲ್ಲ, ಇವ್ರಿಗೆ ಇದು ಗೊತ್ತಾಗಲ್ಲ. ಬಿದ್ದಾಗ ಎದ್ದೇಳೋದು ಅವ್ರಿಗೆ ಗೊತ್ತು, ಅಥವಾ ಬಿದ್ದಾಗ ಎದ್ದೇಳಿಸ್ಲಿಕ್ಕಾದ್ರೂ ನೀವು ಬದುಕಿದ್ದಾಗಲೇ ಕೊಡು. ನನ್ನ ಮಗಳನ್ನ ಅದೇ ಇಲ್ಲ ಗುರುಜಿ, ಆಲೆನ ನೀವು 4 ತಿಂಗಳ 5 ತಿಂಗಳಿಂದ ನನ್ನ ಅದ್ರ ಸುದ್ದಿ ಹೋಗಲ್ಲ. ಈ ತಿಂಗಳು 2 ಬಟ್ ಇನ್ನೊಂದು ನಾನು ಕಂಡುಕೊಂಡಿದ್ದು ನೋಡವ, ನಿನಗೆ ನಾನು ಇನ್ನೊಂದು ಹೇಳೋದು, ನೀನು ಹೇಗೆ ತುಂಬ ಗೌರವಾನ್ವಿತವಾಗಿ, ತುಂಬ ಶ್ರದ್ಧೆ, ತುಂಬ ತಗ್ಗಿ ಬಗ್ಗಿ ಬಂದು ಈಕೆ ಹಂಗಿರ್ಲಿ ಅಂತ ನೀನು ಬಯಸಲೇಬೇಡ. ಇರಬೇಕು, ಅದೇ ಧರ್ಮ, ಹೌದು. ಆದರೆ ಸ್ವಭಾವ ಏನು, ಅದು ಒಟ್ಟುಗುಣ ಅಲ್ಲಿಂದ ಬಂದಿದೆ. ನೀನಿಲ್ಲಿ ತುಂಬ ಘಾಸಿ ಮಾಡಿ ತುಂಬ ಅದು ಹಾಗೆ ಹೀಗೋ ಏನೋ ಮಾಡ್ಕೊಂಡಿದೆ ಆ ಸೊಸೆಗೆ. ಅದು ಈ ಸೊಸೆ ಅತ್ತೆ ಇದು ನಿನ್ನ ಮನೇದು ಮಾತ್ರ ಅಲ್ಲವ, ಎಲ್ಲರ ಮನೇಲೂ ಇದೆ. ಇಲ್ಲಿ ಸ್ವಲ್ಪ ನೀನು ಆಯ್ತಪ್ಪ ಹೆಂಗೋ ಮಗ ಸೊಸೆ ಚೆನ್ನಾಗಿದ್ರೆ ಸಾಕು ಅಂದುಕೊಂಡು ನೀನು ಅಲ್ಲೊಂದಷ್ಟು ದಿನ ಇಲ್ಲೊಂದಷ್ಟು ದಿನ ಹಿಂಗೆ ನೀನು ಬದುಕನ್ನು ಕಳಿಬೇಕೆ ಹೊರತು ಹಂಗೆ ಅಂತ ನೀನು ಸರಿ ತಾಳಿ ತೆಗೆದಿಕ್ಕಿದ್ರು ಅದು ತಪ್ಪು, ಅಥವಾ ಅದಕ್ಕೆ ಬೇರೆ ಪರ್ಯಾಯವಾಗಿ ಒಂದು ದಾರ ಕಟ್ಕೊಳ್ಳೋದು ಅಷ್ಟು ಅದೇನೋ ಒಂದು ಇದೆ.
ಅದನ್ನು ಮೀರಿ ಆಕೆ ಏನೋ ಮಾಡಿದಾಗ ನೀನು ಅದನ್ನು ತಾಳ್ಮೆಯಿಂದ ಹೇಳಬೇಕು. ನೀನು ತಾಳ್ಮೆಯಿಂದ ಹೇಳಿದ್ರು ಕೂಡ ಆಕೆಗೆ ನಿನ್ನ ಬಗ್ಗೆ ಮೂಲಭೂತವಾದ ಒಂದು ದ್ವೇಷ ಇರುವುದರಿಂದ ನೀನು ತುಂಬ ತಾಳ್ಮೆಯಿಂದ ಹೇಳಿದ್ರು ಆಕೆ ಕೋಪಕ್ಕೆ ಬರ್ಬೋದು. ಅದೇ ಬಂದು ಮೊದಲು ನೀನು ಅರ್ಥ ಮಾಡ್ಕೊಳ್ಳವ, ಹೀಗೆ ನಿನ್ನ ಅಣತಿಯಂತೆ ನಡೆಯೋ ಸೊಸೆ ಅಲ್ಲ. ಈ ವಿಚಾರದಲ್ಲಿ ನೀನು ದೌರ್ಭಾಗ್ಯವಂತಳು. ಯಾವುದು ನಿನ್ನ ಹಣೆಯಲ್ಲಿ ಆ ವಿಚಾರ ಸೊಸೆಯೊಂದಿಗೆ ತುಂಬ ಪ್ರೀತಿಯನ್ನ ಪಡ್ಕೊಳ್ಳೋ ಭಾಗ್ಯ ನಿನಗೆ ಸಿಕ್ಕಿಲ್ವೋ, ಅದನ್ನು ಕಂಡುಕೊಂಡ ಮೇಲೂ ಮತ್ತದಕ್ಕೆ ಆಸೆ ಬಿದ್ದು ಮತ್ತದಕ್ಕೆ ಹಠ ಹಿಡಿಯೋದು ಅದು ನಿನ್ನ ಮಗನ ನೆಮ್ಮದಿನೂ ಹಾಳು ಮಾಡುತ್ತೆ. ನಿನ್ನ ಮಗನ ನೆಮ್ಮದಿನೂ ಹಾಳು ಮಾಡುತ್ತವ. ಆಯ್ತು, ನನಗೆ ಅರ್ಥವಾಗುತ್ತೆ. ಒಬ್ಬ ಮನೆಯನ್ನು ಕಟ್ಟಿ ಬೆಳೆಸಿರೋ ಒಬ್ಬ ತಾಯಿಯಾಗಿ ವಯಸ್ಸಾಗಿರೋರಾಗಿ ಎಲ್ಲ ಅವರು ಇನ್ನೂ ಬಾಳ ಮಾಡ್ಕೊಂಡ್ಬಿಡ್ತಾರೋ ಅನ್ನೋ ಭಯ ಇರುತ್ತೆ. ಆದ್ರೆ ನಿನ್ನ ಸೊಸೆ ಮೇಲೆ ನಂಬಿಕೆ ಇಲ್ಲದೆ ಹೋದ್ರು ಮಗನ ಮೇಲೆ ನಂಬಿಕೆ ಇಡು. ನಿಮ್ ಮೌನವಾಗಿರು. ಏನು ಬಿದ್ರು ಏನು ಕೆಟ್ಟರು ಅವ್ರಿಗೆ, ಯಾಕಂದ್ರೆ ಅವತ್ತು ಗಂಡ ತೀರೋದ ಕಾಲಕ್ಕೆ ಎಲ್ಲರೂ ಶತ್ರುಗಳಾದ ಕಾಲಕ್ಕೆ ಪರಿಸ್ಥಿತಿಯೇ ನಿನ್ನನ್ನು ಗಟ್ಟಿ ಮಾಡದೆ ಹೊರತು ನೀನು ಯಾವುದೋ ಶಾಲೆಗೆ ಹೋಗಿ ಕಲ್ತಿದ್ದಲ್ಲ. ಹಾಗೆ ನೀನೊಂಚೂರು ಕೈ ಬಿಟ್ಟು ನೋಡು, ನೀನೊಂಚೂರು ಎಲ್ಲವನ್ನು ಬಿಟ್ಟು ನೋಡು. ಅವ್ರವ್ರ ಬುಡುಕು ಬಂದಾಗ ಅವ್ರವರು ಬುದ್ಧಿವಂತರಾಗುತ್ತಾರೆ. ಇಲ್ಲಾಂದ್ರೆ ಏನಾಗುತ್ತೆ, ಅವ್ರ ಮನೆ ಕಡೆನೂ ಬಂದ್ಬಿಡು ಮಗಳೇ ಅನ್ನೋ ತವ್ರ ಮನೆ ಬಾಗಿಲು ತೆರೆದಿರೋ ಮನೆಯೆಲ್ಲ, ಅಥವಾ ತವ್ರ ಮನೆ ಬಾಗಿಲು ಯಾವಾಗೆಲ್ಲ ಹೆಣ್ಮಕ್ಳಿಗೆ ತೆರೆದಿರುತ್ತೆ ಅದು ವರವೂ ಹೌದು, ಗಂಡನ ಮನೆಗೆ ಅದು ಶಾಪ. ನಾನು ಯಾವಾಗ ಹೋದ್ರು ತವ್ರ ಮನೆ ಇರುತ್ತೆ, ಇವ್ರನ್ನೇನು ನೆಂಚ್ಕೊಂಡು ನಾನು ಇಲ್ಲ ಅನ್ನೋ ಭಾವನೆಗೆ ಬಂದ್ಬಿಡ್ತಾರೆ. ಅವ್ರಿಗೆ ಅಣ್ಣ ತಮ್ಮ ಯಾರೋ ಅನ್ನೋರು ಆಡೋದಿಲ್ಲ. ಅದು ಏನಾದ್ರೂ ಇರ್ಲಿ, ನಿನಗದು ಬೇಡ. ನಿನ್ನ ಬದುಕಿನ ದೌರ್ಭಾಗ್ಯ ನಿನಗೆ ಬಂದಿದೆ ಅಂದ್ರೆ ಅವ್ರಿಗೂ ಬಂದಿರಬೇಕು ಅಂತ ಏನಿಲ್ಲ. ಬಟ್ ನಿನಗೆ ನಾನು ಯಾಕಿಷ್ಟು ಕಠಿಣವಾಗಿ ಹೇಳ್ತಾ ಇದ್ದೀನಿ ಅಂದ್ರವ, ಈ ಸಮಯದಲ್ಲಿ ಸುಮ್ಮನೆ ಏನು ಮಾಡಬೇಕು ಅವತ್ತಿಂದ ನೀವು ಮಾಡಿಕೊಂಡು ನಿಮ್ಮ ಕರ್ತವ್ಯ ಮಾಡಿಬಿಟ್ಟಿದ್ದೀರಾ. ಅದರಲ್ಲಿ ಯಾರು ಬೆರಳು ತೋರಿಸಿ ಮಾಡೋ ಥರ ನೀವು ತಪ್ಪು ದಾರಿಗೆ ಹೋಗಿಲ್ಲ, ತಪ್ಪಾಗಿ ನಡ್ಕೊಂಡಿಲ್ಲ, ಅಥವಾ ಎಲ್ಲರ ಮುಂದೆ ನಿಮ್ಮ ಕಾಲ ಮುಗೀತು. ಈಗ ಏನಿದ್ರು ಬಾಯಿ ಮಾತಾಗ 1-3 ಹೇಳಬೇಕು. ಹಂಗೆ ಹಿಂಗೆ ಅವ್ರ ಮಾತು ಕೇಳ್ತೀಯ, ಇವ್ರ ಮಾತು ಕೇಳ್ತೀಯ, ಹಂಗೆ ಅನ್ಸುತ್ತೆ ಅವಾಗೆಲ್ಲ. ಅದೆಲ್ಲ ಯಾವಾಗ ಚಂದ ಗೊತ್ತನವ, ಈಗ ಸೊಸೆ ಸ್ವಲ್ಪ ಅದ್ದಬಸ್ತಲ್ಲಿದ್ದು ಏನೋ ತಪ್ಪಾದರೆ ಅತ್ತೆ ತಿರುಗಿ ಹೆಂಗ್ಯಾಕೆ ಮಾಡಿದೆ ಅನ್ಬೋದು. ಬಟ್ ತೀರಾ ಇಷ್ಟು ಹೊರಟಾಗಿರೋರು ನೀನು ಎಷ್ಟು ಹೇಳಿದ್ರು ಇನ್ನಷ್ಟು ಅದು ಹದಗೆಡುತ್ತೆ ಹೊರತು ಏನೂ ಆಗಲ್ಲ ಅಲ್ಲಿ ಒಳ್ಳೇದು. ಈಗ ನೀನು ಸುಮ್ಮನೆ, ಈಗ ನಿನಗೆ ಸ್ವಲ್ಪ ಏನೋ ಮೈ ಕಡಿತಾ ಇರ್ಬೋದು, ಏನೋ ಇರ್ಬೋದು, ನಿನ್ನ ಈ ಹೋಗ್ತಾ 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 ದೇಹ ರೋಗಗಳ ಕಾರ್ಖಾನೆಯಾಗು. ನೀನು ಅದ್ರ ಜೊತೆ ಹೋರಾಡು, ಇವು ಬಿಟ್ಬಿಡು. ಅದು ಹೊಲ ಮಾಡ್ಕೊಳ್ತಾರೆ. ಏನು ಮಗ ಅಂತೂ ಸಾಯೋವರೆಗೂ ನಿನಗೆ ಬಹಳ ಋಣಿಯಾಗಿರ್ತಾನವ, ಆತನದ್ದು ದೇವರಂತ ಬುದ್ಧಿ. ಸೊಸೆ ವಿಚಾರದಲ್ಲೂ ಅಷ್ಟೇ. ಇದು ನನ್ನ ಮನೇದು ಮಾತ್ರ ಅಲ್ಲಪ್ಪ, ಎಲ್ಲರ ಮನೇಲೂ ಏನೋ ಒಂದು ಇದ್ದಿದ್ದೆ, ನನ್ನ ಸೊಸೆಗೂ ಒಳ್ಳೆ ಬುದ್ಧಿ ಬರಲಿ ಅಂದುಕೊಂಡು ಏನು ಕೆಲವೊಮ್ಮೆ ಕಂಡ್ರು ಕಾಣದಂಗೆ, ಕೇಳಿಸಿದ್ರು ಕೇಳಿಸ್ದಂಗೆ ಇದ್ದು ಬಿಡ್ಬೇಕವ. ಯಾಕಂದ್ರೆ ನಿನಗೆ ಕಷ್ಟವಾಗಬಹುದು. ಆದರೆ ನೀನು ಇದನ್ನು ಹೆಚ್ಚು ಪ್ರಶ್ನೆ ಮಾಡು. ಮಗನಿಗೆ ಹೇಳು, ನೋಡಪ್ಪ ಹಿಂಗಿದೆ, ನೀನೊಂಚೂರು ಸಮಾಧಾನವಾಗಿ ಕೇಳಿ ನೋಡು. ಬಡಿಯೋದು ಮಾಡಬೇಡ. ಏನೋ ಕಟ್ಕೊಂಡ್ಬಿಟ್ಟಿದ್ದೀಯಾ, ನಾನು ಇದ್ದ ಕಾಲಕ್ಕೋ ಅಥವಾ ಮುಂದಕ್ಕೋ ಆಕೆನೋ ಸರಿ ಹೋಗ್ತಾಳೆ. ಏನೋ ನಾನಿರೋದ್ರಿಂದ ಈ ಮನೆಗೆ ಭಾರ ಅಂತ ನೀನು ಭಾವಿಸ್ಬೇಡವ. ಕಡೆಗೆ ಬೇಕಾದ್ರೆ ಅವರಿಬ್ರು ಹೊಂಟೋಗ್ಲಿ, ನೀನು ಅಲ್ಲಿದ್ದು ಬದುಕಬೇಕು. ಮಗ ಹಾಗೆ ನಿನ್ನ ನನ್ನ ಮಗ ಒಂದಿನ ಹೇಳ್ದ, ಗುರುಜಿ ನೀನು ಇಲ್ಲೇ ಒಬ್ಳೆ ಇದ್ಬಿಡು, ನಾವು ಬೆಂಗಳೂರು ಕಡೆ ಎಲ್ಲ ನಾವು ದುಡ್ಕೊಂಡು ತಿಂತೀವಿ ಅಂತ ಕೇಳ್ಬಿಟ್ಟ ಗುರುಜಿ ಒಂದ್ ಮಾತು. ಅನ್ಸುತ್ತವ. ಯಾಕಂದ್ರೆ ನೋಡು ತಾಯಿ, ಇಲ್ಲಿ ಒಬ್ಬ ತಾಯಿಯಾಗಿ ಅವರು ನಿಮ್ಮನ್ನು ಒಂದೇ ಸಲ ಬಿಡುಕು ಅಂತ ಆಗಲ್ಲ. ಈಗ ಮಗನಿಗೂ ನಿನ್ ಮೇಲೂ ಪ್ರೀತಿ, ಅದೇ ಹೇಳ್ತಾರಲ್ಲ, ನೆಂಟರ ಮೇಲೂ ಪ್ರೀತಿ, ಅಕ್ಕಿ ಮೇಲೂ ಆಸೆ ಅನ್ನಂಗೆ ಆಗುತ್ತೆ ಕತೆ. ಈಗ ಆಕೆಯನ್ನು ಬಿಡೋಕ್ಕಾಗಲ್ಲ. ಯಾಕಂದ್ರೆ ಆಕೆ ದೀರ್ಘಯುತವಾಗಿ ಬದುಕಬೇಕಾದವಳು ಮಗನ ಜೊತೆ, ಹೌದಲ್ಲವಾ? ಈಗ ಒಂದು ಮಗು ಆಗ್ಬಿಟ್ಟಿದೆ. ಈಗ ಮದುವೆಗೆ ಮುಂಚೆ ಅಥವಾ ಮದುವೆ ಆಗಿ ಮಗು ಆಗೋಕ್ಕಿಂತ ಮುಂಚೆ ಕೆಲವೊಂದು ಮಾತು ಹೋದ್ರೋಗು ಅಂತ ಹೇಳ್ಬಿಡು. ಬಟ್ ಈಗ ಹಂಗೆ ಆಗಲ್ಲ. ನೀನೇನು ಮಾಡ್ಬೇಕು? ಯಾಕಂದ್ರೆ ನಿನ್ನ ಮನದ ಭಾವನೆಗಳು, ನಿನ್ನ ಮನದ ದುಃಖಗಳು, ನಿನಗಾದ ನೋವುಗಳನ್ನೆಲ್ಲ ನೀನು ಸಡನ್ನಾಗಿ ಹೊರಗಡೆ ಹಾಕ್ಬಿಟ್ರೆ ಆ ಸೊಸೆಗೂ ವಯಸ್ಸಾಗಿ ಅನುಭವ ಇದ್ದು ಇಷ್ಟು ತಿಳುವಳಿಕೆ ಇರೋ ನಿನಗೂ ವ್ಯತ್ಯಾಸ ನಿಲ್ದಂಗೆ ಆಗ್ಬಿಡುತ್ತೆ. ನೋಡು ತಾಯಿ, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಭಗವಂತನ ಆಶೀರ್ವಾದ ಇದ್ರೆ, ನಿನ್ನ ಆರೋಗ್ಯ ಚೆನ್ನಾಗಿದ್ರೆ, ಇನ್ನೂ 4 ದಿನ ನಿನ್ನ ಮಗ, ಸೊಸೆ, ಮೊಮ್ಮಕ್ಕಳು, ಮಗಳು, ಅಳಿಯ ಇವರೆಲ್ಲ ಚೆನ್ನಾಗಿರೋದನ್ನು ನೋಡ್ಬೋದು. ಬಿದ್ದರೂ ನೋಡ್ಬೋದು, ಎದ್ರು ನೋಡ್ಬೋದು. ನೀನು ಕೊರಗಿ ರೋಗ ಬರೆಸ್ಕೊಂಡು ಬೇಡ. ನೀನು ಎಲ್ಲಿವರೆಗೂ ಈಕೆಯನ್ನು ತುಂಬ ಇನ್ನೊಂದು ಹೇಳೋದವ, ನಾನು ಇಲ್ಲಿ ನನ್ನ ಈ ಕಾರ್ಯಕ್ರಮದಲ್ಲಿ ನೋಡ್ಬಿಟ್ಟಿದ್ದೀನಿ.
ನೀವು ನಿಮ್ಮ ಸೊಸೆ ಕುರಿತು ಏನು ಹೇಳ್ತಿದ್ದೀರಿ ಆಯಿತು, ಅದು ಒಂದು ಕಡೆ. ಆದರೆ ಸುಮ್ಮನೆ ನಿಮಗೆ ನೆನಪು ಮಾಡ್ತೀನಿ, ನನ್ನ ಸೊಸೆ ನನ್ನ ಮಗ ಇಲ್ದಾಗ ಯಾವನ್ನೋ ಮನೆ ಕರ್ಸ್ಕೊಳ್ತಾಳೆ ಅನ್ನೋ ಆ ಸ್ಥಿತಿಗೆ ನಿನ್ನ ಸೊಸೆ ಹೋಗಿಲ್ಲ. ಅರ್ಥ ಆಯ್ತಲ್ಲ? ಇಲ್ಲ ಇಲ್ಲ ಗುರುಜಿ, ಅಂತದ್ ಮಾತ್ರ ನಾನು ಇವತ್ತು ಕೇಳಿಸ್ಕೋ ಹೇಳ್ತೀನಿ. ಕೇಳಿಸ್ಕೋ. ಯಾಕೆ ಅಂದ್ರೆ ಈಗ ನಾನು ಹೇಳಿದ್ನಲ್ಲ, ಇದು ಮಗ ಇಲ್ದಾಗ ಇನ್ಯಾವನ್ನೋ ಕರ್ಸ್ಕೊಳ್ಳೋದು, ಫೋನಲ್ಲಿ ಏನೇನೋ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಈ ಸ್ಥಿತಿ ಇದೆಯಲ್ಲ ನಿನ್ನ ಮನೆಗೆ ಯಾವತ್ತೂ ಬರಲ್ಲ. ಒಂದ್ ವೇಳೆ ನಿನ್ ಸೊಸೆ ಇನ್ನು ಆ ಹಂತಕ್ಕೆ ಹೋಗಿಲ್ಲ ಪಾಪ, ಆ ಹಂತಕ್ಕೆ ಹೋಗೋ ಹೆಣ್ಮಗಳಲ್ಲ ಅಂದಾಗ ಒಂಚೂರು ಸಂತೋಷ ಪಡು. ಕೇಳಿಸ್ಕೋ, ಒಂಚೂರು ಸಂತೋಷ ಪಡು. ಯಾಕಂದ್ರೆ ಹೀಗೆ ಎಲ್ಲ ಆರಂಭದಲ್ಲಿ ಅಂದ್ರೆ ಶಾಲೆಯಲ್ಲಿರೋ ಮಕ್ಕಳು, ಹೊಸ್ದಾಗಿ ಮದುವೆ ಆಗಿರೋ ಸೊಸೆ, ಮತ್ತೆ ಹೊಸ್ದಾಗಿ ಕೆಲ್ಸಕ್ಕೆ ಸೇರೋರು ಜನ, ಇವರೆಲ್ಲ ಆರಂಭದಲ್ಲಿ ಹುಳುಕು ಬುದ್ಧಿ ತೋರಿಸ್ತಾರೆ. ಯಾಕೆ? ಅವ್ರಿಗಿನ್ನೂ ಹಿರಿತನ ಗೊತ್ತಿರಲ್ಲ, ಅವ್ರಿಗಿನ್ನೂ ಅನುಭವ ಗೊತ್ತಿರಲ್ಲ. ಅಯ್ಯೋ ನಾನು ಹಿಂಗೆ ಶತ್ರುಗಳು ಮಾತು ಕೇಳ್ಕೊಂಡು ನನ್ನ ಅತ್ತೆ ಹಿಂಗೆ ಅನ್ಬಾರ್ದು, ಅಥವಾ ನಮ್ಗೆ ಆಗದೆ ಇರೋರು ಮಾತು ಕೇಳ್ಕೊಂಡು ನಾನು ಹಿಂಗೆ ನಮ್ಮ ಮನೆ ಹಾಳು ಮಾಡ್ಕೊಳ್ಬಾರ್ದು. ಇದೆಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಏನು ನಿನಗೂ ಎಲ್ಲ ಒಂದೇ ಸಾರಿ ಗೊತ್ತಾಗ್ಲಿಲ್ಲ. ಎಲ್ಲ ಯಾವಾಗ ಬೆನ್ನಿಗೆ ಚೂರಿ ಹಾಕಕ್ಕೆ ನಿಂತ್ಕೊಂಡ್ರು ನೀನು ಆಗಲೇ ಅಲರ್ಟ್ ಆದೆ, ಹೌದಲ್ಲವ? ನಿನಗೆ ನಾನು ಹೇಳೋದು, ನಿನ್ನ ಕಾಯಿಲೆ ಬಗ್ಗೆ ಗಮನ ಕೊಡು, ಮಗನಿಗೆ ಏನಾದರೂ ಹೇಳಂಗಿದ್ರೆ ಹೇಳು, ಸೊಸೆ ವಿಚಾರದಲ್ಲಿ ಹಾರೈಸು. ಆದರೆ ಎಲ್ಲೂ ನಿನ್ನ ಸೊಸೆ ಬಗ್ಗೆ ಕೆಟ್ಟದಾಗಿ ಹೇಳಬೇಡ. ಆಕೆ ಹೋಗ್ತಾಳ ಬರ್ತಾಳ. ನಿನ್ನ ಮಗ ಈಗ ನಿನ್ನ ಮಗನ ಮೇಲೆ ನಿನಗೆ ನಿಜಕ್ಕೂ ಪ್ರೀತಿ ಇದ್ರೆ, ಯಾಕಂದ್ರೆ ಅವನು ಬಹಳ ಇಬ್ಬಂದಿತನ, ಈ ಕಡೆ ಬಿಡಂಗಿಲ್ಲ ಕಟ್ಕೊಳಂಗಿಲ್ಲ ಅನ್ನೋ ಸ್ಥಿತಿಯಲ್ಲಿ, ಅದು ಏನೋ ಒಂಥರ ಇಲ್ಲ ಬೇಡ ಈ ಬದುಕು ಅಂತ ನಿರ್ಧಾರ ಮಾಡಿಬಿಟ್ರೆ ಎಲ್ಲ ಕಳ್ಕೊಂಡ್ಬಿಡ್ತೀಯ. ಈಗ ನೀನೇನು ಮಾಡಬೇಕು? ಆಯ್ತಪ್ಪ, ಗುರುಗಳು ಹೇಳ್ದಂಗೆ ನನ್ನ ಸೊಸೆ ತೀರಾ ಮನೆ ಮರ್ಯಾದೆ ಅಂತಂದು ಆಚೆ ಇಕ್ಕಿಲ್ಲ. ಹೆಂಗ್ರೆ ಸೊಸೆ ಹಿಂಗೆ ಹೇಳ್ದೆ ಕೇಳ್ದೆ ಹೋಗ್ಬಿಟ್ಲು ಅನ್ನೋದಕ್ಕೆ ನನ್ನ ಮನೆ ಮರ್ಯಾದೆ ಹೋಯ್ತು ಅನ್ನೋದಾದ್ರೆ, ಇನ್ನು ದೊಡ್ಡ ದೊಡ್ಡ ವಿಚಾರದವರೆಲ್ಲ ನೇಣಾಕಮಕ್ಕಷ್ಟೇ, ಇನ್ನು ಬೇರೆ ಗತಿ ಇಲ್ಲ. ಅದನ್ನ ಕೇಳೇ ಗುರುಜಿ, ನಿಮ್ಮವೆಲ್ಲ ಎಪಿಸೋಡ್ ಅಲ್ಲಿ ಕೇಳಿ ಅಷ್ಟೆಲ್ಲ ತಗೊಂಡಿದೀನಿ. ಆದ್ರೆ ನನ್ ಸೊಸೆ ಕೆಟ್ಟೋಳಲ್ಲ, ಮಗ ಕೆಟ್ಟವನಲ್ಲ ಗುರುಜಿ, ಅಂತ ಕೆಟ್ಟ ಬುದ್ಧಿ ಇಬ್ಬರಿಗೂ ಇಲ್ಲ. ಖಂಡಿತ ಇಲ್ಲವಾ? ನಿನ್ನ ಮಗಳ ಸಾರಿ, ಇಲ್ಲಿ ನೋಡ್ತಾಯಿ, ನೀನು ಯಾವ್ದನ್ನ ಹಚ್ಕೊಂಡಿದ್ದೀಯ, ನಿನ್ನ ಮಗಳು, ನಿನ್ನ ಅಳಿಯ, ನಿನ್ನ ಮಗ, ಇವರುಗಳ ಕುರಿತು ನಿನ್ನ ಸೊಸೆ ತುಂಬಾ ಗೌರವಾನ್ವಿತವಾಗಿ ನಡ್ಕೊಂಡಿದ್ರೆ ನಿನ್ನ ಸೊಸೆ ನಿನಗೆ ದೇವತೆ ತರ ಕಾಣ್ತಿದ್ಲು. ಯಾವುದನ್ನು ನೀನು ತುಂಬಾ ಪ್ರೀತಿಸ್ತೀಯೋ, ನಿನ್ನ ಮಗಳು, ನಿನ್ನ ಅಳಿಯ, ನಿನ್ನ ಗಂಡ, ಇವುಗಳೊಂದಿಗೆ ಯಾಕೋ ಆಕೆ ತುಂಬಾ ಪ್ರೀತಿಯಿಂದ ವರ್ತಿಸ್ತಾ ಇಲ್ಲ ಅನ್ನೋದೇ ನಿನ್ ದುಃಖ. ನಿನ್ನ ಜೊತೆ ಪ್ರೀತಿಯಿಂದ ವರ್ತಿಸ್ತಾ ಇಲ್ಲ ಅನ್ನೋದು ಬೇರೆ, ಬಟ್ ಇವ್ರ ಜೊತೆನಾದ್ರೂ ನನ್ನ ಮಗಳಿಗಾದ್ರೂ ಪ್ರೀತಿಯಿಂದ ನೋಡ್ಕೊಂಡ್ರೆ ಅಥವಾ ಬಂದು ಹೋದಾಗ ಉಪಚಾರ ಮಾಡಿದ್ರೆ ಸಾಕು ಅಂತ ನೀನು. ಈ ಬುದ್ಧಿ ಬರ್ಲಿಕ್ಕೆ ಇನ್ನು ಸಮಯ ಬೇಕು ನೋಡವಾ. ನಿನಗಿಷ್ಟು ಮಾತ್ರ ಹೇಳ್ತೀನಿ, ನಿನ್ನ ಮನೆಯನ್ನ ನೀನು ಹೇಗೆ ತುಂಬಾ ಶ್ರಮಪಟ್ಟು ಬೆಳೆಸಿದ್ದೀಯ, ನಿನ್ನ ಸಾಯೋ ಕಾಲಕ್ಕೂ ಅಥವಾ ಇನ್ನೂ 5-6 ತಲೆಮಾರುಗಳ ಕಾಲ ಇದು ಹೀಗೆ ಗಟ್ಟಿಯಾಗಿರುತ್ತೆ, ಭಯ ಬೇಡ. ಆದರೆ ನಿನ್ನ ಜೀವಿತಾವಧಿಯಲ್ಲಿ ಈ ಸೊಸೆ ಅಂತಕ್ಕಂಥ ಈ ಹೆಣ್ಮಗಳಿಂದ ನೀನು ಬಯಸಿದ ಆ ಮಟ್ಟಿನ ಎಲ್ಲರನ್ನ ಸತ್ಕಾರ ಮಾಡಿ, ಎಲ್ಲರನ್ನ ಪ್ರೀತಿಯಿಂದ ಕಂಡು, ಎಲ್ಲರನ್ನ ಭಾವಿಸುವ ಬುದ್ಧಿ ಈಕೆಗೆ ಇಲ್ದಂಗಾಯ್ತಲ್ಲ. ಯಾರ್ದೋ ಮಾತು ಕೇಳ್ಕೊಂಡು ಹಿಂಗೆ ಮಾಡ್ತಾವಳಲ್ಲ, ಅಥವಾ ಹಠ ಮಾಡ್ತಾವಳಲ್ಲ, ಅಥವಾ ಅದು ಮಾಡ್ತಾವಳಲ್ಲ, ಇದು ಮಾಡ್ತಾವಳಲ್ಲ. ನಿನ್ನ ಕುರಿತು ಆಕೆಗೇನೋ ಅಸಮಾಧಾನ ಇದೆ, ಅಥವಾ ನಿನ್ನ ಕುರಿತು ಅಷ್ಟು ಇಷ್ಟ ಇಲ್ಲ, ಏನೋ ಒಂದು ಕಾರಣ, ಅದು ಯಾರು ಹೇಳ್ಕೊಟ್ಟಿರ್ಬೋದು, ಆಕೆ ಹೃದಯದಲ್ಲೇ ಬಂದಿರ್ಬೋದು, ಅಥವಾ ಭಗವಂತ ನಿನಗಿನ್ನೊಂದು ಪರೀಕ್ಷೆ ಇಟ್ಟಿರ್ಬೋದು, ಗೊತ್ತಿಲ್ಲ. ಈಗ ನೀನು ಸ್ವಲ್ಪ ತಾಯಿ ನಿನ್ನ ಅಪೇಕ್ಷೆಗಳನ್ನು ಕಡಿಮೆ ಮಾಡ್ಕೊ. ನನ್ನ ಮಗಳನ್ನ ಅವಳು ಹೆಂಗೆ ನೋಡ್ತಾಳೋ ನನಗೆ ಮುಖ್ಯ ಅಲ್ಲ. ನನ್ನ ಮಗಳನ್ನ ನಾನು ಸಾಯೋವರೆಗೂ ನಾನು ಹಿಂಗೆ ನೋಡ್ತೀನಿ, ನನ್ನ ಮಗನ ನಾನು ಹಿಂಗೆ ನೋಡ್ತೀನಿ, ನನ್ನ ಅಳಿಯನ್ನ ನಾನು ಹಿಂಗೆ ನೋಡ್ತೀನಿ, ಆಕೆನೂ ಹಂಗೆ ನೋಡಬೇಕು ಅನ್ನೋದು ದುಃಖ ಇಲ್ಲಿ. ಒಬ್ಬ ಅತ್ತೆಯಾಗಿ ನೀನು ಅದನ್ನು ಬಯಸೋದು ಸಹಜ, ಆದರೆ ಆಕೆಗೂ ಅದಿರಬೇಕಲ್ಲವ, ಅದು ಆಕೆಗೂ ಬರಬೇಕು. ಹೌದಪ್ಪ, ನನ್ನ ಗಂಡನ ತಂಗಿ ಅಥವಾ ನನ್ನ ಗಂಡನ ಅಕ್ಕ ಅಥವಾ ನನ್ಗೆ ನಾದ್ನಿಯ ಗಂಡ, ಇವ್ರನ್ನೆಲ್ಲ ನಾನು ಸಂಭಾಳಿಸ್ಕೊಳ್ಬೇಕು. ಕಡೆಗೆ ನನಗೆ ಇವರೇ ಆಗೋರು, ಹೊರಗಡೆ ಹೇಳ್ಕೊಡೋರು ಅಥವಾ ತವ್ರ ಮನೆಯವರು, ಇವರೆಲ್ಲ ನಾಳೆ ದಿನ ಯಾರೂ ಬರಲ್ಲ, ನನ್ನ ಮಗು, ನನ್ನ ಗಂಡ, ನಾವೇ ಬದುಕಬೇಕು. ಇದೆಲ್ಲ ಗೊತ್ತಾಗಲಿಕ್ಕೆ ಸ್ವಲ್ಪ ಕಾಲದ ಹೊಡೆತ ಬೀಳುತ್ತೆ, ಸ್ವಲ್ಪ ಕಾಯ್ತಾ ಇರು. ಬಟ್ ನಿನ್ನಿಂದ ಸ್ವಲ್ಪ ಇಲ್ಲಿ ಏನಾಗ್ತಿದೆ, ನೀನು ಎಲ್ಲವನ್ನು ತುಂಬ ಸೂಕ್ಷ್ಮ, ಅಯ್ಯೋ ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ಅಯ್ಯೋ ನನ್ನ ವಿಚಾರವಾಗಿ ಹಂಗೆ ನಡ್ಕೊಂಡ್ಬಿಟ್ಲು, ಹಿಂಗೆ ಹೇಳಿಬಿಟ್ಲು, ಇದು ಮಾಡಿಬಿಟ್ಲು, ಹಿಂಗೆ ಹೋದ್ರವ್ವ ನೀನೂ ನೆಮ್ಮದಿ ಆಗಿರಲ್ಲ. ನಿನ್ನ ನೆಮ್ಮದಿ ಕೆಡಿಸ್ಕೊಂಡ್ರೆ ಮಗ ಅಷ್ಟು ಪ್ರೀತಿಸೋ, ನಿನ್ನನ್ನು ಅಷ್ಟು ಪ್ರೀತಿಸೋ ಮಗನೂ ಕೂಡ ನಿನ್ನ ಈ ಅಳುಮುಖ ನೋಡ್ಕೊಂಡು ಅವನ ಹೆಂಗೆ ಆಟನಿಗೆ ಹೆಂಗೆ ಇಟ್ಟು ಸೇರುತ್ತವ. ನೀನೇನು ಮಾಡಬೇಕು? ನೀನೇ ಹೇಳಿದೆ, ಕಾರ್ಯಕ್ರಮ ಕೇಳಿ ಕೇಳಿ ನನಗೀಗ ಇವನ್ನೆಲ್ಲ ಮಾತಿಗೆ ಮಾತು ಕೊಡೋದು ವ್ಯರ್ಥ ಅಂತ ಗೊತ್ತಾಗ್ಬಿಟ್ಟಿದೆ. ಈಗ ಕಣ್ಣಿದ್ದು ಕುರುಡ ಆಗಬೇಕು, ಕಿವಿ ಇದ್ದು ಕಿವುಡಿ ಆಗಬೇಕು.
ಇಲ್ಲಿ ಸ್ವಲ್ಪ ಸಮಾಧಾನವಾಗಿರು. ನಿನ್ನ ಮಗನಿಗೆ ಎಲ್ಲ ನಿಭಾಯಿಸೋದು ಗೊತ್ತು. ಆದರೆ ನಿನಗಾಗ್ತಿರೋ ಈ ಸ್ವಲ್ಪ ಅಪಪ್ರಚಾರ ಅಥವಾ ನಿನಗಾಗ್ತಿರೋ ಸ್ವಲ್ಪ ಅನಾನುಕೂಲದ ಕುರಿತು ಆತನಿಗೂ ದುಃಖ ಇದೆ. ಆದರೆ ಆತ ಈಗ ಬ್ಯಾಚುಲರ್ ಅಲ್ಲಲ್ವಾ, ಕೇವಲ ನಿನ್ನ ಮಗಾಗ ಮಾತ್ರ ಇಲ್ಲ ಈಗ ಆತ. ಆ ಕಡೆ ಇನ್ನೊಂದು ಹೆಣ್ಣಿಗೆ ಗಂಡ ಬೇರೆ ಆಗಿದ್ದಾಗ ಇಲ್ಲಿ ನೀವು ಸ್ವಲ್ಪ ತುಂಬ ಬಂದಿದ್ದೀರಿ, ಬದುಕು ನೋಡಿದ್ದೀರಿ, ಕಡೇ ಗಳಿಗೆ ಬಂದು ನಿಂತಿದ್ದೀರಿ, ಅಥವಾ 50ರ ಆಸುಪಾಸಿನಲ್ಲಿದ್ದೀರಿ. ಇಲ್ಲಿ ನೀವೇ ಒಂಚೂರು ಆಯ್ತಪ್ಪ ಏನು ತೊಂದರೆ ಇಲ್ಲ, ತೀರಾ ಹೊಲ್ಸಾಗಿ ನನ್ನ ಸೊಸೆ ಏನೂ ತಪ್ಪು ಮಾಡಿಲ್ಲ, ಇಂಥದ್ದೇನೋ ನಡೀತಾ ಇದೆ, ಈಗ ಇದನ್ನು ನಾನು ಇನ್ನು ಬಂದವ್ರ ಜೊತೆಯಲ್ಲಿ ಹೇಳ್ಕೊಂಡು ಕೂತ್ಕೊಂಡ್ರೆ ಅವರು ಅವ್ರ ಮನೇಲಿ ಏನೂ ಸರಿ ಇಲ್ಲ, ಅವ್ರ ಅತ್ತೆ ಹಿಂಗೆ ಹೇಳ್ತಿದ್ಲು, ಅವಳು ಸೊಸೆ ಯಾಕೋ ಹಿಂಗೆ ಆಡ್ತಾಳಂತೆ, ನಿನ್ನ ಮಗನ ಮರ್ಯಾದೆನೇ ಹಾಳು. ನೀನೇನು ಮಾಡಬೇಕು, ಕಂಡ್ರೂ ಕೂಡ ನಿನ್ನ ಮಗನಿಗೆ ಹೇಳು, ನೋಡಪ್ಪ ಹಿಂಗೈತೆ, ಏನೋ ಹೋದ್ರ ಎಲ್ಲಿಗೆ ತವ್ರ ಮನೆಗೆ ಹೋದ್ರೆ ಹೇಳ್ದೆ ಕೇಳದೆ ಅದನ್ನು ಗಂಡ ಹ್ಯಾಂಡ್ಲು ಮಾಡ್ಕೊಳ್ಳಿ, ನಿನ್ನ ಮಗ ಹ್ಯಾಂಡ್ಲು ಮಾಡ್ಕೊಳ್ಳಿ. ನೀನಂತೂ ಅಡ್ಡ ಹೋಗ್ಬೇಡವ, ಹೋಗು. ಅಷ್ಟು ಒಳ್ಳೆ ಅಳಿಯ, ಅಷ್ಟು ಒಳ್ಳೆ ಮಗಳಿದ್ದಾರೆ, ಅಲ್ಲೇ 2 ದಿನ ಇರು, ಇಲ್ಲೇ 2 ದಿನ ಇರು, ನಿಂತವ್ರ ಮನೆಗೆ ಹೋಗು. ಅಯ್ಯೋ ಗಂಡ ಸತ್ತಿರೋ ನಾನು ಹಂಗಿಂಗೆ ಹೋಗಿ ಹಾಕೊಂಡು ಕೂತ್ಕೊಳ್ಳೋದು, ಏನು ಪ್ರಪಂಚ ಪ್ರಳಯ ಆಗಲ್ಲ, ಏನಂಗೆ ಹೋಗಬಾರ್ದು ಅಂತಲೂ ಇಲ್ಲ. 4 ಜನ ಪ್ರೀತಿಯಿಂದ ಯಾರೋ ಕರೀತಾರೆ ಅಂದ್ರೆ ಹೋಗವ್ವ, ಎಷ್ಟು ದಿನ ದುಡ್ದಿದೀಯಾ, ಈಗ ಅವ್ರು ನೋಡ್ಕೊಳ್ಳಿ ಅವ್ರ ಪಾಡಿಗೆ ಅವರು. ಬಟ್ ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಎಲ್ಲೋ ಹೋಗ್ಬಿಡ್ತೀನಿ, ಅಲ್ಲೆಲ್ಲೋ ಇದ್ಬಿಡ್ತೀನಿ, ಇಲ್ಲೆಲ್ಲೋ ಮಾಡಿಬಿಡ್ತೀನಿ, ಇದೆಲ್ಲ ಮಾಡಬೇಡವ್ವ. ಕಷ್ಟಪಟ್ಟಿದೀಯ, ನಿನ್ನ ಕಣ್ಣೀರು ಆ ಮನೆಗೆ ಒಳ್ಳೇದಲ್ಲ, ಕಣ್ಣೀರು ಹಾಕಬೇಡ ಯಾವುದೇ ಕಾರಣಕ್ಕೂ. ಅದು ನಿನ್ನ ಮನೆಯೇ, ನಿನ್ನ ಸೊಸೆ ತಂದುಬಿಟ್ಟಿದೀಯಾ, ಮಕ್ಕಳಾಗಿದ್ದಾವೆ, ಎಷ್ಟು ದೂರ ಬಂದುಬಿಟ್ಟಿದೀಯಾ. ಭಗವಂತ ಅದೇನು ಕೊಡ್ತಿ ಕೊಡೆಯ, ಅವತ್ತು ಗಂಡನ ಕಿತ್ಕೊಂಡೆ, ಇವತ್ತು ಯಾಕೋ ಸೊಸೆ ಕೂಡ ಹಿಂಗಾಡ್ತಿದ್ದಾಳೆ, ಕೊಡ್ತೀಯ, ಅದೇನು ಕೊಡ್ತೀಯ ಕೊಡು. ಆದರೆ ಒಂದು ಸೊಸೆಯನ್ನು ಒಂದು ವಿಚಾರ ಹಿಂಗೆ ತಪ್ಪಿದೆ ನಿನ್ನ ಬದುಕಲ್ಲಿ. ಆದರೆ ಎಷ್ಟು ತಾಯಂದಿರ ಬದುಕಲ್ಲಿ ಇಲ್ಲಿ ಬರ್ತಾರವ್ವ, ಹೆಂಡತಿ ಬಂದಾದ ಮೇಲೆ ತಾಯಿಯನ್ನ ಕಾಲಲ್ಲಿ ಒದ್ದು ಸೈಡಿಗಿಡೋ ಗಂಡು ಮಕ್ಕಳು ಇದ್ದಾರೆ ಇವತ್ತು. ಈ ಕಡೆ ಮಗಳದಿರು ಯಾಕೋ ಕೈ ಹಿಡಿತಾ ಇಲ್ಲ, ಈ ಕಡೆ ಅಳಿಯ ಕೂಡ ಕಿತ್ಕೊಂಡು ತಿನ್ನೋ ಬುದ್ಧಿ, ಈ ಕಡೆ ಸೊಸೆ ಬಂದ ಮೇಲೆ ಮಗ ಕೂಡ ಯಾಕೋ ಹಿಂಗೆ ಹಾಕ್ಬಿಟ್ಟ, ಗಂಡ ಕೂಡ ಇಲ್ಲ. ಅಟ್ಲೀಸ್ಟ್ ನಿನ್ನ ಜೊತೆ ನಿನ್ನ ಮಗಳು, ಅಳಿಯ, ಮಗ ಎಲ್ಲ ಇದ್ದಾರೆ, ಹೌದಲ್ಲ? ಸ್ವಲ್ಪ ನೋಡು, 4 ದಿಕ್ಕಲು ಜಗತ್ತು ತುಂಬ ನರಳಾಟದಲ್ಲಿದೆ, ತುಂಬ ನಷ್ಟದಲ್ಲಿದೆ, ಅಥವಾ ಯಾರ ಪ್ರೀತಿನೂ ಸಿಗದೆ, ಈ ಕಡೆ ಮಗನ ಪ್ರೀತಿ ಇಲ್ಲ, ಸೊಸೆ ಪ್ರೀತಿ ಇಲ್ಲ, ಮೊಮ್ಮಕ್ಕಳು ಕೂಡ ಯಾಕೋ ಹತ್ರ ಬರ್ತಾ ಇಲ್ಲ, ಇಷ್ಟು ನರಳಾಟ ಇದೆಯಲ್ಲವ ಇಲ್ಲಿ. ಈಗ ನೀನು ಅರ್ಥ ಮಾಡ್ಕೋ, ನಿನ್ನ ಆರೋಗ್ಯ ಚೆನ್ನಾಗಿದ್ದು, ಯಾಕಂದರೆ ಸ್ವಲ್ಪ ಇಷ್ಟು ಆರೋಗ್ಯ ಇದೆ, ತೀರಾ ಬಿದ್ದು ಹೋಗ್ಬಿಟ್ರೆ ಇನ್ನೂ, ಅದು ಬಿದ್ದು ಹೋಗೋದಂತೂ ಹೌದು, ಯಾಕಂದ್ರೆ ಹೋಗ್ತಾ ಏನು ವಯಸ್ಸು ಬರಲ್ಲ, ವಯಸ್ಸಾಗುತ್ತೆ. ಆದರೆ ನರಳಿ ಯೋಚನೆ ಮಾಡಿ ನೀನು ಅಕಾಲಿಕ ಮರಣಕ್ಕೆ ತುತ್ತಾಗುವುದು ಬೇಡ. ನಿನ್ನ ಮಗ ಸೊಸೆ ತುಂಬ ಗೌರವಾನ್ವಿತವಾಗಿ ನಿನ್ನನ್ನು, ಮಗ ಎಂತೂ ಯಾವತ್ತೂ ಹಾಗೆ ಕಾಪಾಡಿಕೊಂಡಿದ್ದಾನೆ, ಸೊಸೆ ಕೂಡ ತುಂಬ ಗೌರವಾನ್ವಿತವಾಗಿ ನಿನ್ನನ್ನು ನೋಡ್ಕೊಳ್ಳೋದಿನ್ನ ಅತಿ ಶೀಘ್ರದಲ್ಲಿ ಬರುತ್ತೆ. ಮಗಳ ಬಾಣಂತಂದ ವಿಚಾರದಲ್ಲಿ ಸೊಸೆ ಜೊತೆ ಜಗಳ ಆಡೋಕೆ ಹೋಗಬೇಡ, ಕರ್ಕೊಂಡು ಬಾ. ನೀನು ಏನು ಅಂತಿಲ್ಲ ಗುರುಜಿ, ಕರ್ಕೊಂಡ್ ಬರ್ಬೇಡ ಅಂತ ಹೇಳಿದ ನಾವು ಮಾತಾಡಿಲ್ಲ. ಮತ್ತೆ ಯಾಕೆ ಬಂತ ಮಾತು? ಅದೇ ಅವಳು ಇಷ್ಟೆಲ್ಲ ಮಾಡ್ತಾಳ. ಅರೆ ಬೇಡ, ಇದು ಬೇಡ, ಇದು ತೀರಾ ಒಂದು ಕೆಟ್ಟ ವಿಚಾರವೇ ನನ್ನ ಸೊಸೆಯಲ್ಲಿ ಇರಬಾರ್ದು ಅಂತ ನಿರೀಕ್ಷೆ ಮಾಡಬೇಡ. ಎಂಥವ್ರ ಮನೆಗೆ ಹೋದ್ರು ಸೊಸೆ ಅತ್ತೆ ಮುಂದೆ ನಗನಗ್ತಾ ಇರ್ಬೋದು, ಹಿಂದ್ಗಡೆ 1000 ಮಾತಾಡೋ ಸೊಸೆಗಳು ತುಂಬ ಜನ ಇದ್ದಾರೆ. ಅಂಥದ್ರಲ್ಲಿ ನಿನ್ನ ಸೊಸೆ ಮುಂದೇನೆ ಏನೋ ಒಂಚೂರು ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿ ನಡ್ಕೊಳ್ತಾಳಲ್ಲ, ಖುಷಿ ಪಡು. ಇಲ್ಲ ಅವಳನ್ನ ಕರ್ಕೊಂಬರ್ಬೇಡಿ ಅಂತ ಏನು ಹೇಳಿಲ್ಲ, ಎಲ್ಲ ಸರಿ ಹೋಗುತ್ತೆ. ತೀರಾ ಚಿಕ್ಕ ದೊಡ್ಡದು ಮಾಡಬೇಡ, 4 ದಿನ ಇದ್ದು ಹೋಗೋ ಬದುಕು, ಯಾಕೆ ಸುಮ್ಮನೆ ಯೋಚನೆ ಮಾಡುವಂತ ಇದ್ದು ಕೊಳ್ಳತು ಹೋಗ್ತೀರಾ? ಬೇಡ. ಎಂತೆಂಥವನು ನೋಡ್ಕೊಂಡು ಬಂದಿದ್ದೀಯವ, ನನಗೆ ಅರ್ಥವಾಗುತ್ತೆ ನಿನ್ನ ಮನದ ದುಃಖ. ಆದರೆ ಇಲ್ಲಿ ಭಗವಂತನ ಮಕ್ಕಳು ನಾವೆಲ್ಲ, ಮಗನೂ ಶಾಶ್ವತ ಅಲ್ಲ, ಸೊಸೆಯೂ ಶಾಶ್ವತವ, ನಿನ್ನ ಜೀವನವೇ ಶಾಶ್ವತವಲ್ಲ. ಎಲ್ಲ ಮುಗಿಸಿ ಈ ವಯಸ್ಸಾಗಿರೋ ದೇಹವನ್ನು ಇಲ್ಲೇ ಮಣ್ಣಲ್ಲಿ ಸುಟ್ಟು, ಬೆಂಕಿಲಿ ಸುಟ್ಟು ಮಣ್ಣಿಗೆ ಹಾಕಿ ಆತ್ಮ ಪ್ರಯಾಣ ಮಾಡುತ್ತೆ. ಹಾಗೆ ದೇಹ ಬಿಟ್ಟ ಮೇಲೆ ಈತ ಮಗ ಅಲ್ಲ, ಈತ ಸೊಸೆ ಅಲ್ಲ, ಯಾಕಂದ್ರೆ ಈ ಜನ್ಮದ ಖಾತೆ ಮುಗೀತು, ಈ ಜನ್ಮಕ್ಕೆ ತಂದಿದ್ದ ಕರ್ಮ ಮುಗೀತು, ಮುಂದಿನ ಪ್ರಯಾಣ ಬೆಳೆಸಬೇಕಾಗುತ್ತೆ. ಆಗಿರೋ 4 ದಿನದಲ್ಲಿ ನಾನು ಹಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ, ಅಯ್ಯೋ ಇದು ಹಿಂಗೆ ಇರಬೇಕು, ಅಯ್ಯೋ ಮರ್ಯಾದೆ ಅದು ಇದು. ಯಾವುದವ? ನಿನ್ನ ಗಂಡ ಯಾವ ಮರ್ಯಾದೆ ತಗೊಂಡೋದ್ರು, ಯಾವ ಹಣ ತಗೊಂಡೋದ್ರು?
ಏನು ದುಡಿಲಿಲ್ಲ ಗುರುಜಿ, ನನ್ನ ಹೆಂಡ್ರು ಬಿಟ್ಬಿಡು, ಮಕ್ಳು ಅಂತ ದುಡಿಯೋದು ಒಂದು ಬಿಡು. ಮಾಡ್ಲಿಲ್ಲ. ಸರಿ, ದುಡ್ದಿರೋರು ತಾನೇ ಏನ್ ತಗೊಂಡೋದ್ರವ? ನಾನು ಹೇಳೋದು ನಾನು ಏನು ತಗೊಂಡೋಗಲ್ಲ ಗುರುಜಿ. ಕೇಳಿಸ್ಕೊ. ನೀನ್ ತುಂಬಾ ಗೌರವಾನ್ವಿತವಾಗಿ ಶ್ರದ್ಧೆಯಿಂದ ಶ್ರಮಪಟ್ಟು ಮಗನನ್ನ ಸರಿದಾರಿಯಲ್ಲಿ ಸಂಸ್ಕಾರಯುತವಾಗಿ ಮಾಡ್ಕೊಂಡು ಬಂದಿದ್ದೀಯ. ಇದಕ್ಕೆ ದೇವ್ರು ಮೋಸ ಮಾಡಲ್ಲ. ಅದಕ್ಕೆ ಉದಾಹರಣೆ ಏನು? ನಿನ್ನ ಮಗ ಬದಲಾಗಿಲ್ಲ. ಒಂದು ವೇಳೆ ಸುಮ್ಮನೆ ಯೋಚನೆ ಮಾಡು, ಅವ್ನನ್ನ ಅದು ಒಂಚೂರು ಈಗ ಅಂದ್ರೆ ಆ ಕಡೆ ಈ ಈಗ್ಲೇ ಕಡೆ ಆಗ್ಬಿಟ್ಟಿದ್ರೆ ಏನ್ ಹಾಸ್ಪಿಟ್ಲ್ ಕತೆ ಅಲ್ವನವ? ನಾನು ಈಗ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಈಗ್ಲೇ ಕರ್ಕೊಂಡು ಹೋಗ್ಬಿಡ್ತೇನೆ ಗುರುಜಿ. ಹಂಗಿರ್ಬೇಕಾದ್ರೆ ಈಗಮ್ಮ ಎಷ್ಟೋ ಅತ್ತೆಯಂದಿರು ಅಥವಾ ಎಷ್ಟೋ ತಾಯಂದಿರು ಅದಕ್ಕೆ ದೊಡ್ಡವರು ಹೇಳೋದೇನು? ಮಗಳ ಯೋಗ್ಯತೆ ಯೌವನದಲ್ಲಿ, ಮಗನ ಯೋಗ್ಯತೆ ಸೊಸೆ ಬಂದ ಮೇಲೆ. ಹೀಗೆ ಬಂದು ಇಷ್ಟೆಲ್ಲ ಆಗಿ ಒಂದು ಮಗು ಆಗಿ ಇಷ್ಟು ದೂರ ಬಂದ ಮೇಲೂ ನಿನ್ನ ಮಗನ ಗುಣ ಹಾಗೆ ಇದೆ. ಯಾಕಂದ್ರೆ ಅದು ಸತ್ಯ, ಅದು ಆತನ ಆತ್ಮದಲ್ಲಿ ಬಂದಿರೋದು. ಅದು ಯಾವುದು ಬೇಕು ಅಂತ ತೋರಿಕೆಗೆ ಹಾಕೊಂಡಿರೋ ಗುಣ ಅಲ್ಲ ಅದು. ಹಾಗಿರ್ಬೇಕಾದ್ರೆ ಹೌದಪ್ಪ, ಎಷ್ಟೋ ಹೆಣ್ಣು ಮಕ್ಕಳು ಗಂಡನಿಗೂ ಮೋಸ ಮಾಡಿ ಒಂದೊಂದು ಮಗು ಇದ್ದೆ ಮಗು ಗಂಡ ಎಲ್ಲನೂ ಬಿಟ್ಟು ಸುಖದ ಆಸೆಗೆ ಯಾವನಿಂದಲೂ ಹೋಗೋ ಕಾಲ ಬಂದು ನಿಂತಿದೆಯಲ್ಲವಾ? ಎಲ್ಲ ಗೊತ್ತು ಗುರುಜಿ, ಕೇಳ್ತೀನಿ. ತೀರಾ ಗೊತ್ತಿದ್ದು ಅದನ್ನ ಮಾಡ್ಕೊಳ್ಳೋಕ್ ಹೋಗ್ಬೇಡ. ಇಷ್ಟರಲ್ಲೇ ನಡೀತಾ ಇದೆ. ಆಯ್ತು, ನಾನು ಸೊಸೆಯಾಗಿ ಬಂದ ಕಾಲಕ್ಕೂ ನಂದೇ ಆದ ಎಡವಟ್ಟುಗಳು ನನಗೂ ಕೆಲವೊಂದು ಗೊತ್ತಾಗ್ತಿದ್ದೋ ಕೆಲವೊಂದು ಗೊತ್ತಾಗ್ತಿರ್ಲಿಲ್ಲ. ಹಾಗೆ ಇವಳ್ದು ನಡೀತಾ ಇದೆ, ಇವಳ್ದು ಸರಿ ಹೋಗುತ್ತೆ. ಬಟ್ ನನ್ನ ಹತ್ರ ಗೌರವಾತ್ಮಕವಾಗಿ ನಡ್ಕೊಳ್ಬೇಕಿತ್ತು, ಹೌದು, ಅದು ನಿರೀಕ್ಷೆ ಹೌದು. ಬಟ್ ನಡ್ಕೊಳ್ತಾ ಇಲ್ವಾ? ಪರವಾಗಿಲ್ಲ, ನನ್ನ ಮಗ ಸೊಸೆ ಚೆನ್ನಾಗಿರ್ಲಿ ಅಂದುಕೊಂಡು 3 ಹೊತ್ತು ಊಟ ಮಾಡು, ಚೆನ್ನಾಗಿ ನಿದ್ದೆ ಮಾಡು, ಕೆಲಸ ಮಾಡಬೇಕು, ಅದು ಇದು ಬಾಯಿಗೆ ಬಂದು ಮಾತಾಡ್ತಾಳೆ, ಆಡ್ಲಿ, ನಿನ್ನ ಕೈಲಾದಷ್ಟು ಮಾಡು. ಇಲ್ಲ ದೇವಸ್ಥಾನದ ಹತ್ರ ಹೋಗಿ ಕೂತ್ಕೊಂಡು ಯಾರೋ ನಿನ್ನಂತ ಹಿರಿಯರ ಹತ್ರ ಒಂದೆರಡು ಮಾತಾಡು. ಎಲ್ಲೂ ಕೂಡ ಸೊಸೆ ಬಗ್ಗೆ ಏನು ಹೇಳಬೇಡ. ಏನೇ ಇರಲಿ ತಾಯಿ, ನನ್ನ ಸೊಸೆ ಎಲ್ಲ ಕೆಲಸ ಮಾಡ್ತಾಳಪ್ಪ, ಒಂದು ವರ್ಷದ ಕೂತ್ಕೊಳ್ಳೆ ಅಂದ್ರೂ ಕೂಡ ಕೂತ್ಕೊಳ್ಳಲ್ಲ, ಅಷ್ಟು ಕೆಲಸ ಮಾಡಿ, ಒಳ್ಳೇದೇ ಹೇಳು. ಯಾಕಂದ್ರೆ ನೀನು ಏನು ಹೇಳ್ತೀಯೋ ಪವಾಡದಂತೆ ಅದು ನಡೆಯುತ್ತೆ. ನೀನ್ ಹಿಂಗೇ ಕೊರಗ್ತಾ ಇದ್ರೆ ಅದು ಹಂಗೇ ನಡೆಯುತ್ತೆ. ಯಾಕಂದ್ರೆ ಅಶ್ವಿನಿ ದೇವತೆಗಳು ತಥಾಸ್ತು ಅಂತ. ಅಂದ್ರೆ ಗುರುಜಿ, ಅವಳು ನನ್ಗೆ ಮೊನ್ನೆ ಎಲ್ಲ ಅಲರ್ಜಿ ಆದಾಗ ಅವಳಿಗೆ ಒಂದ್ ಸ್ವಲ್ಪನೂ ಅಸಹ್ಯ ಪಟ್ಕೊಂಡಿಲ್ಲ. ಅದಕ್ಕೆಲ್ಲ ಔಷಧಿ ಹಚ್ಚೋದು, ಬಟ್ಟೆ ತೊಳಿ, ಪ್ರತಿಯೊಂದು ಮಾಡಿದ್ಲು. ಹಾಸ್ಪಿಟ್ಲಲ್ಲಿ ನಾನು ಅವಳು ನನ್ನ ತಾಯಿ ನನ್ನ ಮಗಳ ತರಾನು ಎಲ್ಲಾ ಮುಟ್ಟಿ ಎಲ್ಲ ಮಾಡಿದೆ ಗುರುಜಿ. ನಾನು ಅವಳಿಗೂ ದಯವಿಟ್ಟು ಇಷ್ಟರಲ್ಲೇ ತಾಯಿ, ಏನ್ ನಿನ್ನ ಪಾಲಿಗೆ ಸಂತೋಷ ಆಕೆಯಿಂದ 100ರಲ್ಲಿ 100ಕ್ಕೂ 100 ಸಿಗದೆ ಹೋದ್ರು ಅಲ್ಲಲ್ಲೊಂದು 20-25% ಅಲ್ಲಲ್ಲಲ್ಲಿ ಒಂಚೂರು ಒಳ್ಳೇದು ಸಿಗುತ್ತೆ ಅಂದ್ರೆ ಅದನ್ನ ನೆನ್ಪಿಟ್ಕೊಳ್ಳವ. ಇವತ್ತು ನಾವಾದ್ರೂ ಅಷ್ಟೇ ತಾಯಿ, ನೀವು ನನ್ನನ್ನು ಎಷ್ಟೊಂದು ಗೌರವಿಸ್ತೀರಿ, ಮಗನ ಸ್ಥಾನ ಕೊಟ್ಟು ಅಥವಾ ಗುರುವಿನ ಸ್ಥಾನ ಕೊಟ್ಟು. ಆದ್ರೆ ಜಗತ್ತು ನನ್ನನ್ನು ಎಲ್ರೂ ಹಾಗೆ ನೋಡ್ತ ಇಲ್ಲ, ಯಾರು ಕೂತು ಬೈತಾರೆ, ಅವನೇ ಅಂದ್ರೆ ಸುಮ್ಮನೆ ಮಾತಾಡ್ತಾರೆ. ನಾನು ಹೇಳೋದು, ಲೋಕದಲ್ಲಿ ಯಾರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಸೈ ಅನ್ಸ್ಕೊಂಡವ್ರಿಲ್ಲ ತಾಯಿ. ಎಲ್ಲರಲ್ಲೂ ಒಂದು ಹುಳುಕಿರ್ಬೋದು, ಅಥವಾ ಹುಳುಕಿಲ್ಲದೆ ಹೋದ್ರೂ ಜನ ಹುಳುಕ್ ಕಂಡಿಡಿಬಹುದು. ಹಾಗೆ ನಿನ್ನ ಸೊಸೆಯಲ್ಲಿ ಅಲ್ಲಲ್ಲಿ ಕಂಡುಬರೋ ಒಳ್ಳೆ ಗುಣವನ್ನು ಪ್ರಶಂಸೆ ಮಾಡು. ಇಲ್ಲ ತುಟಿ ಒಲ್ಕముడు. ನಾನೇ ಹೇಳ್ತೀನಲ್ವಾ, ಇವತ್ತು ನನ್ನ ಬದುಕಾದರೂ ಅಷ್ಟೇ, ಇಲ್ಲಿಂಗೆ ಮಾತಾಡ್ತೀನಿ, ಜನರು ಬಂದ್ರೆ ಮಾತಾಡ್ತೀನಿ, ಇಲ್ಲಿ ಮಿಕ್ಕಿದ ಸಮಯ ನಾನು ಹೊರಗಡೆ ಹೋದ್ರೆ ನಾನು ಇವನೇನು ಮಾತು ಬರಲ್ವೇನು, ನಾನು ಹಂಗೆ ಇರ್ತೀನಿ. ನೀವು ಇಷ್ಟೆಲ್ಲ ಇದೇ ಮಾತು ಹೇಳ್ತೀರಂತ ನಾನು ಡೈಲಿ ರಾತ್ರಿ ಎಲ್ಲ ನೋಡೋದು ಅದೇ, ಹಗ್ಲಗ್ಲ ನೋಡೋದು ಅದೇ. ಅಮ್ಮ ಏನಮ್ಮ ಯಾವಾಗ್ಲೂ ಅದನ್ನೇ ನೋಡ್ತೀಯ, ನನಗೆ ಅದೇ ಇಷ್ಟ. ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ ಅಂದ್ರೆ ಮೊಬೈಲ್ ಚಾರ್ಜ್ ಮಾಡ್ಕೊಂಡು ತಿರ್ಗಾ ಮತ್ತೆ ಅದನ್ನೇ ನೋಡ್ತಿರ್ತೀನಿ ಗುರುಜಿ. ನಾನು ಇನ್ನೊಂದು ಯೂಟ್ಯೂಬ್ ಅಲ್ಲಿ ಇನ್ನೊಂದು ನೋಡಲ್ಲ ನಾನು ಬೇರೆ. ಹೊಲದಲ್ಲಿ ಒಂದ್ಸರಿ ಬೆಳೆಯೋದು ಏನಾದ್ರು ಒಂದು ಹೂವು ನೋಡ್ತೀನಿ, ಏನಾದ್ರು ಬೆಳೆಯೋದು ನೋಡ್ತೀನಿ. ಅವ್ರಿದ್ದಾಗ ಇಂಥವ್ ಏನಾದ್ರು ಹೇಳ್ಬೇಕಾದ್ರೆ ನಾನು ಸೌಂಡ್ ಕಡಿಮೆ ಇಟ್ಕೊಂಡು ಅವ್ರಿಗೆ ಗೊತ್ತಾಗಬಾರ್ದು ಅಂತ ಒಬ್ಳೇ ನೋಡ್ತೀನಿ ಗುರುಜಿ. ರಾತ್ರಿ ಎಲ್ಲ ನೋಡದೆ. ಎಲ್ಲಿ ತಾಯಿ ದುಃಖ ನೋಡವಾ, ಬದುಕ್ತಿದೀಯ. ನನಗೆ ನಿಮ್ಮ ಬಗ್ಗೆ ಹೇಳ್ಬೇಕು ತಾಯಿ, ನಿಮ್ಮ ಪಾದಕ್ಕೆ ಶರಣು. ಆದರೆ ನೀವು ಅವತ್ತಿಂದ ಹಾಗೆ ನಿಮ್ಮವರೇ ಶತ್ರುಗಳಾಗಿ ವರ್ತಿಸಿದಾಗ ನೀವು ಕಾಪಾಡ್ಕೊಂಡು ಬಂದಿರೋದು ಒಳ್ಳೆ ಒನಕೆ ಓಬವ್ವನ ಥರ, ನನ್ನ ಮಗನ ಇಲ್ಲೇ ಬೆಳೆಸ್ತೀನಿ ಕೊಡೋ ಅಂತ ಬಂದಿದೆಯಲ್ಲ, ಅದ್ಭುತ. ಈಗಲೂ ಅಷ್ಟೇ ಖುಷಿಯಾಗಿರಿ. ಅಯ್ಯೋ ಹಿಂಗೆ ಆಗ್ತಿದೆ ಏನಪ್ಪ ಮಾಡೋದು ಇಲ್ಲ, ನಾನೇ ಹೇಳ್ದಂಗೆ ತೀರಾ ಆ ಮಟ್ಟಿಗೆ ಹೊಲಸೆದ್ದು ಹೋಗಿಲ್ಲ, ಅಷ್ಟೋ ಇಷ್ಟೋ ಚೆನ್ನಾಗಿದೆ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರವಾ, ಹೆಣ್ಣು ಸಿಗೋದು ಕಷ್ಟ, ಸಿಕ್ಕಿದ ಹೆಣ್ಣುಗಳನ್ನು ಉಳಿಸ್ಕೊಳ್ಳೋದು ಇನ್ನೂ ಕಷ್ಟ. ನೀವ್ ಹೇಳಿದ್ ಮತ್ ನನ್ ಮಗಳು ಬರೀ ಇದನ್ನೇ ಹೇಳ್ತಾರೆ ಗುರುಜಿ, ಇದೇ ಸೇಮ್ ಹೇಳ್ತಾರೆ. ನಿನ್ಗೇನು ವಯಸ್ಸಾಗಿಲ್ಲಮ್ಮ, ನೀನ್ ಹಂಗು ಒಂದ್ ಅಡ್ಗೆ ಏನಾದ್ರು ನಾವು ಮಾಡಿದ್ ಊಟ ಮಾಡಕ್ ಅದನ್ನ ನೀನ್ ಸಾಂಬಾರ್ ಅದೆಲ್ಲ ತಿನ್ನಲ್ಲ ಅಂದ್ರೆ ಒಂದ್ ಮಾಡ್ಕೊಂತೀನಿ, ಒಂದ್ ಚಟ್ನಿ ಮಾಡ್ಕೊಂತೀನಿ,
ಮುದ್ದೆ ಮಾಡಿ ನಾನೇ ಅಡಿಗೆ ಮಾಡ್ತೀನಿ ಗುರುಜಿ. ನಮ್ಮ ಪಾಪ ಇವತ್ತು ಸಮೇತ ಅಮ್ಮ ನೀನ್ ಮಾಡಿದ ಅಡಿಗೆ ನಂಗೆ ಇಷ್ಟ ಮಾಡಮ್ಮ, ಅವಳು ಅಡಿಗೆ ಮಾಡಿದ್ದು ಇಷ್ಟ ಮಾಡಕ್ಕಾಗಲ್ಲ, ಮಾಡಮ್ಮ ಸಾಂಬಾರಾದ್ರೂ ಮಾಡಮ್ಮ. ಈ ನಡುವೆ ಯಾಕೋ ನನ್ಗೆ ಅಡಿಗೆ ಮಾಡ್ಬೇಕು ಅಂದ್ರೆ ಇಂಟ್ರೆಸ್ಟ್ ಇಲ್ಲ, ಅವ್ರು ಒಳಕ್ ಹೋಗಕ್ಕೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಆ ತರ ಮಾಡ್ಕೊಂಡು ಇರ್ಲವ ಈಗ ತೊಂದರೆ ಇಲ್ಲ. ಹಿಂಗೆ ಏನಾಗ್ಬಿಡುತ್ತೆ ಕೆಲವೊಮ್ಮೆ ಮದುವೆ ಆದಾಗ ಎಲ್ಲ ಚೆನ್ನಾಗಿರಬೇಕು ಅಂದ್ಕೊಂಡು ಆಗ್ತೀವಿ, ಆಮೇಲೆ ಎರಡೆರಡು ಒಲೆ ಹಚ್ಚೋ ಥರ ಆಗ್ಬಿಡುತ್ತೆ. ಅಯ್ಯೋ ಇದು ಯಾಕೆ ಹಿಂಗಾಯ್ತು ಅಂದಾಗ ಮನಸ್ಸುಗಳು ಒಡೆದೋದಾಗ ಒಲೆಗಳು ಎರಡೆರಡು ಆಗ್ಬಿಡ್ತವೆ. ಅಡುಗೆ ಅಲ್ಲೊಂದು ಅಡುಗೆ ಇಲ್ಲೊಂದು ಅಡುಗೆ. ಇಲ್ಲಿ ತಾಯಿ, ಇದು ಲೋಕದಲ್ಲಿ ನಿನ್ನ ಮನೆಯಲ್ಲೇ ಹೊಸದಲ್ಲ, ಆದರೆ ನೀನು ಖುಷಿ ಪಟ್ಕೊ. ನೀನು ಗಂಡ ತೀರೋದ ಮೇಲೂ ಅಥವಾ ಎಲ್ಲ ನಿನ್ನದೇ ಜನರು ನಿನ್ನ ಪಾಲಿನದ್ದು ಕೊಡ್ಲಿಕ್ಕೂ ಇನ್ನು ಮುಂದೆ ಅಥವಾ ಜಗಳಕ್ಕೆ ಬಂದಾಗಲೂ ಎಲ್ಲವನ್ನ ಮೀರಿ ಒಬ್ಬ ತಾಯಿಯಾಗಿ ಎಲ್ಲ ಅದ್ಭುತವಾಗಿ ನಿಭಾಯಿಸಿದ್ದೀಯಾ. ಇಲ್ಲಿಗೆ ನಿನ್ನ ಕರ್ತವ್ಯ ಮುಗೀತು. ಇಲ್ಲೇನಿದ್ರು ನಿನ್ನದೊಂದು ವಿಶ್ರಾಂತಿಯ ಬದುಕು. ಮೊಮ್ಮಗನ ಆಟ ಆಡ್ಸು, ಮಗನಿಗೇನು ಒಳ್ಳೇದು ಹೇಳು. ತವ್ರ ಮನೆಗಿರುವಾಗ ನಮ್ಮ ಅತ್ತೆ, ನಾನು ಇನ್ನೂ 8th ಓದ್ಬೇಕಾದ್ರೆ ಮದ್ವೆ ಆಯ್ತು. ನಮ್ಮ ಅಣ್ಣ ಚಿಕ್ಕ ವಯಸ್ಸಿ ಮಾಡಿದ್ರು. ಅವಾಗ ನಮ್ಮ ಅತ್ತೆನು ಹೀಗೆ ಆಡಿ ನಾನು ಮುಂದೆ ಸೇರ್ತಿರ್ಲಿಲ್ಲ ಗುರುಜಿ. ನಮ್ಮ ಅತ್ತೆ ನನ್ ಕಂಡ್ರೆ ಆಗ್ತಿರ್ಲಿಲ್ಲ. ಆ ಕಾಟಕ್ಕೆ ತಡಿಲಾರ್ದಾನೆ ನಾನು ಮದ್ವೆ ಆಗಿ ಬಂದೆ ಗುರುಜಿ. ನಾನು ಇನ್ನೊಂದು ವರ್ಷ ಇದ್ದಿದ್ರೆ ನನ್ನ ಲೈಫೇ ಚೇಂಜ್ ಆಗ್ತಿತ್ತು ಗುರುಜಿ. ಅವತ್ತು ಮದ್ವೆ ಆಗ್ಬಾರ್ದಿಲ್ಲ ಅಂದ್ರೆ ನಾನು ಹೆಂಗ್ ಇರ್ತಿದ್ನೋ ನನಗೆ ಗೊತ್ತಿಲ್ಲ. ಮಕ್ಳು ಈಗಲೂ ಅಂತಾರೆ, ಪೊಲೀಸ್ ಆಗಿದ್ರೆ ನಾನು ಪೊಲೀಸ್ ಮಕ್ಳಾಗ್ತಿದ್ವಮ್ಮ. ಇವತ್ತು ನನ್ನ ಮಗು ಮಾಡ್ಬೇಕಂದ್ರೆ ಅವನು ಆಗ್ಲಿಲ್ಲ, ನನ್ನ ಮಗ್ಳನ್ನು ಪೊಲೀಸ್ ಮಾಡ್ಬೇಕು ಅಂತ ಛಲ ತೊಟ್ಟಿದ್ರು, ಆಗ್ಲಿಲ್ಲ ಗುರುಜಿ. ಇವತ್ತು ನಮ್ಮ ಅತ್ತೆ ನನ್ನ ಮಗಳಿಗಿಂತ ಅಧಿಕವಾಗಿ ನೋಡ್ಕೊಂತಾರೆ ಗುರುಜಿ. ಇವತ್ತು ನೋಡು, ಅವತ್ತು ನಿಮ್ಮ ಅತ್ತಿಗೆಯ ಕಾಟ ಇತ್ತು ಅಂತ ನೀವೇ ಹೇಳಿದ್ರಿ. ನಿನ್ನ ಸೊಸೆಯದ್ದು ಅಷ್ಟೇ, ಅದು ಒಂದು ಬದಲಾವಣೆಯ ಕಾಲ ಬರುತ್ತೆ. ಯಾರನ್ನು ಹೀಗೆ ಅಂತ ನಿರ್ಧರಿಸಬೇಡವ. ನಿನ್ನಿಂದ ತೀರಾ ಕುತ್ತಿಗೆಸಿಗೆ ಸಾಯಿಸೋ ಹೆಣ್ಣು ಮಗಳಂತೂ ಆಕೆ ಅಲ್ಲ. ಏನೋ ಬಾಲ್ಯದಲ್ಲಿ ಹಂಗೆ. ಈಗ ನೀನೇ ಹೇಳಿದೆ, ಅಲ್ಲಿ ₹1 ಕೆಲಸ ನನಗೆ ಕಲ್ಸಿರ್ಲಿಲ್ಲ ಅಂತ, ಹೌದಲ್ಲ? ಮುದ್ದಾಗಿ ಬೆಳೆಸಿದ್ರು ಅಂತ ಎಲ್ಲ ಮಾಡಿ ಬಂದಿರ್ಬೋದು. ನಿಂದ ಅಲ್ಲಿ ₹1 ಕೆಲಸನೂ ನಾನು ಕಲ್ತಿರ್ಲಿಲ್ಲ ಅನ್ನೋದು ನಿಂದೊಂದು ಹೇಗೆ ಮೈನಸ್ ಪಾಯಿಂಟು, ಈಕೆನೂ ಕೂಡ ಯಾರಿಗೂ ಬಗ್ಲಿಲ್ಲ ಅನ್ನೋದು ಈಕೆದು ಒಂದು, ನಿಂದೊಂಥರ ಈಕೆದು ಒಂಥರ, ಎಲ್ಲಾರ್ದು ಒಂದೊಂಥರ ಇದೆ ಅಷ್ಟೇ. ಮಾಡೋದಂದ್ರೆ ಎಲ್ಲ ಮಾಡ್ಕೊಳ್ಬೇಕು. ಎಲ್ಲ ಕೂಲಿ ಮಾಡ್ಕೊಂಡ್ ಬಂದಾಳೆ, ದನ ಕಾದವಳೆ, ಮೇವು ತಂದಾಳೆ, ಸೌದೆ ತಂದಾಳೆ ಗುರುಜಿ. ನನಗೊಂದು ಕುರ್ಜಿಗೆ ಕುಡುಗಲು ಏನು ಕೊಡ್ಲಿಲ್ಲ ಗುರುಜಿ. ನಮ್ಮ ಅತ್ತೆ ಮಾವು ಏನೊಂದು ಕೊಟ್ಟಿಲ್ಲ, ಎಲ್ಲ ಮಾಡಿದೀನಿ. ಬಿಡುತ್ತಾ ಈಗ ನಿನ್ ಇನ್ನೊಂದು ಹೇಳ್ತೀನವ. ನೀನು ಹಿಂದೆಯಿಂದ ಏನು ಬದುಕೊಂಡು ಬಂತಾಯಿ ಅದನ್ನ ತುಂಬಾ ಹೆಮ್ಮೆಯಿಂದ ಹೇಳಕು, ದುಃಖದಲ್ಲಿ ಹೇಳ್ಕೊಳ್ಬೇಡ. ಯಾಕಂದ್ರೆ ತರ್ಬೇಕು ಅಂತ ಇಲ್ಲ ಗುರುಜಿ. ಕೇಳಿಸ್ಕೊಳ್ಳವ, ಇವೆಲ್ಲವೂ ನಿನ್ನನ್ನು ಒಳಗಿನಿಂದ ಕೊಲ್ತಾ ಬರ್ತವೆ. ನೀನ್ ಅವತ್ತೇನು ಮಾಡಿದೆ, ಅವತ್ತು ನಿನಗೆ ಆ ಪರಿಸ್ಥಿತಿ ಇತ್ತು, ಮಾಡಿಕೊಂಡೆ. ನೋಡು ತಾಯಿ, ಯಾರಿಗೊಬ್ಬರಿಗೆ ಒಂದು ಇರುವೆ ಕಚ್ಚಿದಾಗ ಅಥವಾ ಒಂದೇನು ಸೊಳ್ಳೆ ಕಚ್ಚಿದಾಗ ಒಡ್ಕೊಳ್ಬೇಕು ಅನ್ನೋದನ್ನು ಶಾಲೆಯಲ್ಲಿ ಹೇಳ್ಕೊಡ್ಬೇಕಾಗಿಲ್ಲ. ನಿನಗೆ ಅವತ್ತು ಯಾರು ಏನು ಕೊಡ್ಲಿಲ್ಲ, ಭಾಗ ಆದ ಸಮಯದಲ್ಲಿ ನೀನು ಇರಲಿಲ್ಲ, ಮಾಡಿಕೊಂಡೆ. ಇವತ್ತು ಇದೇ ಅವಕ್ಕೆ ಈಗ ನೀನು ಕೂಡ ಎಲ್ಲ ತಗೊಂಡು ಹೋಗು, ಅವ್ರು ಹುಡ್ಕೊಳ್ತಾರೆ. ತವ್ರ ಮನೆಯಿಂದ ತತ್ತಾರೋ ಇಲ್ಲ ಅವರೇ ಕೊಂಡುಕೊಳ್ತಾರೋ ಏನೋ ಒಂದು ಆಗುತ್ತೆ. ಹಾಗಾಗಿ ಏನೂ ಇಲ್ಲದ ಸಮಯದಲ್ಲಿ ನೀವೆಷ್ಟು ಮುತುವರ್ಜಿಯಿಂದ ಬಂದ್ರಲ್ಲವ, ಈಗಲೂ ಸೊಸೆ ಹಂಗಿಲ್ಲ. ಪರಿಸ್ಥಿತಿ, ಮನೆತನ ಅಥವಾ ಸೌಲಭ್ಯಗಳು ಎಲ್ಲ ಆಗಲಿಗಿಂತ ಸ್ವಲ್ಪ ಉತ್ತಮವಾಗಿದಾವಲ್ಲ. ಸೊ ಹಾಗಾಗಿ ಸೊಸೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಡುವ. ನನಗೆ ಅರ್ಥವಾಗುತ್ತೆ ಸೊಸೆಯ ನ್ಯೂನ್ಯತೆಗಳು, ಬಟ್ ಅದ್ರ ಹೊರತಾಗಿ ಸೊಸೆ ಬಗ್ಗೆ ಹೊರಗಡೆ ಒಳ್ಳೇದು ಹೇಳು. ಮನೆಯಲ್ಲೂ ಕೂಡ ಮೌನವಾಗಿರು, ಏನು ಮಾತಾಡಬೇಡ, ಮುಖದಲ್ಲಿ ನಗು ಇಟ್ಕೋ. ದುಃಖದ ಮೌನವಲ್ಲ, ತೃಪ್ತಿ ತುಂಬಿದ ಮೌನ. ಪರವಾಗಿಲ್ಲ, ನನ್ನ ಅವಧಿ ಮುಗೀತು, ನಾನು ಏನೇನು ಮಾಡಬೇಕು ಎಲ್ಲ ಮಾಡಾಯ್ತು, ಇನ್ನಾದ್ರೂ ಮುಂದೆ ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಈ ಕಡೆ ಮಗಳು, ಅಳಿಯ, ಮಗ, ಕಡೆ ತವ್ರ ಮನೆ ಅಣ್ಣ ಅತ್ತಿಗೆ ದೇವ್ರ ಥರ ನೋಡ್ತಾರೆ. ಅದನ್ನು ಸಂತೋಷ ಪಡು. ಇಲ್ಲ ಹಿಂಗೆ ಆಗ್ಬಿಡ್ತಲ್ಲ ಅಂತ ದುಃಖ ಪಡ್ತೀಯ ಅಂದ್ರೆ ಯಾರ ಹಣೆ ಬರೋಕೆ ಯಾರು ಹೊಣೆನವ? ನಾಳೆ ದಿನ ಏನೋ ಯೋಚನೆ ಮಾಡಿ ಕಾಯಿಲೆ ತಂದುಕೊಂಡೆ ಅಂದರೆ ಈಗಿರೋ ಬದುಕಿಗಿಂತ ಇನ್ನೂ ಹೀನಾಯ ಆಗ್ಬಿಡುತ್ತೆ ನಿನ್ನ ಕತೆ. ಎಂತೆಂಥವ್ರು ಬದುಕ್ತಾವ್ರೆ. ಸೊಸೆ ಒಡೆದು ಬಡ್ದು ಚಚ್ಚಿ ಏನೇನೋ ಮಾಡಿದ್ರು ಕೂಡ ಅಯ್ಯೋ ಹೊರಗಡೆ ಹೋಗಿ ಹೂ ಮಾರ್ಕೊಂಡು ಬದುಕ್ತೀನಿ, ಇನ್ನು ಎಷ್ಟು ಅಜ್ಜಿ ತೀರಿದ್ದಾರವ ಇವತ್ತು. ಅಂತದ್ರಲ್ಲಿ ಏನೋ ಒಂಚೂರು ಭಗವಂತ ಅಷ್ಟೋ ಕೊಟ್ಟವನಲ್ಲ, ಗೌರವ ತಗೋ ಅದಕ್ಕೆ. ರಾತ್ರಿ ಎಲ್ಲ ಹೂವು ಕಟ್ದೆ, ರಾತ್ರಿ ಎಲ್ಲ ಅಡುಗೆ ಮಾಡ್ದೆ, ರಾತ್ರಿ ಎಲ್ಲ ಎಂದು ಮಾಡ್ದಳು. ಹೆಂಗ್ ಮಾಡಿದ್ಲು ದೂರ ಜನ ನನ್ ಮಾತಾಡ್ತಿ, ಹೆಂಗ್ ಮಾಡಿದ್ಲು ಈ ಅಮ್ಮ ಕೆಲಸ ಹೊಲ್ದಕ್ ಹೋಗಿ ಯಾವತ್ತು ಮಾಡ್ದಾಳು, ಹೆಂಗ್ ಮಾಡಿದ್ಲು ಮಗು ಮತ್ತ ಅಲ್ಲಿಗೆ ನೀನು. ಈಗ ಏನಿದೆ ಅದನ್ನಷ್ಟೇ ತಗೋ. ನೀನು ಮಾಡಿದೀಯ, ಅದನ್ನ ಗಂಟೆಗಟ್ಲೆ ಕೇಳಿದೀನಲ್ವ ನಾನು. ಅದೇನೆ ಈಗ ನಾನು ಹೇಳ್ತಿರೋದು ಕೇಳಷ್ಟೇ.
ಸರಿ ನೀವ್ ಹೇಳಿರೋದು ಗುರುಜಿ ಇದೇ ತರ ಇಷ್ಟು ಪರಿಸ್ಥಿತಿಯಲ್ಲಿ ಕೇಳಿಸ್ಕೊಳ್ಳುವ, ಇಷ್ಟು ಹೀನಾಯ ಸ್ಥಿತಿಯಲ್ಲಿರೋ ಎಷ್ಟೋ ಅಜ್ಜಿದಿರು ಬೆಂಗಳೂರು ಪೇಟೆಗೆ ಬಂದು ನೋಡು ಸ್ವಲ್ಪ, ಅಥವಾ ಆ ಕಡೆನೆ ನೋಡು. ಒಂದೊಂದು ಮಾರು ಒಂದೊಂದು ಮಳ ಹೂ ಹಿಡ್ಕೊಂಡು ಈ ಟೋಲ್ ಗೇಟಲ್ಲಿ ಈ ರಸ್ತೆಗಳಲ್ಲಿ ಅಯ್ಯೋ ಸೀಬೆಕಾಯಿ ಮಾರ್ಕೊಂಡು ಜೀವನ ಮಾಡ್ತಾವೆ. ನಾನು ಬೆಂಗಳೂರಲ್ಲಿ ರಾತ್ರಿ ಎಲ್ಲ ಹೂ ಕಟ್ತಿದ್ದೆ ಗುರುಜಿ, ಬೆಳಗ್ಗೆ ಹೋಗ್ತಿದ್ದೆ. ಆಯ್ತು, ಕಷ್ಟಪಡೋ ಕಾಲದಲ್ಲಿ ಪಟ್ಟಿದ್ದೀಯ. ಅವತ್ತು ಯಾಕೆ? ಅವತ್ತು ನಿನ್ನ ಮಗಳು ಅಲ್ಲೆಲ್ಲೋ, ಮಗ ಎಲ್ಲೋ ಅಲ್ಲಿ ಓದ್ತಿದ್ದ, ಮಗಳು ಮದುವೆ ಮಾಡಿಕೊಟ್ಟಿದ್ದೆ, ಅಥವಾ ಮದುವೆ ಮಾಡಬೇಕಿತ್ತು, ಗಂಡ ಇರಲಿಲ್ಲ, ಅವತ್ತು ಪರಿಸ್ಥಿತಿ ಹಂಗಿತ್ತು, ಅದಕ್ಕೆ ನಡ್ಕೊಂಡಿದ್ದೀಯ. ಇವತ್ತು ಅವ್ರಿಗೆ ಇದೆ, ಅದನ್ನು ಉಳಿಸ್ಕೊಂಡು ಅವ್ರು ಹೋಗ್ಲಿ. ನೋಡುವ, ನೀನು ಪಟ್ಟಷ್ಟು ಕಷ್ಟವನ್ನೇ ಅವ್ರು ಪಡಬೇಕು ಅಂತ ಇಲ್ಲ. ಅವ್ರವ್ರ ತಕ್ಕಂಗೆ ಅವ್ರಿಗೆ ಏನು ಬೇಕೋ ಅವ್ರು ಅದನ್ನು ಗಳಿಸ್ಕೊಳ್ತಾರೆ. ನಿನ್ಗೆ ಅವತ್ತು ಅದು ಬೇಕಿತ್ತು, ಗಳಿಸ್ಕೊಂಡೆ. ಇವತ್ತು ಅವ್ರಿಗೆ ಏನು ಬೇಕೋ ಅದನ್ನು ಗಳಿಸ್ಕೊಳ್ಳಿ. ಅವರ ದುಡಿಮೆ ಅಥವಾ ಅವ್ರಿಗೆ ನಾವೆಲ್ಲ ಹಂಗೆ ಮಾಡಿದೋ, ಇವತ್ತು ಇವರು ಎಲ್ಲ ಇದ್ರು ಕೂಡ ಹಿಂಗೆ ಇದನ್ನ ನೋಡ್ಕೊಂಡು ಹೋಗಿ ಇನ್ನು ಮುಂದೆ ನೋಡ್ತಾರೆ, ಏನು ಮಾತಾಡಬೇಡ. ಏನು, ಯಾಕಂದರೆ ಈಗ ನಿಮ್ಮದೇ ತಲೆಮಾರು ತಗೊಳ್ಳವ, ನಿಮ್ಮದೇ ವಂಶ ಹಿಂದೆ, ನಿನ್ನ ಗಂಡನ ವಂಶ ಕಳೆದ 5-6 ತಲೆಮಾರುಗಳ ಹಿಂದೆ ಯಾರಿಗೆ ಗೊತ್ತು, ಒಂದು ತುತ್ತಿನ ಊಟಕ್ಕೆ ಬೇಡ್ತಾ ಇದ್ರೋ ಏನೋ. ಬಟ್ ನಿಮ್ಮ ಕಾಲಕ್ಕೆ ಬರುವಷ್ಟರಲ್ಲಿ ಒಂಚೂರು ಬೆಟರ್, ಈಗ ಇನ್ನೊಂಚೂರು ಬೆಟರ್, ಹಂಗೆ ಮುಂದೆ ಹೋಗ್ತಾ ಬೆಟರ್ ತೀರಾ ಒಂದು ಉತ್ತಮ ಮಟ್ಟಕ್ಕೂ ಮತ್ತೆ ಬಿದ್ದು ಹೋಗುತ್ತೆ. ಅದೆಲ್ಲ ವಂಶಗಳ ಕಥೆನೂ ಹಾಗೆ, ಬೀಳೋದು ಹೇಳೋದು, ಬೀಳೋದು ಹೇಳೋದು. ಎಷ್ಟೋ ವಂಶಗಳು ಹಿಂದೆ 3 ತಲೆಮಾರು ಹಿಂದೆ ಇಡೀ ಊರಿಗೆ ಊಟ ಹಾಕ್ತಿದ್ದವ್ರು ಇವತ್ತು ಊಟಕ್ಕೆ ಒದ್ದಾಡ್ತಿರೋ ಕಾಲಗಳು ನೋಡಿದೀಯಲ್ವಾ. ಸೊ ಯಾವ ಅಹಂಕಾರವೂ ಬೇಡ. ಕೃಷ್ಣನಂತವನೇ ದನ ಕಾಯ್ದ, ಶಿವನಂತವನೇ ಭಿಕ್ಷೆ ಬೇಡದ, ಅರ್ಜುನನಂತವನೇ ಹೇಡಿ ಥರ ಓಡೋದ. ಎಲ್ಲ ಮಹಾನು ದೇವಾನುದೇವತೆಗಳಿಗೂ ಇದು ಬಿಡಲಿಲ್ಲ, ಎಲ್ಲರನ್ನೂ ಕಾಡಿ ಬಿಡ್ತು. ಅದು ವಿಧಿಯ ನಿಯಮ. ಹಾಗೇನು ಮಾಡಿಬಿಡ್ಬೇಕು? ಹೌದಪ್ಪ, ನಮ್ಮ ಪಾಲಿಗೆ ಬಂದಿದ್ದಿಷ್ಟೇ ನೋಡುವ, ಇಲ್ಲಿ ಕೂತ್ಕೊಂಡು ಹೇಳೋ ನನಗೆ ಒಂದು ಇದ್ರ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೀನಿ ಮತ್ತು ಕೆಲವೊಂದನ್ನು ನಾನು ಅನುಭವಿಸಿದ್ದೀನಿ. ಆದರೆ ಭಗವಂತನ ಅನುಗ್ರಹ ನನಗೆ ನಿಮ್ಮ ಸ್ಥಾನದಲ್ಲಿ, ನಿಮ್ಮ ಹಂತಕ್ಕೆ ಏರಿ ನಿಮ್ಮನ್ನು ಅರ್ಥ ಮಾಡಿಕೊಂಡು ಧರ್ಮಯುತವಾಗಿ ಏನು ಹೇಳಬೇಕು, ನಿಮ್ಮನ್ನು ಯಾಕೆ ನಾನು ಬಾಯಿ ಮುಚ್ಚಿಸ್ತಾ ಇದ್ದೀನಿ ಅಂದರೆ, ಈಗ ನಿಮ್ಮ ಮಾತುಗಳು ಹೆಚ್ಚಾದಷ್ಟು, ಅಲ್ಲಿ ನನ್ನ ಬಳಿ ಅಲ್ಲ, ಅಲ್ಲಿ ಮಾತುಗಳು ಹೆಚ್ಚಾದಷ್ಟು ಅದಕ್ಕೆ ಅಪಾರ್ಥ ಕಲ್ಪಿಸೋದೇ ಜಾಸ್ತಿ. ಎಲ್ಲರೆದ್ರು ನೀನು ಕೆಟ್ಟವಳಾಗ್ತಿ. ಅಲ್ಲಿಂದ ಕಾಪಾಡ್ಕೊಂಡು ಬಂದಿರೋ ಆ ಪುಣ್ಯ ಇಲ್ಲಿ ಕಳ್ಕೊಳ್ಳೋದು ಬೇಡ, ಇನ್ನೊಬ್ಬರ ದೂಷಣೆಯಿಂದ ಅಂತ ಅಷ್ಟೇ. ಅದನ್ನು ಮೀರಿ ನಾನು ಮಾತಾಡಿ ಹೋರಾಡಿ ಗೌರವ ಪಡ್ಕೊಳ್ತೀನಿ. ಗೌರವ ಹಂಗಲ್ಲ, ಅದು ತಾನಾಗಿ ಬರಬೇಕದು, ಹೌದಲ್ಲ? ಅದಾಗುತ್ತೆ. ನಿನ್ನ ಮಗ, ನಿನ್ನ ಸೊಸೆ ಎಲ್ಲ ಚೆನ್ನಾಗಿರೋ ಕಾಲ ಬರುತ್ತೆ ತಾಯಿ. ಚೆನ್ನ ಕಾಲಕ್ಕೆ ನಿದ್ದೆ ಮಾಡು, ಊಟ ಮಾಡು, ಮಗನಿಗೆ ಸಲಹೆ ಕೊಡು. ಸೊಸೆ ಕೇಳಿದ್ರೆ ಆಕೆಗೂ ಸಲಹೆ ಕೊಡು. ಕೋಪ ಮಾಡ್ಕೊಳ್ಬೇಡ, ಬೇಜಾರು ಮಾಡ್ಕೊಳ್ಬೇಡ. ಹೆಂಗಾಯ್ತಲ್ಲ, ಅಯ್ಯೋ ಊರನ್ನು ಎಲ್ಲರ ಮನೆಯದು ದೋಸೆ ತೂತೆ, ಅಥವಾ ಎಲ್ಲರ ಮನೆಯೂ ಸಮಸ್ಯೆನೂ ನರಳ್ತಾ ಇದೆ. ಕೆಲವೊಬ್ರು ಹೇಳ್ಕೊಳ್ಳಲ್ಲ, ನೀವು ಹೇಳ್ಕೊಳ್ಬೋದು ಅಷ್ಟೇ, ತೊಂದರೆ ಇಲ್ಲ. ನೀನು ಇದನ್ನು ತುಂಬ ದೊಡ್ಡದು ಮಾಡ್ಲಿಕ್ಕೆ ಹೋಗ್ಬೇಡವ. ನಿನ್ನ ಮಗಳು, ನಿನ್ನ ಅಳಿಯ, ನಿನ್ನ ಮಗ, ನಿನ್ನ ತವರು ಮನೆ ಅಣ್ಣ, ಅತ್ತಿಗೆ, ಇವರು ಪ್ರೀತಿಯನ್ನು ಹೇಗೆ ಜೇನು ಹೂವಿನಿಂದ ಮಕರಂದ ಹೀರುತ್ತೋ ಹಾಗೆ ಎಲ್ಲಿಂದ ಪ್ರೀತಿ ಸಿಗುತ್ತೋ ಅಲ್ಲಿ ಹೀರ್ಕೋ. ಸಿಗದೆ ಇರೋರ ಹತ್ರ ಕೊಡಲಿಲ್ಲ, ಇವಳು ಕೊಡಲಿಲ್ಲ ಕೊಡೋತ ಬಿಟ್ಬಿಡ್ತೀವಿ. ಕೊಡದೆ ಇರೋರ್ತ ಕೊಡಲಿಲ್ಲ ಅಂತ ಕೂತ್ಕೊಂಡ್ರೆ ಇಲ್ಲ. ಜೀವನ ಹಂಗಲ್ಲ, ಎಲ್ಲೆಲ್ಲಿಂದ ಬರುತ್ತೋ ಅಲ್ಲಿ ತಗೊಳ್ಬೇಕು. ಒಳ್ಳೇದು. ಇಲ್ಲಿಂದ ಮಗ ಪ್ರೀತಿ ಕೊಡ್ತಾನೆ, ಮಗ ಸೊಸೆ ಏನೋ ಜಗಳ ಆಡ್ಕೊಂಡ್ರೆ ನೀನು ಮಧ್ಯೆ ಹೋಗ್ಬೇಡ. ಅವ್ರಿಗೆ ಗೊತ್ತು, ಅವ್ರು ನಿಭಾಯಿಸ್ಕೊಳ್ತಾರೆ. ಕೆಲವೊಮ್ಮೆ ನಾನು ಮಗನ ಪರ, ಸೊಸೆ ಪರ, ಯಾರ ಪರನೂ ಅಲ್ಲ, ಅವರಿಬ್ರು ನನ್ನವ್ರೆ. ತೀರಾ ಅವರಿಬ್ರು ನಿನ್ನವರೆಗೂ ಬಂದ್ರ ಅವಾಗ ಬಾಯಿ ತೆಗಿ. ಇಲ್ವಾ, ದೇವ್ರೆ ನೀನೇ ಅವ್ರನ್ನ ಒಳ್ಳೆ ಬುದ್ಧಿ ಕೊಟ್ಟು ಮುನ್ನಡೆಸಪ್ಪ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಇರ್ಬೇಕು. ಆ ಟೈಮಲ್ಲಿ ನಾನು ಒಂದು ಮಾತಾಡಿದ್ರೆ ತುಂಬಾ ಜಗಳ ಆಗ್ಬಿಡುತ್ತೆ, ನಾನು ಮಾತಾಡಲ್ಲ. ಬೇಡವಾ, ಈ ಪರಿಸ್ಥಿತಿಯಲ್ಲಿ ಬೇಡ. ಒಳ್ಳೇದಾಗ್ಲಿ ತಾಯಿ. ನನಗೆ ಖುಷಿ ಇದೆ ನಿಮ್ಮ ಬಗ್ಗೆ, ಯಾಕಂದ್ರೆ ಅಷ್ಟು ಬಿದ್ದು ಹೋಗ್ತಿದ್ದ ವಂಶವನ್ನ ಕಾಪಾಡ್ಕೊಂಡು ಇಲ್ಲಿವರೆಗೂ ತಂದಿದ್ದೀರಾ. ನಿಮಗೆ ಈ ವಿಚಾರದಲ್ಲಿ ಆಗ್ತಿರೋದ್ರ ಬಗ್ಗೆ, ಆ ಅನ್ಯಾಯದ ಕುರಿತು ನನಗೆ ದುಃಖ ಇದೆ. ಬಟ್ ಪಾಲಿಗೆ ಬಂದಿದ್ದ ಪಂಚಾಮೃತ ತಾಯಿ ಕಣ್ಣಿಗೆ ಹೊತ್ಕೊಂಡು ಅನುಭವಿಸಿ ಕೃಷ್ಣ ಅಂತ ಒಂದು ದಿವಸ ಪ್ರಾಣ ಬಿಟ್ಬಿಡ್ಬೇಕು. ಅದು ಬಿಟ್ಟು ಇದ್ಯಾಕೆ ಹಿಂಗೆ ಇಲ್ಲವ, ಎಲ್ಲ ಸರಿ ಇದೆ, ನಾವು ಸರಿ ಇಲ್ಲ ಅಂದ್ಕೊಬೇಕಷ್ಟೇ. ನಮ್ಮ ಕಾಲ ಮುಗೀತು, ನಾವು ಮಾಡೋ ಟೈಮಲ್ಲಿ ಮಾಡಾಯ್ತು, ಹೇಳೋ ಟೈಮಲ್ಲಿ ಹೇಳಾಯ್ತು. ಇನ್ನು ಮುಂದೆ ಅವ್ರೇನು ಮಾಡ್ತಾರೆ ನೋಡ್ಕೊಂಡಿರೋಣ. ಯಾಕಂದ್ರೆ ಯಾರಾದರೂ ಅಷ್ಟೇ ಒಂದು ಕಲ್ಲು ತಾಂಡು ನಿನ್ನ ಸೊಸೆಗೆ ಹೇಳು, ಅಲ್ಲೊಂದು ಕಲ್ಲು ಐತೆ ತಗೋ, ನಿನ್ನ ಕಾಲ ಮೇಲೆ ಎತ್ತಾಕು ಅಂದ್ರೆ ಇಲ್ಲ, ಬೇರೆಯವ್ರ ಕಾಲ ಮೇಲೆ ಎತ್ತಾಕ್ತಾರೆ. ಯಾರು ತನ್ನ ಕಾಲ ಮೇಲೆ ತನ್ನ ಕಲ್ಲು ಎತ್ತಾಕೊಳ್ಳಲ್ಲ. ಹಂಗೆ
ಅವ್ರ ಹಣೆ ಬರ, ಅವ್ರ ವಂಶ ಅಥವಾ ಅವ್ರ ಸಂಸಾರ ಹಾಳು ಮಾಡ್ಕೊಳಕ್ಕೆ ಯಾರೂ ಇಷ್ಟಪಡಲ್ಲ. ಆರಂಭದಲ್ಲಿ ಒಂಚೂರು ಹಿಂಗೆ ಆಡ್ತಾರೆ, ಆಮೇಲೆ ಅವರವರವರೇ ಎಚ್ಚೆತ್ಕೊಳ್ತಾರೆ, ಬಿದ್ದು ಹೋಗ್ತಿರೋದನ್ನ ಅವರೇ ಮೇಲೆ ಎತ್ಕೊಳ್ತಾರೆ. ಹಾಗಾಗಿ ನೀನು ಸುಮ್ಮನೆ ಮಾತಾಡಿ ಕೆಟ್ಟೋಳಾಗ್ತೀಯವ. ಇದು ಬಿಡು, ಪರವಾಗಿಲ್ಲ, ಒಳ್ಳೇದಾಗ್ರಪ್ಪ ಅಂತ ಹೇಳ್ಬಿಟ್ಟು ಭಜನೆಗೆ ಹೋಗು, ದೇವಸ್ಥಾನಗಳಿಗೆ ಹೋಗು, ಎಲ್ಲೋ ಹಿರಿಯರ ಹತ್ರ ಕೂತು ಒಂದೊಳ್ಳೆ ಮಾತಾಡು. ಇಲ್ಲ ಏನೂ ಇಲ್ವಾ, ಫೋನ್ ಐತೆ, ಸುಮ್ಮನೆ ಹೆಣ್ಮಕ್ಳುಗಳ ಕತೆ ಕೇಳಿ ಅಯ್ಯೋ ಪಾಪ ಅನ್ನು, ಪಾಪ ಇನ್ನೊಬ್ರ ಕಷ್ಟಕ್ಕೆ ಮರುಗ್ತೀಯಲ್ಲ. ಅಷ್ಟೇ ಗುರುಜಿ, ಮೊಬೈಲ್ ಒಂದೇ ನೋಡೋದು ನಾನು. ಊರಲ್ಲಿ ಹೋದ್ರು ನನ್ನ ಹಾರೈಕೆ ಇದೆ ನಿನಗೋಸ್ಕರ, ವಿಶೇಷವಾಗಿ ನನ್ನ ಹಾರೈಕೆ. ಯಾರ ಬಾಯಿಗೂ ಸಿಗದೆ ಯಾರಿಂದಲೂ ಸೇವೆ ಮಾಡ್ಕೊಳ್ಳೋ ಆ ನರಳಾಟ ಇಲ್ಲದೆ ಒಳ್ಳೆ ಸಾವು ಬರ್ಲಿ ತಾಯಿ ನಿನಗೆ. ಗುರುಜಿ, ನಾನು ನಮ್ಮ ಅಣ್ಣನ ಮಗಳು ಬೆಂಗಳೂರಲ್ಲಿ ಇದ್ದಾಳೆ. ಬಂದು ಒಂದ್ ಸಂಡೇ ನಾವು ನಾನು ಆಶ್ರಮಕ್ಕೆ ಹೋಗ್ಬೇಕು ಅಂತ ಮೊನ್ನೆ ಮಾತಾಡಿದೆ ಗುರುಜಿ, 3 ದಿನ ಮುಂಚೆ. ಬಂದು ಹೋಗೋಣ ಬಾ ಅಂತ ಹೇಳಿದ್ಲು ಗುರುಜಿ. ಒನ್ ಟೈಮ್ ಅಲ್ಲಿ ಬರ್ಬೇಕು ಅಂತ. ಆಗ್ಲವ ಬಾ ತಾಯಿ, ನಿನಗೆ ಈ ವಿಚಾರದಲ್ಲಿ ಒಂದಲ್ಲ ಒಂದು ಆಶ್ರಯ ಸಿಗುತ್ತವ. ಯಾವುದೋ ಒಂದು ವಿಚಾರ ನಿನಗೆ ಯಾಕೋ ಸ್ವಲ್ಪ ನೋವು ಕೊಡ್ತು ಅಂತ ಅದನ್ನೇ ದೊಡ್ಡದು ಮಾಡೋದು ಬೇಡ. ನನಗೆ ಭಗವಂತ ಮಗ, ಮಗಳು, ಅಳಿಯ, ಅಣ್ಣ, ಅತ್ತಿಗೆ ಅಥವಾ ಇಲ್ಲಿ ಯಾರೋ ಬೆಂಗಳೂರಲ್ಲಿ ಇದ್ದಾರೆ, ತುಂಬ ಇದೆ, ಒಳ್ಳೇದಿದೆ, ಅದನ್ನು ಗಮನಿಸ್ಕೊ, ಅದನ್ನು ಮನಸ್ಸಿಗೆ ಆಹಾರವಾಗಿ ಕೊಡು. ಅದು ಬಿಟ್ಟರೆ ಇವನ್ನೆಲ್ಲ ಬಿಟ್ಬಿಡು. ಎಲ್ಲ ಒಳ್ಳೇದಾಗಲಿ, ನಿನಗೆ ಶುಭವಾಗಲಿ, ಚೆನ್ನಾಗಿ ನಿದ್ದೆ ಮಾಡು, ಯಾರ ಮೇಲೂ ಅನುಮಾನ ಪಡಬೇಡ, ಯಾರ ಬಗ್ಗೆನೂ ಕೆಟ್ಟದ ಮಾತಾಡಬೇಡ. ನನ್ನ ಕಾಲಕ್ಕೆ ನಾನು ನಿಭಾಯಿಸಿದ್ದೀನಿ, ಈಗ ಅವಳ ಕಾಲ ಅವಳು ನಿಭಾಯಿಸ್ಕೊಳ್ಳಿ. ಏನೋ ನನ್ನವರೆಗೂ ಬಂದರೆ ಏನೋ 1-2 ಮಾತು ಹೇಳ್ತೀನಿ, ಇಲ್ವಾ ಅವ್ರವ್ರು ನಿಭಾಯಿಸ್ಕೊಳ್ಳಿ. ನನಗೆ 3 ಹೊತ್ತು ಊಟ ಹಾಕ್ತಾರೆ, ಎಲ್ಲೋ ಹೊಲದಲ್ಲಿ ಹೋಗಿ ಕಳೆ ಕೆತ್ಕೊಂಡು ಏನೋ ಮಾಡ್ಕೊಂಡು ನನ್ನ ಕೈಲಾದವರೆಗೂ ಮಾಡ್ತೀನಿ. ಅದು ಬಿಟ್ಟರೆ ಮಗನಿಗೆ ಅದೇ ಪ್ರೀತಿ ಇದೆ, ಮಗಳಿಗೆ ಅದೇ ಪ್ರೀತಿ ಇದೆ, ಅಣ್ಣನಿಗೆ ಅದೇ ಪ್ರೀತಿ ಇದೆ, ಅದರಲ್ಲಿ ನೀನು ಪುಣ್ಯವಂತೆ, ಅದನ್ನು ಕಾಪಾಡ್ಕೊ. ಸೊಸೆಯಿಂದ ಮನೆ ಹಾಳಾಗಲ್ಲ, ಬಟ್ ಸ್ವಲ್ಪ ಇರುಸುಮುರು ಸಾಕ್ತಿರ್ಬೋದು, ಅದು ಒಳ್ಳೇದಾಗೋ ಕಾಲ ಬರುತ್ತೆ. ಇನ್ನೊಂದು 8 ತಿಂಗಳು ಸುಮ್ಮನಿರು, ಎಲ್ಲ ಒಳ್ಳೇದಾಗುತ್ತೆ, ಆಯ್ತಲ್ಲ? ನಿಮಗೆ ನಿಮ್ ತಾಯಿ ಯಾವ ತರ ನಿಮ್ಮ ಬೆಳೆಸಿದ್ರ, ಎಂತ ಸಂಸ್ಕಾರ ಕಲಿಸಿದ್ರು. ನಾನ್ ನನ್ನ ಮಗು ಅಂತ ಸಂಸ್ಕಾರ ಕಲಿಸ್ದೆ. ನಾನು ನಿಮ್ಮ ಅಮ್ಮ, ಅಕ್ಕ, ತಂಗಿ ಆ ತರ ನಾನು ಭಾವಿಸ್ಕೊಂಡ್ಬಿಟ್ಟೇನೆ. ನನಗೆ ನಿಮ್ಮ ಮಗ ತರ ನನ್ನ ಮಗ ಹಾಗೇ ಎಷ್ಟು ನೀವು ಎಲ್ಲರಿಗೂ ಹೆಂಗೆ ಹೇಳಿ. ನಾನು ಅವತ್ತಿಂದ ನಾನು ಎಷ್ಟೋ ದಿನ ಸಾಯಕ್ಕೆ ಪ್ರಯತ್ನ ಮಾಡಿದೆ ಗುರುಜಿ, ಆದ್ರೆ ಸಾಯಲ್ಲ. ನಾನು ನನ್ನ ಗಂಡನ ಕಾಲಾಗೆ ಸಾಯಲಿಲ್ಲ, ಇವತ್ತು ಸಾಯಲ್ಲ ಗುರುಜಿ. ನನ್ನ ಗಂಡನ ಕಾಲಾಗೆ ಎಷ್ಟೋ ಸರಿ ನನ್ನ ಮಕ್ಕಳನ್ನ ಸಾಯಿಸ್ಬೇಕು ಅಂತ ಹಗ್ಗ ಇಟ್ಕೊಂಡು ಮಲಗಿದ್ದೀನಿ ಗುರುಜಿ, ಎಷ್ಟೋ ಸರಿ. ನನ್ನ ಮಕ್ಕಳನ್ನ ನಮ್ಮಮ್ಮ ಒಂದು ಮಾತು ಹೇಳಾರ ಗುರುಜಿ, ಅಮ್ಮ ಇಷ್ಟು ಕಷ್ಟ ಬಿದ್ದಿದೆ, ಮಕ್ಕಳನ್ನ ಮಾತು ಯಾವತ್ತು ಪ್ರಾಣಕ್ಕೆ ಜೀವ ಕಳ್ಕೊಬೇಡ ಅಂತ ಒಂದು ಮಾತು ನಮ್ಮಮ್ಮ ಹೇಳಿತ್ತು ಗುರುಜಿ. ನಮ್ಮಮ್ಮ ಸತ್ತು 15 ವರ್ಷ ಆಯ್ತು ಗುರುಜಿ. ನಮ್ಮಮ್ಮ ಅಂದ್ರೆ ನನಗೆ ಜೀವ ಗುರುಜಿ. ನನ್ ಗಂಡ ಸತ್ತು ನನ್ನ ಹತ್ರನೇ ಇತ್ತು ಗುರುಜಿ. ಕಾಪಾಡ್ಕೊಂಡು ಬಂದಿದ್ದೀಯಾ, ಇನ್ನು ಮುಂದೆಯೂ ಅದು ಚೆನ್ನಾಗಿ ಹೊಳೆ ದಂಡೆಯ ಗರಿಕೆ ಬೆಳೆದಂಗೆ ಹಸರಾಗಿರುತ್ತೆ, ಅದ್ರ ಬಗ್ಗೆ ಭಯ ಬೇಡ. ನನ್ನ ಹಾರೈಕೆ, ನಿಮ್ಮ ಆಶೀರ್ವಾದ. ಕೃಷ್ಣ ಒಳ್ಳೇದು ಮಾಡ್ಲಿ ತಾಯಿ, ನಿನಗೆ ಶುಭವಾಗ್ಲಿ. ಒಳ್ಳೇದಾಯ್ತು, ಆಯ್ತು ಗುರುಜಿ. ಪಾಪ ನೊಂದಿರೋ ಹೆಣ್ಮಗಳು, 50 ವಯಸ್ಸು, ತಾಯಿ ಪಾಪ ನಮ್ಮನ್ನು ಅಷ್ಟು ಗೌರವದಿಂದ, ಪ್ರೀತಿಯಿಂದ, ಅಭಿಮಾನದಿಂದ ಮಾತಾಡಿಸಿದ್ರು. ಅದರೆಲ್ಲದರೂ ಹೊರತಾಗಿ ನಿನ್ನ ಬದುಕು ಅಥವಾ ನೀವು ಒಂದು ಹೋರಾಟದ ಬದುಕು ಎದುರಿಸಿ ಧೈರ್ಯದಿಂದ ಬದುಕಿದ್ದೀರಿ. ಇವತ್ತೊಂದು ಚಿಕ್ಕ ಪುಟ್ಟ ವಿಚಾರಗಳಿಗೆ ನಮ್ಮ ಗಂಡ ಹಿಂಗೆ ಮಾಡ್ದ ಅಥವಾ ಹಂಗೆ ಮಾಡ್ದ ಹಿಂಗೆ ಮಾಡ್ದ, ಅವ್ರು ಮೆಸೇಜ್ ಮಾಡಲಿಲ್ಲ, ರಿಪ್ಲೈ ಮಾಡಲಿಲ್ಲ, ಅಥವಾ ನನಗೆ ಇಷ್ಟಪಟ್ಟಿದ್ದು ಕೊಡಿಸ್ಲಿಲ್ಲ ಅಂತ ನೇಣು ಹಾಕೊಂಡು ಸಾಯೋರ ನಡುವೆ ನೀನು ಆಡ್ಕೊಳ್ಳೋರ ಮುಂದೆ, ಹೆದರಿಸೋರ ಮುಂದೆ, ಸವಾಲು ಹಾಕಿದವ್ರ ಮುಂದೆ ಗಟ್ಟಿಯಾಗಿ, ಛಲಗಾತಿಯಾಗಿ, ದಿಟ್ಟುವಂತೆಯಾಗಿ ಬದುಕಿದ್ದೀಯ. ಆ ವಿಚಾರದಲ್ಲಿ ನೀನು 10ಕ್ಕೆ 10 ಮಾರ್ಕ್ಸ್ ನಿನಗೆ. ಮಗ ಯಾಕೋ ಸ್ವಲ್ಪ ಒಂಚೂರು ಮಗನ ಬದುಕು, ಮಗನ ಮದುವೆಯ ಬದುಕು ಹಿಂಗಾಗಿದೆ. ಸಮಾಧಾನವಾಗಿರವ, ಎಲ್ಲ ಒಳ್ಳೇದಾಗುತ್ತೆ. ಮಗಳಿದ್ದಾಳೆ. ನೋಡಿ, ಆ ಮಗಳ ದೊಡ್ಡತನ, ತನ್ನ ತಮ್ಮನ ಹೆಂಡತಿ ಹಿಂಗೇನೋ ಮಾಡಿದಾಗ ನನ್ನ ತಮ್ಮನ ಬಿಟ್ಬಿಡು, ನಮ್ಮನ್ನು ಕೇಳು, ಆದರೆ ಮನೆಯನ್ನು ನೆಮ್ಮದಿಯಾಗಿಟ್ಟುಕೋ ಅಂತ ಬಂದಿರೋ ಸೊಸೆಗೆ ನಾದ್ನಿ ಹೇಳಬೇಕು ಅಂದರೆ ಪುಣ್ಯ ಮಾಡಿರಬೇಕು. ಆ ಸೊಸೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಇರಲಿ, ಹಿಂಗಾಗುತ್ತೆ, ಕೆಲವೊಮ್ಮೆ ಏನು ಮಾಡಲಿಕ್ಕಾಗಲ್ಲ. ಆದರೆ ಮಗ ನೋಡಿ, ಅಮ್ಮನನ್ನು ಎಂದೂ ಬಿಟ್ಕೊಟ್ಟಿಲ್ಲ ಅಂದರೆ ಅಮ್ಮ ತಪ್ಪು ಮಾಡಿದಾಗಲೂ ಸುಮ್ಮನಿರಬೇಕು ಅಂತ ಅಲ್ಲ, ಆದರೆ ತೀರಾ ತಪ್ಪನ್ನು ಬಿಡಿಸಿ ಹೇಳಬೇಕು. ಬಟ್ ದ್ವೇಷ ಮಾಡುವಷ್ಟಲ್ಲ. ಅಮ್ಮನ ಬಿಟ್ಟುಕೊಟ್ಟಿಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಒಳ್ಳೇದಾಗುತ್ತೆ ತಾಯಿ, ಧೈರ್ಯವಾಗಿರು, ಶುಭವಾಗಲವಾ?